ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ಆದಂತಹ ಟಾಪಿಕ್. ಸೊ ನೀವು ತುಂಬ ಸಾರಿ ಓದೋವಾಗ ಟೆಕ್ಸ್ಟ್ ಬುಕ್ಸ್ನಲ್ಲಿ ನೋಡಿರಬಹುದು ಈ ರೀತಿಯಾದಂತಹ ಹೂ, ಹೂಮ್, ಹೂಸ್, ವಿಚ್, ವೇರ್, ದ್ಯಾಟ್ ಈ ಪದಗಳು ಪಾಸಿಟಿವ್ ಸೆಂಟೆನ್ಸ್ಗಳಲ್ಲೇ ಸೆಂಟೆನ್ಸ್ನ ಮಧ್ಯದಲ್ಲಿ ಬಂದಿರುತ್ತೆ ಆ್ಯಂಡ್ ಅವುಗಳು ಪ್ರೊನೌನ್ ರೀತಿನಲ್ಲಿ ಬಿಹೇವ್ ಮಾಡ್ತಾ ಇರುತ್ತೆ. ಆ್ಯಂಡ್ ಈ ಸೆಂಟೆನ್ಸ್ ನೋಡಿ, ದ ಮ್ಯಾನ್ ಫ್ರಮ್ ಹೂಮ್ ಐ ಬಾರೋಡ್ ದ ಮನಿ ಅನ್ಬೇಕಾ, ದ ಮ್ಯಾನ್ ಹೂಮ್ ಐ ಬಾರೋಡ್ ದ ಮನಿ ಅನ್ಬೇಕಾ, ದ ಮ್ಯಾನ್ ಹೂ ಐ ಬಾರೋಡ್ ಅನ್ಬೇಕಾ, ದ ಮ್ಯಾನ್ ದಟ್ ಐ, ಯಾವ್ದು ಕರೆಕ್ಟ್ ಇದರಲ್ಲಿ, ಯಾವುದು ಕಾಮನ್, ಯಾವ್ದು ರಾಂಗ್ ಇದೆ? ತುಂಬ ಜನ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ, ನೀವು ಕರೆಕ್ಟಾಗಿ ಕಲಿಯೋದಿದೆ. ಆ್ಯಂಡ್ ಇಲ್ಲಿ ನೋಡಿ, ಐ ಡೋಂಟ್ ಲೈಕ್ ದ ವೇ ಇನ್ ವಿಚ್ ಶಿ ಸ್ಪೋಕ್, ಐ ಡೋಂಟ್ ಲೈಕ್ ದ ವೇ ದಟ್ ಶಿ ಸ್ಪೋಕ್, ಯಾವ್ದು ಕರೆಕ್ಟ್? ಡಿಫ್ರೆನ್ಸ್ ಏನಿದೆ? ದ ರೀಸನ್ ವೈ ಯು ಆರ್ ಸೋ ಬ್ಯಾಡ್ ಟೆಂಪರ್ಡ್ ಅನ್ಬೇಕಾ, ದ ರೀಸನ್ ದಟ್ ಯು ಆರ್ ಸೋ ಬ್ಯಾಡ್, ಏನಿದು ಮೀನಿಂಗ್ ಏನು ಗೊತ್ತಾಗಬೇಕಲ್ಲ ನಿಮಗೆ. ದ ಕಾಲೇಜ್ ವೇರ್ ಐ ಸ್ಟಡೀಡ್ ವಿಚ್ ಇಸ್ ದ ಲಾರ್ಜೆಸ್ಟ್, ಸೊ ಈ ಸೆಂಟೆನ್ಸ್ನ ಎಕ್ಸಾಕ್ಟ್ ಮೀನಿಂಗ್ ಏನು? ಆ್ಯಂಡ್ ಇಲ್ಲಿ ನೋಡಿ, ಹಿ ಆಲ್ವೇಸ್ ಇಟ್ಸ್ ಜಂಕ್ ಫುಡ್ ವಿಚ್ ಇಸ್ ವೈ, ದಟ್ ಈಸ್ ವೈ, ಯಾವ ಥರ ಯೂಸ್ ಮಾಡಬೇಕು? ಇಟ್ ವಾಸ್ ನಾಟ್ ಮೈ ಚೈಲ್ಡ್ ಹೂ ಬ್ರೋಕ್ ದ ವಿಂಡೋ, ಈ ಥರ ಸೆಂಟೆನ್ಸ್ ಕ್ರಿಯೇಟ್ ಮಾಡೋದು ಹೇಗೆ? ವಾಟ್ ಐ ವಾಂಟ್ ಟು ನೋ ಈಸ್ ಹೌ ಇಟ್ ಡಿಡ್ ದಟ್, ಯು ಆರ್ ದ ಮ್ಯಾನ್ ದಟ್ ಐ ಆಲ್ವೇಸ್ ವಾಂಟ್ ಟು ವರ್ಕ್ ವಿತ್. ಈ ಥರ ಸೆಂಟೆನ್ಸ್ ಕೇಳಿದಿರಲ್ಲ, ಇದರಲ್ಲಿ ಯಾವ ವರ್ಡ್ನ ಬಿಡ್ಬೋದು, ನಾವು ಯಾವ ವರ್ಡ್ನ ರೀಪ್ಲೇಸ್ ಮಾಡ್ಬೋದು ಬೇರೆ ವರ್ಡಿಂದ. ಸೊ ಇದನ್ನೆಲ್ಲ ನೀವು ಕಲಿಬೇಕಾಗಿದೆ. ಅಡ್ವಾನ್ಸ್ಡ್ ಇಂಗ್ಲೀಷ್ನಲ್ಲಿ ಇದೆಲ್ಲ ಬರುತ್ತೆ. ಸೊ ನಾನು ಈಗ ಹೇಳಿರೋ ಎಲ್ಲ ಸೆಂಟೆನ್ಸ್ನ ಡೀಟೈಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ರೈಟ್, ಲೆಟ್ಸ್ ಸ್ಟಾರ್ಟ್. ಸೊ ನೀವು ರಿಲೇಟಿವ್ ಪ್ರೊನೌನ್ಸ್ನ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟು ಒಂದು ಬೇಸಿಕ್ ವಿಷಯ ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ಸೆಂಟೆನ್ಸ್ ಕಾಣಿಸ್ತಿದೆ ನೋಡಿ, ಐ ಹ್ಯಾವ್ ಕಾಲ್ಡ್ ದ ಕಸ್ಟಮರ್. ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿದೆ ಅಂದರೆ ನಾನು ಕಸ್ಟಮರ್ ಕಾಲ್ ಮಾಡಿದ್ದೀನಿ ಈಗ. ಸೊ ಈ ಒಂದು ಸೆಂಟೆನ್ಸ್ನಲ್ಲಿ ಐ ಅನ್ನೋದು ಸಬ್ಜೆಕ್ಟ್, ಕಾಲ್ಡ್ ಅನ್ನೋದು ವರ್ಬ್ ಆ್ಯಂಡ್ ದ ಕಸ್ಟಮರ್ ಇಲ್ಲಿ ಆಬ್ಜೆಕ್ಟ್. ಸೊ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆದರೆ ನಿಮ್ಮ ಮುಂದೆ ನಾನು ಹೇಳಿದಾಗಲೂ ಕೂಡ ಎಲ್ಲೂ ಡೌಟ್ಸ್ ಬರೋಲ್ಲ. ಕ್ಲಿಯರ್ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಅಂದರೆ ಆ್ಯಕ್ಷನ್ ಮಾಡೋರು, ಯಾರು ಕೆಲಸ ಮಾಡ್ತಾರೆ ಅಂದರೆ ಯಾರು ಆ ವರ್ಬ್ನ ಪರ್ಫಾರ್ಮ್ ಮಾಡ್ತಿರ್ತಾರೆ. ಆಬ್ಜೆಕ್ಟ್ ಅಂದರೆ ಆ ಆ್ಯಕ್ಷನ್ನ ರಿಸೀವ್ ಮಾಡ್ಕೊಳ್ಳೋರು, ರಿಸೀವರ್ ಎಂಡ್ನಲ್ಲಿ ಇರೋರೇ ಆಬ್ಜೆಕ್ಟ್. ಕಸ್ಟಮರ್ಗೆ ಕಾಲ್ ಆಗಿದೆ, ಕಸ್ಟಮರ್ ಏನು ಕೆಲಸ ಮಾಡಿದಲ್ವ, ಆದ್ದರಿಂದ ಅದನ್ನು ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಈ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಮುಂದಕ್ಕೆ ನಾನು ಇದನ್ನು ಯೂಸ್ ಮಾಡಿಕೊಂಡು ಡೌಟ್ಸ್ನ ಕ್ಲಾರಿಫೈ ಮಾಡ್ತೀನಿ. ಸೊ ಈ ರೀತಿ ಯಾವುದೇ ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಇಷ್ಟಿದ್ರೂ ಸಾಕು, ಆಗ ಅದನ್ನು ಕ್ಲಾಸ್ ಅಂತ ಕರಿತೀವಿ. ಸೊ ಒಂದು ಸೆಂಟೆನ್ಸ್ನಲ್ಲಿ ಬರೀ ಸಬ್ಜೆಕ್ಟ್ ವರ್ಬ್ ಇಷ್ಟೇ ಇದ್ದರೆ ಅದನ್ನೇ ಮೇನ್ ಕ್ಲಾಸ್ ಅಂತೀವಿ. ಸೊ ಮೇನ್ ಕ್ಲಾಸ್ ಮುಂದೇನೂ ಕೂಡ ಈ ಥರ ಹೂ, ಹೂಮ್, ವಾಟ್, ವಿಚ್ ಅಂತ ಬಂದು ಇನ್ನೊಂದು ಕ್ಲಾಸ್ ಬರುತ್ತೆ, ಆಗ ಇದು ಮೇನ್ ಕ್ಲಾಸ್ ಆಗುತ್ತೆ, ಅಂದರೆ ಪ್ರೈಮರಿ ಕ್ಲಾಸ್. ಸೊ ಕ್ಲಾಸ್ ಅಂದ್ರೇನು? ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಇದ್ದಾಗ ಅದನ್ನು ನಾವು ಕ್ಲಾಸ್ ಅಂತೀವಿ. ಆ್ಯಂಡ್ ಆಬ್ಜೆಕ್ಟ್ ಕೂಡ ಇರ್ಬೋದು. ಕ್ಲಾಸ್ ಅಂದರೆ ಸೆಂಟೆನ್ಸ್ ಅಷ್ಟೇ. ಸೆಂಟೆನ್ಸ್ನಲ್ಲಿ ಯಾವ ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಇರುತ್ತೆ ಅದನ್ನು ನಾವು ಕ್ಲಾಸ್ ಅಂತೀವಿ. ಓಕೆ, ಅರ್ಥ ಆಯ್ತಲ್ಲ? ಸೊ ಹಾಗಿದ್ರೆ ರಿಲೇಟಿವ್ ಪ್ರೊನೌನ್ ಅಂದ್ರೇನು? ಸೊ ಇಲ್ಲಿ ಒಂದು ಸೆಂಟೆನ್ಸ್ ನೋಡಿ, ಡು ಯು ನೋ ದ ಬಾಯ್ ಅಂತ ನಾನು ನಿಮಗೆ ಕೇಳಿದೆ ಅಂದ್ಕೊಳ್ಳಿ. ಯಾರು? ವಿಚ್ ಬಾಯ್ ಅಂತ ನೀವು ಕೇಳ್ತಿರಲ್ವಾ? ಸೊ ನಾನಿಲ್ಲಿ ಡು ಯು ನೋ ದ ಬಾಯ್ ಅಂತ ಅಷ್ಟೇ ಹೇಳಿದೆ. ನಾನು ನಿಮಗೆ ಆ ಬಾಯ್ ಬಗ್ಗೆ ಏನೂ ಡಿಸ್ಕ್ರಿಪ್ಷನ್ ಕೊಟ್ಟಿಲ್ಲ, ಅಥವಾ ನಾನು ನಿಮಗೆ ಹೇಳಿಲ್ಲ, ಡಿಫೈನ್ ಮಾಡಿ ಹೇಳಿಲ್ಲ. ಅರ್ಥ ಆಗ್ತಿದೆಲ್ವಾ? ಯಾರು ಅನ್ನುವ ಡೀಟೇಲ್ಸ್ ಕೊಡ್ತಾ ಇಲ್ಲ, ನಾನು ಇಷ್ಟು ಕೇಳಿದ್ರೆ ನಿಮಗೆ ಗೊತ್ತಾಗಲ್ಲ. ಸೊ ಇಲ್ಲಿ ದ ಬಾಯ್ ಅನ್ನುವ ನೌನ್ ಏನಿದೆ, ಆ ನೌನ್ನ ನಾನು ಡಿಸ್ಕ್ರೈಬ್ ಮಾಡಬೇಕು. ಸೊ ಆ ರೀತಿ ಡಿಸ್ಕ್ರೈಬ್ ಮಾಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಬಾಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅಥವಾ ನಾನು ಯಾವ ಬಾಯ್ ಬಗ್ಗೆ ನಿಮಗೆ ಕೇಳಿದೆ ಅನ್ನೋದು. ಸೊ ಈ ಸಿಚುವೇಷನಲ್ಲಿ ನಾವು ರಿಲೇಟಿವ್ ಪ್ರೊನೌನ್ನ ಯೂಸ್ ಮಾಡಿಕೊಂಡು ಕೇಳಬೇಕು. ಇಲ್ಲಿ ನೋಡಿ, ಡು ಯು ನೋ ದ ಬಾಯ್ ಹೂ ಕೇಮ್ ಟು ಅವರ್ ಹೌಸ್. ಅರ್ಥ ಆಗ್ತಿದೆ ಅಲ್ವಾ? ಇಲ್ಲಿ ಹೂ ಅನ್ನೋದು ಬಾಯ್ನ ರೆಫರ್ ಮಾಡ್ತಿದೆ. ಹೂ ಅಂದರೆ ನಾನು ನಿಮಗೆ ಕ್ವಶನ್ ಕೇಳ್ತಿಲ್ಲ ಯಾರು ಅಂತ. ಬಾಯ್ ಅನ್ನುವ ನೌನ್ನ ಹೂ ಅನ್ನುವ ರಿಲೇಟಿವ್ ಪ್ರೊನೌನ್ ರೆಫರ್ ಮಾಡ್ತಿದೆ. ಸೊ ಇದರ ಕನ್ನಡ ಟ್ರಾನ್ಸ್ಲೇಷನ್ ಏನಾಗುತ್ತೆ? ನಮ್ಮ ಮನೆಗೆ ಬಂದಿದ್ದ ಹುಡುಗ ನಿನಗೆ ಗೊತ್ತಾ ಅನ್ನೋದಾಗುತ್ತೆ. ಸೊ ಇದು ರಿಲೇಟಿವ್ ಪ್ರೊನೌನ್, ಇದು ರಿಲೇಟ್ ಮಾಡ್ತಾ ಇದೆ. ಯಾವುದಕ್ಕೆ ರಿಲೇಟ್ ಮಾಡ್ತಾ ಇದೆ? ಬಾಯ್ ಅನ್ನುವ ನೌನ್ಗೆ. ಯಾರು ನಮ್ಮ ಮನೆಗೆ ಬಂದಿದ್ನಲ್ಲ ಆ ಹುಡುಗ ನಿನಗೆ ಗೊತ್ತಾ ಅನ್ನೋದು ಈ ಥರ ಅರ್ಥ ಆಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಸೊ ಇಲ್ಲಿ ಹೂ ಅನ್ನೋದು ರಿಲೇಟಿವ್ ಪ್ರೊನೌನ್ ಆ್ಯಂಡ್ ಅದು ಬಾಯ್ನ ರೆಫರ್ ಮಾಡ್ತಿದೆ, ರಿಲೇಟ್ ಮಾಡ್ತಾ ಇದೆ, ಅದಕ್ಕೆ ರಿಲೇಟಿವ್ ಪ್ರೊನೌನ್ ಅಂತ ಕರಿತೀವಿ. ರೈಟ್. ಸೊ ಹೂ ಕೇಮ್ ಟು ಅವರ್ ಹೌಸ್. ಸೊ ಈ ಪೂರ್ತಿ ಸೆಂಟೆನ್ಸ್ನ ಗಮನಿಸಿದಾಗ ಕೇಮ್ ಅನ್ನೋದಿದೆ ಅಲ್ವಾ, ಅಂದರೆ ವರ್ಬ್ ಇದೆ. ಸೊ ಇದರಲ್ಲೂ ಸಬ್ಜೆಕ್ಟ್ ಇದೆ, ಅಂದರೆ ಹೂ. ಸಬ್ಜೆಕ್ಟ್ ಜಾಗದಲ್ಲಿ ಪ್ರೊನೌನ್ ಕೂಡ ಇರ್ಬೋದು. ಸೊ ಹೂ ಅನ್ನೋದು ರಿಲೇಟಿವ್ ಪ್ರೊನೌನ್, ಅಂದರೆ ಅದು ಸಬ್ಜೆಕ್ಟ್ ಜಾಗದಲ್ಲಿದೆ. ಸೊ ಅದು ಸಬ್ಜೆಕ್ಟ್, ಕೇಮ್ ಅನ್ನೋದು ವರ್ಬ್. ಸೊ ಇದರಲ್ಲೇ ಒಂದು ಸೆಂಟೆನ್ಸ್ ಇದೆ ಅಲ್ವಾ, ಇದೇ ಒಂದು ಕ್ಲಾಸ್ ಆಗಿಬಿಟ್ಟಿದೆ ಈಗ. ಸೊ ಸಬ್ಜೆಕ್ಟ್ ವರ್ಬ್ ಇದ್ರೆ ಕ್ಲಾಸ್ ಅಂತ ನಾನು ಹೇಳಿದೆ ಆಗಲೇ. ಸೊ ಇದು ಒಂದು ಕೂಡ ಕ್ಲಾಸ್. ಸೊ ಆದ್ದರಿಂದ ಇದನ್ನು ನಾವು ರಿಲೇಟಿವ್ ಕ್ಲಾಸ್ ಅಂತ ಕರಿತೀವಿ. ಸೊ ರಿಲೇಟಿವ್ ಪ್ರೊನೌನ್ ಹೊಂದಿರುವಂತಹ ಕ್ಲಾಸ್ನ ನಾವು ರಿಲೇಟಿವ್ ಕ್ಲಾಸ್ ಅಂತ ಕರಿತೀವಿ. ಆ್ಯಂಡ್ ಈ ರಿಲೇಟಿವ್ ಕ್ಲಾಸ್ ಏನು ಮಾಡುತ್ತೆ ಅಂದರೆ ಆ ಒಂದು ನೌನ್ ಅಂದರೆ ದ ಬಾಯ್, ಆ ನೌನ್ನ ಡಿಸ್ಕ್ರೈಬ್ ಮಾಡಿ ಹೇಳ್ತಿದೆ, ಅಂದರೆ ಅದನ್ನು ಕ್ಲಾರಿಫೈ ಮಾಡ್ತಿದೆ, ಯಾರು ಅನ್ನೋದನ್ನು ಡಿಫೈನ್ ಮಾಡ್ತಿದೆ.
ಆದ್ರಿಂದನೇ ಇದನ್ನು ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ ಅಂತ ಕೂಡ ಕರೀತಾರೆ. ಹಾಗಿದ್ರೆ ಅದಕ್ಕೆ ಆಪೋಸಿಟ್ ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ ಕೂಡ ಇರಬಹುದಲ್ವಾ? ಎಸ್ ಇದೆ. ಸೊ ರಿಲೇಟಿವ್ ಕ್ಲಾಸ್ನಲ್ಲಿ 2 ಟೈಪ್ಸ್, ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್, ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್. ನಾನು ಇವತ್ತಿನ ಕ್ಲಾಸ್ನಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ನ. ಸೊ ನೆಕ್ಸ್ಟ್ ಮುಂದಿನ ಪಾಠಗಳಲ್ಲಿ ಅದನ್ನು ಕೂಡ ನಾನು ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಆಗ ಮಾತ್ರ ನೀವು ಕಂಪ್ಲೀಟ್ ಆಗಿ ಇದನ್ನು ಕಲ್ತಂಗೆ ಆಗುತ್ತೆ. ಸೊ ನಾವು ರಿಲೇಟಿವ್ ಪ್ರೊನೌನ್ಸ್ನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಟು ಮೇಕ್ ಇಟ್ ಕ್ಲಿಯರ್ ವಿಚ್ ಪರ್ಸನ್ ಆರ್ ಥಿಂಗ್ ವಿ ಆರ್ ಟಾಕಿಂಗ್ ಅಬೌಟ್. ಅರ್ಥ ಆಗ್ತಲ್ಲ? ನಾವು ಯಾವ ವಸ್ತು ಅಥವಾ ಯಾವ ಥಿಂಗ್ ಅಥವಾ ಯಾವ ಪರ್ಸನ್ ಬಗ್ಗೆ ಮಾತಾಡ್ತಿದ್ದನ್ನು ಕ್ಲಿಯರ್ ಮಾಡೋದಕ್ಕೆ ರಿಲೇಟಿವ್ ಪ್ರೊನೌನ್ಸ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಮಾಡ್ತೀವಿ. ಆ್ಯಂಡ್ ಅವು ಏನು ಮಾಡುತ್ತೆ ಅಂದರೆ ಒಂದು ನೌನ್ನ ಡಿಸ್ಕ್ರೈಬ್ ಮಾಡುತ್ತೆ ಆ್ಯಂಡ್ ಸಮ್ಟೈಮ್ಸ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಕೂಡ ಕೊಡುತ್ತೆ. ಮುಂದೆ ನಿಮ್ಗೆ ಎಕ್ಸಾಂಪಲ್ಗಳಲ್ಲಿ ಗೊತ್ತಾಗುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ವಿಡಿಯೋನ ಒಂದ್ಸರಿ ಫಸ್ಟಿಂದ ಎಂಡ್ವರೆಗೂ ನೀಟಾಗಿ ನೋಡಿಬಿಡಿ, ಎಲ್ಲ ಅರ್ಥ ಮಾಡ್ಕೊಳ್ತಾ ಹೋಗಿ. ಸೆಕೆಂಡ್ ಟೈಮ್ ಮತ್ತೆ ರಿವೈಂಡ್ ಮಾಡಿ ಪ್ರತಿ ಸ್ಲೈಡ್ನ ಪಾಸ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ ಬುಕ್ ಪೆನ್ ತೊಗೊಂಡು. ಎಲ್ಲ ಸ್ಲೈಡ್ನು ನಿಧಾನಕ್ಕೆ ಬರ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಮತ್ತೆ ಒಂದ್ಸರಿ ಥರ್ಡ್ ಟೈಮ್ ನೋಡಿ ಪರ್ಫೆಕ್ಟ್ ಆಗಿಬಿಡ್ತೀರಾ. ಸೊ ರಿಲೇಟಿವ್ ಪ್ರೊನೌನ್ ಯಾವಾಗಲೂ ನೌನ್ ಆದಮೇಲೆ ಬರುತ್ತೆ. ಆಗಲೇ ಬಂದಿತ್ತಲ್ಲ ದ ಬಾಯ್ ಮುಂದೆ ಹೂ, ಅದೇ ರೀತಿ ಹೂ ಅನ್ನೋದಿಲ್ಲ ರಿಲೇಟಿವ್ ಪ್ರೊನೌನ್, ನೌನ್ ನಂತರನೇ ಯಾವಾಗಲೂ ನಾರ್ಮಲ್ ಆಗಿ ಬರುತ್ತದು. ಸೊ ಪೀಪಲ್ ಆಗಿದ್ರೆ ನಾವು ಆ ನೌನ್ಗಳು ಪೀಪಲ್ ಆಗಿದ್ರೆ, ಪರ್ಸನ್ ಆಗಿದ್ರೆ ಹೂ, ಹೂಮ್, ದ್ಯಾಟ್, ಹೂಸ್ ಇವಿಷ್ಟು ಪ್ರೊನೌನ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಯಾರಿಗೆ? ಪೀಪಲ್ಗೆ. ಥಿಂಗ್ಸ್ ಅಥವಾ ಆಬ್ಜೆಕ್ಟ್ಸ್ ಅಥವಾ ಆ್ಯನಿಮಲ್ಸ್ ಆಗಿದ್ರೆ ನಾವು ವಿಚ್, ದ್ಯಾಟ್ ಮತ್ತು ಹೂಸ್ನ ಯೂಸ್ ಮಾಡ್ತೀವಿ. ನೋಟ್ ಮಾಡ್ಕೊಳ್ಳಿ ಇದನ್ನು. ಪ್ಲೇಸ್ಗೆ ವೇರ್ ಅನ್ನೋದು ಯೂಸ್ ಮಾಡ್ತೀವಿ, ಟೈಮ್ಗೆ ವೆನ್ ಯೂಸ್ ಮಾಡ್ತೀವಿ ಆ್ಯಂಡ್ ರೀಸನ್ಗೆ ವೈ ಯೂಸ್ ಮಾಡ್ತೀವಿ. ಸೊ ಇವೆಲ್ಲವುಗಳು ಕೂಡ ರಿಲೇಟಿವ್ ಪ್ರೊನೌನ್ಸೇ. ಡಿಫ್ರೆಂಟ್ ಸಿಚುವೇಷನಲ್ಲಿ ಬರುತ್ತೆ. ನಾನು ಎಕ್ಸಾಂಪಲ್ಗಳು ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ. ಓಕೆ, ಐ ವಾಂಟ್ ಟು ಮೀಟ್ ದ ಮ್ಯಾನ್ ಅಂತ ನಾನು ನಿಮ್ಗೆ ಯಾರಿಗಾದರೂ ಕೇಳಿದ್ರೆ ನಿಮಗೆ ಗೊತ್ತಾಗಲ್ಲ ವಿಚ್ ಮ್ಯಾನ್ ಯು ಆರ್ ಟಾಕಿಂಗ್ ಅಬೌಟ್ ಅಂತ ನೀವು ನನಗೆ ಕೇಳ್ತೀರಾ. ಸೊ ನಾನಾಗ ಹೇಳಬೇಕು, ಕ್ಲಿಯರಾಗಿ ಕ್ಲಾರಿಫೈ ಮಾಡಿ ನಿಮಗೆ ಹೇಳಬೇಕು, ಡಿಫೈನ್ ಮಾಡಿ ಹೇಳಬೇಕು. ಈ ರೀತಿ ಐ ವಾಂಟ್ ಟು ಮೀಟ್ ದ ಮ್ಯಾನ್ ಹೂ ಕಾಲ್ಡ್ ಮೀ. ನೋಡಿ, ಯಾರು ನನಗೆ ಕಾಲ್ ಮಾಡಿದ್ನಲ್ಲ ಅವನ್ನ ನಾನು ಮೀಟ್ ಮಾಡಬೇಕು. ಇದರ ಅರ್ಥ ನನಗೆ ಕಾಲ್ ಮಾಡಿದ ವ್ಯಕ್ತಿಯನ್ನು ನಾನು ಮೀಟ್ ಮಾಡಬೇಕು. ರೈಟ್? ಸೊ ಪರ್ಸನ್ ಆಗಿದ್ದರಿಂದ, ಮ್ಯಾನ್ ಆಗಿದ್ದರಿಂದ ನಾನಲ್ಲಿ ಹೂ ಯೂಸ್ ಮಾಡಿದೆ. ಮ್ಯಾನ್ ಅನ್ನೋದು ನೌನ್ ಮುಂದೆ ಹೂ ಬಂದಿದೆ, ರಿಲೇಟಿವ್ ಪ್ರೊನೌನ್. ರೈಟ್? ಸೊ ಇಲ್ಲಿ ಹೂ ಜಾಗದಲ್ಲಿ ನಾವು ದಟ್ ಅನ್ನೋದನ್ನ ಕೂಡ ಯೂಸ್ ಮಾಡ್ಬೋದು. ಸೊ ಇದನ್ನು ಈ ರೀತಿಯೂ ಹೇಳ್ಬೋದು, ಐ ವಾಂಟ್ ಟು ಮೀಟ್ ದ ಮ್ಯಾನ್ ದಟ್ ಕಾಲ್ಡ್ ಮೀ. ಸೊ ದಟ್ ಅನ್ನೋದು ಹೂನ ರೀಪ್ಲೇಸ್ ಮಾಡಬಹುದು. ಇದು ಕೂಡ ಕರೆಕ್ಟ್. ಹ್ಯಾವ್ ಯು ಬ್ರಾಟ್ ದ ಬುಕ್? ನಾನು ನನ್ನ ಫ್ರೆಂಡ್ಗೆ ಕೇಳಿದೆ, ಬುಕ್ ತಂದಿದ್ಯಾ ನೀನು ಅಂತ. ಅವ್ನು ಕೇಳಿದೆ, ಯಾವ ಬುಕ್ ಬಗ್ಗೆ ಮಾತಾಡ್ತಿದ್ಯಾ, ಯಾವುದದು ಅಂತ ಕೇಳೋದಕ್ಕೆ ನಾನು ಹೇಳ್ತೀನಿ ಅವನಿಗೆ, ಹ್ಯಾವ್ ಯು ಬ್ರಾಟ್ ದ ಬುಕ್ ವಿಚ್ ಐ ಗೇವ್ ಯು ಯೆಸ್ಟರ್ಡೇ? ನಾನು ನನಗೆ ನಿನ್ನೆ ಬುಕ್ ಕೊಟ್ಟಿದ್ನಲ್ಲ ಅದನ್ನು ತಂದಿದ್ದೀಯಾ? ನೋಡಿ, ಈಗ ಅವನಿಗೆ ಅರ್ಥ ಆಯಿತು. ಸೊ ಇಲ್ಲಿ ನೋಡಿ ವಿಚ್ ಅನ್ನೋದು ಬಂತು. ವಿಚ್ ಯಾಕೆ? ದ ಬುಕ್ ಅನ್ನೋದು ಒಂದು ವಸ್ತು, ಆದ್ದರಿಂದ ನಾವು ವಿಚ್ ಅನ್ನೋದನ್ನು ಯೂಸ್ ಮಾಡಬೇಕಿಲ್ಲಿ. ಅಂದರೆ ನಾನು ನಿನಗೆ ಕೊಟ್ಟಂತಹ ಬುಕ್ನ ತಂದಿದ್ದೀಯಾ. ನಾನೇನಾದರೂ ಬರೀ ಇಷ್ಟೇ ಹೇಳಿದ್ರೆ ಅವ್ನಿಗೆ ಅರ್ಥ ಆಗಲ್ಲ. ಹ್ಯಾವ್ ಯು ಬ್ರಾಟ್ ದ ಬುಕ್ ವಿಚ್ ಬುಕ್ ವಿಚ್ ಐ ಗೇವ್ ಯು ಯೆಸ್ಟರ್ಡೇ? ನೆನ್ನೆ ನನಗೆ ಯಾವುದು ಕೊಟ್ಟಿದ್ನೋ ಅದು. ರೈಟ್? ಸೊ ಇಲ್ಲೂ ಕೂಡ ವಿಚ್ ಜಾಗದಲ್ಲಿ ನೀವು ದ್ಯಾಟ್ ಅನ್ನೋದನ್ನು ರೀಪ್ಲೇಸ್ ಮಾಡಿ ಹೇಳ್ಬೋದು, ತಪ್ಪಿಲ್ಲ. ಅದು ಕೂಡ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಕಾಮನ್. ಹ್ಯಾವ್ ಯು ಬ್ರಾಟ್ ದ ಬುಕ್ ದಟ್ ಐ ಗೇವ್ ಯು ಯೆಸ್ಟರ್ಡೇ ಅಂತ ಕೂಡ ಹೇಳ್ಬೋದು. ಇದು ಕೂಡ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಕಾಮನ್ ಆಗಿ ಹೇಳ್ತೀವಿ. ರೈಟ್? ಸೊ ನೆನಪಿಟ್ಕೊಳ್ಳಿ, ಹೂ ಮತ್ತು ವಿಚ್ ಬಂದಾಗ ಈ ರೀತಿ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ನಲ್ಲಿ ನೀವು ದಟ್ ಅನ್ನೋ ವರ್ಡಿಂದ ರೀಪ್ಲೇಸ್ ಮಾಡಬಹುದು. ಎಲ್ಲೆಲ್ಲಿ ಮಾಡ್ಬೋದು, ಎಲ್ಲೆಲ್ಲಿ ಮಾಡಬಾರ್ದು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದನ್ನು ಕೂಡ ನೀವು ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಕಾಲ್ ದ ಬಾಯ್ ಹೂ ಬೀಟ್ ಯು. ನಿನಗೆ ಹೊಡೆದ ಹುಡುಗನನ್ನ ಕರಿ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ರೈಟ್? ಹೂ ಬಂದಿದೆ, ಅದರಿಂದ ನೀವಿಲ್ಲಿ ದ್ಯಾಟ್ ಅನ್ನೋದನ್ನು ರಿಪ್ಲೇಸ್ ಮಾಡ್ಬೋದು. ಶೋ ಮಿ ಅ ಫೋನ್ ವಿಚ್ ಹ್ಯಾಸ್ ಹೈ ಸ್ಪೀಡ್. ನನಗೆ ಒಂದು ಫೋನ್ ತೋರಿಸಿ, ಆ ಫೋನಲ್ಲಿ ಏನಿರಬೇಕು? ಹೈ ಸ್ಪೀಡ್ ಇರಬೇಕು. ರೈಟ್? ದ ಪಾರ್ಕ್ ವೇರ್ ಐ ಗೋ ಎವ್ರಿ ಡೇ. ನಾನು ಪ್ರತಿದಿನ ಹೋಗೋ ಪಾರ್ಕ್. ಈ ರೀತಿ ಯಾರು ಹೇಳ್ತಾರೆ? ಯಾರಾದರೂ ಕೇಳ್ದಂಗೆ ನೀವು ಈ ಥರ ಹೇಳಬೇಕಾಗುತ್ತೆ. ನಾನು ಹೇಳ್ತೀನಿ ಆ ಪಾರ್ಕ್ ತುಂಬ ದೊಡ್ಡದಿದೆ, ತುಂಬ ಜನ ಬರ್ತಾರೆ ಅಂತ ನಾನು ಹೇಳ್ತೀನಿ. ಆಗ ನಮ್ಮ ಫ್ರೆಂಡ್, ಯಾವ ಪಾರ್ಕ್ ಅದು? ಅದೇ ನಾನು ದಿನ ಹೋಗ್ತೀನಲ್ಲ ಅದೇ ಪಾರ್ಕ್. ದ ಪಾರ್ಕ್ ವೇರ್ ಐ ಗೋ ಎವ್ರಿ ಡೇ. ಅರ್ಥ ಆಗ್ತಿಲ್ಲ? ಸೊ ದ ಪಾರ್ಕ್ ಅನ್ನೋದು ನೌನ್. ಆ ನೌನ್ನ ನಾನು ಡಿಸ್ಕ್ರೈಬ್ ಮಾಡಬೇಕು, ಕ್ಲಾರಿಫೈ ಮಾಡಿ ಹೇಳಬೇಕು ಯಾವುದದು ಅಂತ. ಆಗ ನಾನು ವೇರ್ ಅನ್ನೋ ಪ್ರೊನೌನ್ ಯೂಸ್ ಮಾಡಿಕೊಂಡು ಮುಂದೆ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ವೇರ್ ಮುಂದೆ ಬಂದಿರೋಂಥ ಕ್ಲಾಸ್ ರಿಲೇಟಿವ್ ಕ್ಲಾಸ್, ಅದು ವಿಚ್ ಮುಂದೆ ಬಂದಿರೋದು ಕ್ಲಾಸ್, ಹೂ ಮುಂದೆ ಬಂದಿರೋಂಥ ಕ್ಲಾಸ್. ಇದೆಲ್ಲ ಏನು ಮಾಡ್ತಿದೆ? ಅದರ ಹಿಂದೆ ಇರುವ ನೌನ್ನ ಕ್ಲಾರಿಫೈ ಮಾಡಿ ಡಿಫೈನ್ ಮಾಡಿ ಹೇಳ್ತಿದೆ. ಯಾರದು ಅಥವಾ ಅದು ಏನು, ಅದು ಎಂಥದ್ದು ಅನ್ನೋದು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ರಿಲೇಟಿವ್ ಪ್ರೊನೌನ್ಗಳ ಕೆಲಸನೇ ಅದು. ನೋಡಿ ನೆಕ್ಸ್ಟ್, ದ ಕಸ್ಟಮರ್ ಹೂ ಕಾಲ್ಡ್ ಮೀ ವಾಸ್ ಆ್ಯಂಗ್ರಿ. ದ ಕಸ್ಟಮರ್ ಹೂ ಕಾಲ್ಡ್ ಮೀ ಅಂದರೆ ನನಗೆ ಯಾರೋ ಕಸ್ಟಮರ್ ಕಾಲ್ ಮಾಡಿದ್ನಲ್ಲ ಅವನು ತುಂಬ ಸೀಟಾಗಿದ್ದ. ನೆಕ್ಸ್ಟ್ ಇಲ್ಲಿ ನೋಡಿ, ದ ಕಸ್ಟಮರ್ ಹೂ ಐ ಕಾಲ್ಡ್ ವಾಸ್ ಹ್ಯಾಪಿ.
ಸೊ ಇಲ್ಲಿ ನೋಡಿ, ಸ್ವಲ್ಪ ಕೇರ್ಫುಲ್ಲಾಗಿ ಗಮನಿಸಿ. ದ ಕಸ್ಟಮರ್ ಹೂ ಐ ಕಾಲ್ಡ್, ಇಲ್ಲಿ ನಾನು ಕಾಲ್ ಮಾಡಿದ ಕಸ್ಟಮರ್ ಹ್ಯಾಪಿ ಆಗಿದ್ದ ಅಂತ ಹೇಳ್ತಾ ಇದ್ದೀನಿ. ಹೂ ಮುಂದೆ ಐ ಕಾಲ್ಡ್ ಬಂದಿದೆ ನೋಡಿ. ಇಷ್ಟನ್ನ ನೀವು ಗಮನಿಸಿ ನೋಡಿದಾಗ ಐ ಅನ್ನೋದು ಇಲ್ಲಿ ಮೇನ್ ಸಬ್ಜೆಕ್ಟ್, ಕಾಲ್ಡ್ ಅನ್ನೋದು ವರ್ಬ್. ಈ ಕ್ಲಾಸ್ನಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಇದೆ. ಇಲ್ಲಿ ಹಿಂದೆ ಬಂದಿರುವಂಥ ಯಾವುದೇ ಸೆಂಟೆನ್ಸ್ಗಳಲ್ಲೂ ಈ ಥರ ರಿಲೇಟಿವ್ ಪ್ರೊನೌನ್ ಆದಮೇಲೆ ಸಬ್ಜೆಕ್ಟ್ ಬರ್ತಾ ಇಲ್ಲ, ಇಲ್ಲಿ ಮಾತ್ರ ಬಂದಿದೆ. ರೈಟ್. ಸೊ ಇದರ ಅರ್ಥ ಏನು? ನಾನು ಕಾಲ್ ಮಾಡಿದ ಕಸ್ಟಮರ್ ಸಂತೋಷವಾಗಿದ್ದ. ರೈಟ್. ಅಂದರೆ ಇಲ್ಲಿ ನಾನು ಕಾಲ್ ಮಾಡಿದೆ. ಆ್ಯಂಡ್ ಈ ಸೆಂಟೆನ್ಸ್ನಲ್ಲಿ ನೀವು ಹೂಮ್ ಅನ್ನೋದನ್ನು ಕೂಡ ಹಾಕಬಹುದು. ದ ಕಸ್ಟಮರ್ ಹೂಮ್ ಐ ಕಾಲ್ಡ್ ವಾಸ್ ಹ್ಯಾಪಿ ಕೂಡ ಹಾಕ್ಬೋದು, ಕೇವಲ ಇಲ್ಲಿ ಮಾತ್ರ. ಆ ರೀತಿ ಹಾಕಿದಾಗ ಇದು ತುಂಬ ಫಾರ್ಮಲ್ ಆಗುತ್ತೆ ಅಷ್ಟೇ. ಹೂ ಜಾಗದಲ್ಲಿ ಹೋಮ್ ಹಾಕಿದ್ರೆ. ಬಟ್ ಈ ಸೆಂಟೆನ್ಸ್ನಲ್ಲೇ ನೀವು ಹಾಕಬಾರ್ದು. ಈ ಸೆಂಟೆನ್ಸ್ನಲ್ಲಿ ಹೂ ಸಬ್ಜೆಕ್ಟ್, ಬಟ್ ಈ ಸೆಂಟೆನ್ಸ್ನಲ್ಲಿ ಹೂಮ್ ಅನ್ನೋದು ಆಬ್ಜೆಕ್ಟ್. ಯಾಕೆ ಹೇಳಿ ಇದು ಆಬ್ಜೆಕ್ಟ್? ಯಾಕೆಂದರೆ ಈ ಸೆಂಟೆನ್ಸ್ನಲ್ಲಿ ನಾನು ಕಾಲ್ ಮಾಡಿದೆ, ಐ ಕಾಲ್ಡ್ ದ ಕಸ್ಟಮರ್. ಸೊ ಕಸ್ಟಮರ್ ಮೇಲೆ ಕೆಲಸ ನಡೀತಲ್ವ, ಆದ್ದರಿಂದ ಅವನು ಆಬ್ಜೆಕ್ಟ್ ಆಗ್ತಾನೆ. ಸೊ ಅವನ್ನ ನಾನು ರೆಫರ್ ಮಾಡ್ತಾ ಇದ್ದೀನಿ ಯಾವುದರಿಂದ? ಹೂಮ್ ಅನ್ನುವ ಪ್ರೊನೌನ್ನಿಂದ. ಸೊ ಆಬ್ಜೆಕ್ಟ್ನ ರೆಫರ್ ಮಾಡ್ತಾ ಇದೆ ಅಂದರೆ ಹೂಮ್ ಇಲ್ಲಿ ಆಬ್ಜೆಕ್ಟ್ ಪ್ರೊನೌನ್ ಆಯಿತು. ಸೊ ಆಬ್ಜೆಕ್ಟ್ ಪ್ರೊನೌನ್ ಆದಾಗ ಮಾತ್ರ ನಾವಲ್ಲಿ ಹೂ ಹಾಕ್ಬೋದು ಅಥವಾ ಹೂಮ್ ಹಾಕ್ಬೋದು. ಸಬ್ಜೆಕ್ಟ್ ಪ್ರೊನೌನ್ನಲ್ಲಿ ಹೂಮ್ ಹಾಕಕ್ಕೆ ಬರಲ್ಲ, ನೆನ್ಪಿಟ್ಟುಕೊಳ್ಳಿ. ರೈಟ್. ಆಬ್ಜೆಕ್ಟ್ ಪ್ರೊನೌನಲ್ಲಿ ಮಾತ್ರನೇ ನಾವು ಹೂ ಜಾಗದಲ್ಲಿ ಹೂಮ್ ಕೂಡ ಹಾಕ್ಬೋದು. ಹಾಕಿದಾಗ ಏನಾಗುತ್ತೆ? ಫಾರ್ಮಲ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಐ ಡೋಂಟ್ ನೋ ಹೂಮ್ ಶಿ ಕಾಲ್ಡ್ ಫಾರ್, ಅಂದರೆ ಅವಳು ಯಾರಿಗೆ ಕಾಲ್ ಮಾಡಿದ್ಲು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ಹೂಮ್ ಅನ್ನೋದು ಆಬ್ಜೆಕ್ಟ್ ಆಯಿತು ಅಂತ ಹೇಗೆ ಕಂಡುಹಿಡಿಯಬೇಕು? ಈ ಸೆಂಟೆನ್ಸ್ನ ನೋಡಿ. ಇಷ್ಟು ನೋಡಿ, ಶಿ ಕಾಲ್ಡ್ ಅಂತ ಇದೆ ಅಲ್ವಾ. ಸೊ ಅವಳು ಯಾರಿಗೋ ಕಾಲ್ ಮಾಡಿದ್ಲು, ಶಿ ಕಾಲ್ಡ್ ಇಲ್ಲೇ ಬರ್ತಾ ಇದೆ. ಸೊ ಹೂ ಅಥವಾ ಹೂಮ್ ಮುಂದೆನೇ ಒಂದು ನೌನ್ ಬರ್ತಾ ಇದ್ದರೆ ಅದ್ರ ಹಿಂದೆ ಬರುವಂಥ ಹೂ ಅಥವಾ ಹೂಮ್ ಆಬ್ಜೆಕ್ಟ್ ಪ್ರೊನೌನ್ ಆಗುತ್ತೆ. ಸೊ ಇಲ್ಲಿ ಹೂ ಹಾಕಿದ್ರೆ ತಪ್ಪಿಲ್ಲ, ಬಟ್ ಈ ಜಾಗದಲ್ಲಿ ನೀವು ಹಾಕಬಾರ್ದು. ನೆಕ್ಸ್ಟ್, ದ ಲೈಬ್ರರಿ ವೇರ್ ವಿ ಮೆಟ್. ಸೊ ಇಲ್ಲಿ ವೇರ್ ಬಂತು ನೋಡಿ, ಅಂದರೆ ಅರ್ಥ ನಾವು ಭೇಟಿ ಆದಂಥ ಲೈಬ್ರರಿ. ಇಲ್ಲಿ ವೇರ್ ಯಾಕೆ ಬಂತು ಅಂದರೆ ಲೈಬ್ರರಿ ಅನ್ನೋದು ಒಂದು ಪ್ಲೇಸ್. ಸೊ ನಾನು ಈ ಥರ ಕ್ಲಾರಿಫೈ ಹೇಳ್ತಾ ಇದ್ದೀನಿ. ದ ಲೈಬ್ರರಿ ವೇರ್ ವಿ ಮೆಟ್, ನಾವು ಭೇಟಿ ಆದಂತಹ ಲೈಬ್ರರಿ. ದ ಲೈಬ್ರರಿ ಅಟ್ ವಿಚ್ ವಿ ಮೆಟ್ ಅಂತ ಕೂಡ ಹೇಳಬಹುದು, ಆಗ ಅದು ಫಾರ್ಮಲ್ ಆಗುತ್ತೆ. ಇದರ ಟ್ರಾನ್ಸ್ಲೇಷನ್ ಕೂಡ ಸೇಮ್ ಆಗುತ್ತೆ, ನಾವು ಭೇಟಿ ಆದ ಲೈಬ್ರರಿ. ಸೊ ವೇರ್ ಜಾಗದಲ್ಲಿ ಅಟ್ ವಿಚ್ ಕೂಡ ಹಾಕ್ಬೋದು, ಫಾರ್ಮಲ್ ಆಗುತ್ತೆ ಅಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ದ ಡೇ ವೆನ್ ವಿ ಮೆಟ್, ನಾವು ಭೇಟಿಯಾದ ದಿನ. ನಿನಗೆ ನೆನಪಿದೆಯಾ? ಡೂ ಯು ರಿಮೆಂಬರ್ ದ ಡೇ ವೆನ್ ವಿ ಮೆಟ್ ಅಂತ ಕೇಳ್ಬೋದು. ಅಥವಾ ಈ ರೀತಿನೂ ಕೇಳಿ, ದ ಡೇ ಆನ್ ವಿಚ್ ವಿ ಮೆಟ್, ಅಂದರೆ ನಾವು ಭೇಟಿಯಾದ ದಿನ. ಸೊ ವೆನ್ ಜಾಗದಲ್ಲಿ ಆನ್ ವಿಚ್ ಹಾಕಿದ್ರೆ ಫಾರ್ಮಲ್ ಆಗುತ್ತೆ. ಹಾಗಿದ್ರೆ ವೆನ್ ಮತ್ತು ವೇರ್ ಹಾಕಿದ್ರೆ ಕ್ಯಾಶುವಲ್ ಟಾಕ್ನಲ್ಲಿ, ಸ್ಪೋಕನ್ ಇಂಗ್ಲೀಷ್ನಲ್ಲಿ ಅದು ನಡೆಯುತ್ತೆ. ನೀವು ಆನ್ ವಿಚ್, ಅಟ್ ವಿಚ್ ಹಾಕಿದ್ರೆ ಫಾರ್ಮಲ್ ಆಗುತ್ತಷ್ಟೇ. ದ ಇಯರ್ ವೆನ್ ಹಿ ಡೈಡ್, ಅವನು ಮೃತಪಟ್ಟ ವರ್ಷ. ಸೊ ಇದನ್ನು ಫಾರ್ಮಲ್ ಮಾಡಬೇಕಂದ್ರೆ ನೀವು ಹಾಕಬೇಕು ದ ಇಯರ್ ಇನ್ ವಿಚ್ ಹಿ ಡೈಡ್ ಅನ್ನೋದು. ದ ಹೌಸ್ ವೇರ್ ಹಿ ಲಿವ್ಡ್, ಅವನು ವಾಸಿಸಿದ್ದ ಮನೆ. ಸೊ ಇದನ್ನು ಕೂಡ ನೀವು ಫಾರ್ಮಲ್ ಮಾಡ್ಬೋದು, ಅಂದರೆ ಹಾಗೆ ಹೇಳಬೇಕು ದ ಹೌಸ್ ಇನ್ ವಿಚ್ ಹಿ ಲಿವ್ಡ್ ಅನ್ನೋದು. ನೆಕ್ಸ್ಟ್, ದ ಬಾಯ್ ಹೂಸ್ ನೇಮ್ ಈಸ್ ಅಜಯ್. ಸೊ ಇಲ್ಲಿ ನೋಡಿ ಹೂಸ್ ಅಂತ ಬಂತು. ಸೊ ಇಲ್ಲಿ ಹೂಸ್ ಅನ್ನೋದು ಪೊಸೆಸಿವ್ನ ತೋರಿಸೋದಕ್ಕೆ ಯೂಸ್ ಮಾಡ್ತಿದ್ದೀವಿ. ಪೊಸೆಸಿವ್ ಅಂದ್ರೇನು? ಒಂದು ನೌನ್ ಒಂದನ್ನು ಹೊಂದಿದ್ರೆ ಅದನ್ನು ನಾವು ಹೇಳೋದಕ್ಕೆ ಹೂಸ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಬಾಯ್ ಅನ್ನೋದು ನೌನ್, ಅದು ಏನು ಹೊಂದಿದೆ? ಒಂದು ಹೆಸರನ್ನು ಹೊಂದಿದೆ ಅಲ್ವಾ. ಹೊಂದಿರುವುದನ್ನು ಹೇಳೋದಕ್ಕೆ ನಾವು ಪೊಸೆಷನ್ ಅಂತ ಹೇಳ್ತೀವಿ. ಪೊಸೆಷನ್ ಅಂದರೆ ನಾವು ಹೊಂದಿರೋದು. ಸೊ ಬಾಯ್ ಒಂದು ಹೆಸರನ್ನು ಹೊಂದಿದ್ದಾನೆ, ಅವನ ಹೆಸರು ಅಜಯ್. ಅರ್ಥ ಆಗ್ತಿಲ್ಲ? ಅಜಯ್ ಎಂಬ ಹುಡುಗ ಇದರ ಟ್ರಾನ್ಸ್ಲೇಷನ್ ಆಗುತ್ತೆ. ಅದೇ ರೀತಿ ನೋಡಿ, ದ ಬುಕ್ ಹೂಸ್ ಕಲರ್ ಇಸ್ ಬ್ಲೂ. ಬುಕ್ಕಿಗೆ ಒಂದು ಕಲರ್ ಇದೆ ಅಲ್ವಾ, ಬುಕ್ ಒಂದು ಕಲರನ್ನು ಹೊಂದಿದೆ. ಯಾವ ಬುಕ್ ಬ್ಲೂ ಕಲರನ್ನು ಹೊಂದಿದೆಯೋ ಆ ಬುಕ್ ಅಂತ ನಾನು ಮೆನ್ಷನ್ ಮಾಡಬೇಕಂದ್ರೆ ಹೂಸ್ ಅನ್ನೋದನ್ನು ಯೂಸ್ ಮಾಡಬೇಕು. ರೈಟ್. ದ ಬುಕ್ ಹೂಸ್ ಕಲರ್ ಇಸ್ ಬ್ಲೂ ಅಂದರೆ ನೀಲಿ ಬಣ್ಣ ಇರುವ ಪುಸ್ತಕ, ಅಂದರೆ ನೀಲಿ ಬಣ್ಣ ಹೊಂದಿರುವ ಪುಸ್ತಕ. ಕಾಲ್ ದ ಸ್ಟೂಡೆಂಟ್ಸ್ ಹೂಸ್ ಫೀ ಇಸ್ ಡ್ಯೂ, ಅಂದರೆ ಯಾರು ಫೀನ ಬಾಕಿ ಹೊಂದಿದ್ದಾರೋ ಆ ವಿದ್ಯಾರ್ಥಿಗಳನ್ನು ಕರೆಯಿರಿ. ಸೊ ಹೂಸ್ ಅಂದರೆ ಹೊಂದಿರುವುದು. ಸೊ ಹೂಸ್ ಅನ್ನೋದನ್ನ ನೀವು ಯಾವಾಗ ಯೂಸ್ ಮಾಡಬೇಕಂದ್ರೆ, ನೀವು ಯಾವುದಾದ್ರೂ ಒಂದು ನೌನ್ ಬಗ್ಗೆ ಮಾತಾಡ್ತಿದ್ರೆ ಆ ನೌನ್ ಏನಾದರೂ ಒಂದನ್ನು ಹೊಂದಿದೆ, ಒಂದು ಹೆಸರನ್ನ ಹೊಂದಿದೆ, ಒಂದು ಕಲರ್ ಹೊಂದಿದೆ, ಅಥವಾ ಇಲ್ಲಿ ನೋಡಿ ಫೀಸ್ ಡ್ಯೂ ಹೊಂದಿದೆ, ಈ ರೀತಿ ಏನಾದರೂ ಹೊಂದಿದೆ ಅನ್ನೋದನ್ನು ನೀವು ಮೆನ್ಷನ್ ಮಾಡಿ ಹೇಳಬೇಕಂದ್ರೆ ಹೂಸ್ ಅಂತ ಹಾಕಿ ಆ ಒಂದು ವಿಷಯನ ತಿಳಿಸಿ. ನೆಕ್ಸ್ಟ್, ವಿ ನೀಡ್ ಆನ್ ಎಂಪ್ಲಾಯಿ ಹೂಸ್ ಸ್ಕಿಲ್ಸ್ ಕ್ಯಾನ್ ಸರ್ವ್ ಅವರ್ ಪರ್ಪಸ್. ನಮಗೆ ಒಬ್ಬ ಎಂಪ್ಲಾಯಿ ಬೇಕು. ಆ ಎಂಪ್ಲಾಯಿ ಏನನ್ನು ಹೊಂದಿರಬೇಕಂದ್ರೆ ನಮ್ಮ ಉದ್ದೇಶವನ್ನು ಸರ್ವ್ ಮಾಡಲು ಇರುವಂಥ ಎಲ್ಲ ಸ್ಕಿಲ್ಗಳನ್ನ ಹೊಂದಿರಬೇಕು. ರೈಟ್. ದಿಸ್ ಇಸ್ ದ ಬುಕ್ ವಿಚ್ ಐ ವಾಂಟೆಡ್. ಸೊ ಇಲ್ಲಿ ವಿಚ್ ಯಾಕೆ ಬಂತಂದರೆ ದ ಬುಕ್ ಅನ್ನೋದು ಒಂದು ಆಬ್ಜೆಕ್ಟ್.
ಅಂದರೆ ಇದೇ ನನಗೆ ಬೇಕಾಗಿದ್ದ ಪುಸ್ತಕ. ದ ಕ್ಯಾಂಡಿಡೇಟ್ ಹೂಮ್ ಐ ಹರ್ಡ್ ಈಸ್ ಲೇಝಿ. ಅಂದರೆ ನಾನು ಯಾವ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಿದ್ನೋ ಆ ಕ್ಯಾಂಡಿಡೇಟ್ ತುಂಬ ಲೇಝಿ. ಸೊ ಇಲ್ಲೂ ಕೂಡ ನೋಡಿ, ಹೂಮ್ ಅನ್ನೋದು ಆಬ್ಜೆಕ್ಟ್ ಪ್ರೊನೌನ್, ಸಬ್ಜೆಕ್ಟ್ ಪ್ರೊನೌನ್ ಅಲ್ಲ. ಹೇಗೆ ಇದನ್ನು ತಿಳ್ಕೋಬೇಕು ಅಂದರೆ ಇಲ್ಲಿ ನೋಡಿ, ದ ಕ್ಯಾಂಡಿಡೇಟ್ ಹೂಮ್ ಐ ಹರ್ಡ್ ಈಸ್ ಲೇಝಿ, ಹೂಮ್ ಮುಂದೆ ಐ ಅನ್ನುವ ಸಬ್ಜೆಕ್ಟ್ ಬರ್ತಾ ಇದೆ. ಅಲ್ಲಿ ಐ ಅನ್ನೋ ಸಬ್ಜೆಕ್ಟ್ ಬಂತು ಅಂದರೆ ಹೂಮ್ ಅನ್ನೋದು ಆಬ್ಜೆಕ್ಟ್ ಆಗೋಗುತ್ತೆ, ರೈಟ್? ಅಂದರೆ ಐ ಹೈಯರ್ಡ್ ಅ ಕ್ಯಾಂಡಿಡೇಟ್. ದಟ್ ಮೀನ್ಸ್ ಇಲ್ಲಿ ಹೂಮ್ ಅನ್ನೋದು ನಾನು ಹೈಯರ್ ಮಾಡಿರೋ ಕ್ಯಾಂಡಿಡೇಟ್ನ ರೆಫರ್ ಮಾಡ್ತಾ ಇದೆ, ಬಟ್ ದಟ್ ಈಸ್ ಆನ್ ಆಬ್ಜೆಕ್ಟ್. ಇಲ್ಲಿ ಹೂಮ್ ಅನ್ನೋದು ಆಬ್ಜೆಕ್ಟ್ ಪ್ರೊನೌನ್. ಸೊ ಆಬ್ಜೆಕ್ಟ್ ಪ್ರೊನೌನ್ ಇದ್ದಾಗ ಆ ಜಾಗದಲ್ಲಿ ನೀವು ಹೂ ಕೂಡ ಹಾಕ್ಬೋದು, ಹೂಮ್ ಕೂಡ ಹಾಕ್ಬೋದು. ಹೂಮ್ ಹಾಕಿದ್ರೆ ಸ್ವಲ್ಪ ಫಾರ್ಮಲ್ ಆಗಿ ಸೌಂಡ್ ಮಾಡುತ್ತಷ್ಟೇ. ಆ್ಯಂಡ್ ಇಲ್ಲಿ ದಟ್ ಕೂಡ ಹಾಕ್ಬೋದು, ಏನೂ ತಪ್ಪಿಲ್ಲ. ಈ ಜಾಗದಲ್ಲಿ ಹೂಮ್ ದಟ್ ಮೂರು ಕೂಡ ಸೂಟ್ ಆಗುತ್ತೆ. ಸೊ ಹೂಮ್ ಯಾವಾಗ ಹಾಕಬೇಕು ಅಂದರೆ ಅದು ಆಬ್ಜೆಕ್ಟ್ ಪ್ರೊನೌನ್ ಆಗಿದ್ದಾಗ ಮಾತ್ರ. ಹಿ ಹ್ಯಾಸ್ ರಿಟನ್ ಅ ಬುಕ್ ಹೂಸ್ ನೇಮ್ ಐ ಫರ್ಗಾಟನ್. ಅಂದರೆ ಅವನೊಂದು ಪುಸ್ತಕನ ಬರೆದಿದ್ದಾನೆ, ಪುಸ್ತಕ ಏನೋ ಒಂದು ಹೆಸರನ್ನ ಹೊಂದಿದೆ, ಅದನ್ನು ನಾನು ಮರ್ತೋಗ್ಬಿಟ್ಟಿದ್ದೀನಿ. ಹಿ ಹ್ಯಾಸ್ ರಿಟನ್ ಅ ಬುಕ್ ಹೂಸ್ ನೇಮ್ ಅಂದರೆ ಆ ಪುಸ್ತಕದ ಹೆಸರು ಐ ಫರ್ಗಾಟನ್. ಸೊ ನೋಡಿ, ಈ ರೀತಿ ನಾವು ಅದನ್ನು ಹೇಳ್ತೀವಿ. ಹಿ ಹ್ಯಾಸ್ ರಿಟನ್ ಅ ಬುಕ್ ದ ನೇಮ್ ಆಫ್ ವಿಚ್ ಐ ಫರ್ಗಾಟನ್. ಈ ರೀತಿ ಕೂಡ ಚೇಂಜ್ ಮಾಡ್ಬೋದು, ದ ನೇಮ್ ಆಫ್ ವಿಚ್ ಅಂತ ಕೂಡ ಹೇಳ್ಬೋದು. ಸೊ ಇದು ಫಾರ್ಮಲ್ ಆಗುತ್ತೆ ಅಷ್ಟೇ. ಅವನು ಬರೆದ ಪುಸ್ತಕದ ಹೆಸರು ನಾನು ಮರೆತಿದ್ದೇನೆ. ನೆಕ್ಸ್ಟ್, ಡೂ ಯು ನೋ ದ ರೀಸನ್ ವೈ ಶಿ ಡಸಂಟ್ ಲೈಕ್ ಮೀ. ಅಂದರೆ ಸೊ ಇಲ್ಲಿ ನೋಡಿ, ವೈ ಅನ್ನೋದು ಬಂತು. ಇಲ್ಲಿ ನಾವು ರೀಸನ್ ಕೇಳ್ತಾ ಇದ್ದೀವಿ, ಆದ್ದರಿಂದ ವೈ ಅನ್ನೋದನ್ನು ಯೂಸ್ ಮಾಡ್ತೀವಿ. ಅಂದರೆ ಅವಳು ನನ್ನನ್ನು ಇಷ್ಟಪಡದೇ ಇರಲು ಕಾರಣ ನಿನಗೆ ಗೊತ್ತಾ. ದ ರೀಸನ್ ವೈ ಹಿ ಲೈಡ್ ಈಸ್ ನಾಟ್ ನೋನ್. ಅಥವಾ ದ ರೀಸನ್ ದಟ್ ಹಿ ಲೈಡ್ ಈಸ್ ನಾಟ್ ನೋನ್. ಅಂದರೆ ಅವನು ಸುಳ್ಳು ಹೇಳಿದ್ದರ ಕಾರಣ ಗೊತ್ತಿಲ್ಲ, ರೈಟ್? ಸೊ ಇಲ್ಲೂ ಕೂಡ ವೈ ಜಾಗದಲ್ಲಿ ನೀವು ದ್ಯಾಟ್ನ ಹಾಕ್ಬಹುದು. ಸೊ ದ್ಯಾಟ್ ಎಲ್ಲೆಲ್ಲಿ ಹಾಕ್ಬೋದು ಅನ್ನೋದು ಗೊತ್ತಾಯ್ತಲ್ವ? ಹೂ ಇದ್ದಾಗ, ವಿಚ್ ಇದ್ದಾಗ ಆ್ಯಂಡ್ ವೈ ಇದ್ದಾಗ ನೀವು ಆ ಮೂರು ಜಾಗದಲ್ಲಿ ಅದನ್ನು ತೆಗೆದು ದ್ಯಾಟ್ ಅಂತ ರೀಪ್ಲೇಸ್ ಮಾಡ್ಬೋದು, ಏನು ತಪ್ಪಿಲ್ಲ. ಸ್ಪೋಕನ್ ಇಂಗ್ಲೀಷ್ನಲ್ಲಿ ಅದು ಕೂಡ ಕಾಮನ್. ದ ರೀಸನ್ ವೈ ಹಿ ಡಿಡ್ ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್. ಅವನಿದನ್ನು ಏಕೆ ಮಾಡಿದನೋ ಅನ್ನೋ ಕಾರಣ ಮುಖ್ಯ ಅಲ್ಲ. ಡು ಯು ನೋ ದ ರೀಸನ್ ವೈ ಹಿ ಡಿಡ್ ದಟ್. ಅವನಿದನ್ನು ಯಾಕೆ ಮಾಡಿದನೋ ಅನ್ನುವ ರೀಸನ್ ನಿನಗೆ ಗೊತ್ತಾ, ರೈಟ್? ಸೊ ಗೊತ್ತಾಗ್ತದೆ ಅಲ್ವಾ? ಈ ರೀತಿಯಾಗಿ ನಾವು ವೈನ ಯೂಸ್ ಮಾಡ್ಬೋದು. ಆ್ಯಂಡ್ ನೀವು ಅನ್ಕೋಬೋದು, ವಾಟ್ನ ನಾನು ಇನ್ನೂ ಹೇಳೇ ಇಲ್ಲ ಅಂತ. ಸೊ ವಾಟ್ ಅನ್ನೋದು ರಿಲೇಟಿವ್ ಪ್ರೊನೌನ್ ಅಲ್ಲ. ಸೊ ವಾಟ್ನ ನಾವು ಈ ರೀತಿ ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ, ವಾಟ್ ಯು ಆರ್ ಡೂಯಿಂಗ್ ಇಸ್ ರಾಂಗ್. ವಾಟ್ ಯು ಆರ್ ಡೂಯಿಂಗ್ ಇಸ್ ರಾಂಗ್. ನೀನು ಮಾಡ್ತಾ ಇರುವುದು ತಪ್ಪು. ಸೊ ಇಲ್ಲಿ ವಾಟ್ ಅನ್ನೋದು ರಿಲೇಟಿವ್ ಪ್ರೊನೌನ್ ಅಲ್ಲ. ಯಾಕಲ್ಲ? ಸೊ ಇದು ಯಾವುದೇ ನೌನ್ನ ಮುಂದೆ ಬರ್ತಾ ಇಲ್ಲ. ನಾನು ಹೇಳಿದ್ದೆ ನೌನ್ ಮುಂದೆ ಬರುತ್ತೆ ಆ್ಯಂಡ್ ಅದು ಆ ನೌನ್ನ ಡಿಸ್ಕ್ರೈಬ್ ಮಾಡುತ್ತೆ ಅಂತ. ಬಟ್ ಇಲ್ಲಿ ವಾಟ್ ಅನ್ನೋದು ಆ ಕೆಲಸ ಮಾಡ್ತಾ ಇಲ್ಲ, ಆದ್ದರಿಂದ ಇದು ರಿಲೇಟಿವ್ ಪ್ರೊನೌನ್ ಅಲ್ಲ. ವಾಟ್ ಐ ಸೆಡ್ ಇಸ್ ಕರೆಕ್ಟ್. ನಾನು ಹೇಳಿದ್ದು ಸರಿ, ಗೊತ್ತಾಯ್ತದಲ್ಲ? ವಾಟ್ನ ನೀವು ಇದೇ ರೀತಿ ಯೂಸ್ ಮಾಡ್ಕೋಬೇಕು. ವಾಟ್ನ ನೀವು ಒಂಥರ ಸಬ್ಜೆಕ್ಟ್ ರೀತಿನಲ್ಲೇ ಸ್ಟಾರ್ಟ್ ಮಾಡಬೇಕು. ಗೊತ್ತಾಗ್ತಿದೆ ಅಲ್ವಾ? ಐ ಡೋಂಟ್ ನೋ ಹೌ ವಿ ಡಿಡ್ ದಟ್. ನನಗೆ ಗೊತ್ತಿಲ್ಲ ಅವನು ಅದನ್ನು ಹೇಗೆ ಮಾಡ್ದ ಅನ್ನೋದು. ಸೊ ಇಲ್ಲೂ ಕೂಡ ಹೌ ಅನ್ನೋದು ನೌನ್ನ ಮುಂದೆ ಬರ್ತಾ ಇಲ್ಲ, ಆದ್ದರಿಂದ ಹೌ ಅನ್ನೋದು ಕೂಡ ರಿಲೇಟಿವ್ ಪ್ರೊನೌನ್ ಅಲ್ಲ. ನೀವು ಅದನ್ನು ಇದೇ ರೀತಿ ಯೂಸ್ ಮಾಡ್ಕೋಬೋದು. ಕ್ಯಾನ್ ಯು ಟೆಲ್ ಮಿ ಹೌ ಯು ಡಿಡ್ ದಿಸ್ ಅಂತ ಕೇಳಿ. ನೆಕ್ಸ್ಟ್, ಕೆಲವು ಸಾರಿ ನಾವು ಪ್ರಿಪೋಸಿಷನ್ನ ಎಂಡ್ನಲ್ಲಿ ಹಾಕ್ತೀವಿ. ಸೊ ನೋಡಿ ಹೇಗೆ ಅನ್ನೋದು. ಕೆಲವು ಸಾರಿ ನಾವು ರಿಲೇಟಿವ್ ಪ್ರೊನೌನ್ ಯೂಸ್ ಮಾಡಿದಾಗ ಪ್ರಿಪೋಸಿಷನ್ಸ್ ಬರುತ್ತೆ ಆ್ಯಂಡ್ ಅವುಗಳನ್ನ ನಾವು ಎಂಡ್ನಲ್ಲಿ ಹಾಕ್ತೀವಿ. ಹೇಗೆ ನೋಡಿ, ದ ಮ್ಯಾನ್ ಫ್ರಮ್ ಹೂ ಐ ಬಾರೋಡ್ ದ ಮನಿ. ಅಥವಾ ನೀವು ಇದನ್ನು ಈ ರೀತಿಯೂ ಹೇಳ್ಬೋದು, ದ ಮ್ಯಾನ್ ಫ್ರಮ್ ಹೂಮ್ ಐ ಬಾರೋಡ್ ದ ಮನಿ. ಎರಡು ರೀತಿ ಹೇಳ್ಬೋದು, ಹೂ ಅಥವಾ ಹೂಮ್. ಹೂ ಜಾಗದಲ್ಲಿ ನೀವು ಹೂಮ್ ಹಾಕ್ಬೋದು. ಗೊತ್ತಾಗ್ತಲ್ಲ ಯಾವಾಗ ಹಾಕಬೇಕು? ಯಾವಾಗ ಹೂ ಅನ್ನೋದು ಆಬ್ಜೆಕ್ಟ್ ಪ್ರೊನೌನ್ ಆಗಿರುತ್ತೋ ಅವಾಗ. ಅಂದರೆ ಇಲ್ಲೇನು ಐ ಬಾರೋಡ್ ದ ಮನಿ ಫ್ರಮ್ ಅ ಮ್ಯಾನ್ ಅಲ್ವಾ? ಯಾರೊಬ್ಬ ವ್ಯಕ್ತಿಯಿಂದ ನಾನು ದುಡ್ಡನ್ನ ಬಾರೋ ಮಾಡಿದೆ, ಅಂದರೆ ಆ ಮ್ಯಾನ್ ಇಲ್ಲಿ ಆಬ್ಜೆಕ್ಟ್ ಆಗ್ತದೆ. ಸೊ ಅದರಿಂದ ನೀವು ಇಲ್ಲಿ ಹೂಮ್ ಹಾಕ್ಬೋದು. ಓಕೆ, ಇಲ್ಲಿ ನೋಡಿ ಫ್ರಮ್ ಅನ್ನೋದು ಬಂತು. ಫ್ರಮ್ ಅನ್ನೋದು ರಿಲೇಟಿವ್ ಪ್ರೊನೌನ್ಗಿಂತ ಮುಂಚೆನೇ ಬರಬಹುದು. ಈ ರೀತಿ ಈ ಥರ ಬಂದಾಗ ಫಾರ್ಮಲ್ ಆಗುತ್ತೆ. ಇನ್ಫಾರ್ಮಲ್ ಆಗಿ ಅಂದರೆ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಈ ಥರನೂ ಯೂಸ್ ಮಾಡ್ಬೋದು. ದ ಮ್ಯಾನ್ ಹೂ ಐ ಬಾರೋಡ್ ದ ಮನಿ ಫ್ರಮ್. ಸೊ ಈ ಥರನೂ ಹೇಳ್ಬೋದು. ಇದು ಹೇಳಿದಾಗ ಇನ್ಫಾರ್ಮಲ್ ಆಗುತ್ತಷ್ಟೇ. ಗೊತ್ತಾಗ್ತಿಲ್ಲ? ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಈ ಎರಡೂ ಜಾಗದಲ್ಲಿ ಹೂ ಜಾಗದಲ್ಲಿ ನಾವು ಹೂಮ್ನ ಹಾಕ್ಬೋದು, ಅದು ಆಬ್ಜೆಕ್ಟ್ ಆಗಿದೆ ಆದ್ದರಿಂದ. ನೆಕ್ಸ್ಟ್, ಹಿ ವಾಸ್ ರೆಸ್ಪೆಕ್ಟೆಡ್ ಬೈ ದ ಪೀಪಲ್ ವಿತ್ ಹೂಮ್ ಹಿ ವರ್ಕ್ಡ್. ಅವನು ಯಾರ ಜೊತೆ ಕೆಲಸ ಮಾಡಿದ್ನೋ ಆ ವ್ಯಕ್ತಿಗಳಿಂದ ಅವನು ಗೌರವವನ್ನು ಪಡೆಯುತ್ತಿದ್ದ. ಹಿ ವಾಸ್ ರೆಸ್ಪೆಕ್ಟೆಡ್. ಸೊ ಇಲ್ಲೂ ಕೂಡ ವಿತ್ ಅನ್ನೋ ಪ್ರಿಪೊಸಿಷನ್ ಬಂದಿದೆ. ಸೊ ಇದು ಪ್ರೊನೌನ್ನ ಹಿಂದೆ ಇದೆ ಅಂದರೆ ಫಾರ್ಮಲ್ ಆಯಿತು. ಇದನ್ನು ನಾವು ಎಂಡನಲ್ಲೂ ಕೂಡ ಹಾಕ್ಬೋದು. ಹಿ ವಾಸ್ ರೆಸ್ಪೆಕ್ಟೆಡ್ ಬೈ ದ ಪೀಪಲ್ ಹೂ ಹಿ ವರ್ಕ್ಡ್ ವಿತ್ ಅಥವಾ ಹೂಮ್ ಹಿ ವರ್ಕ್ಡ್ ವಿತ್. ನೀವಿಲ್ಲಿ ಕೂಡ ಹೂ ಹಾಕ್ಬೋದು. ದಿಸ್ ಇಸ್ ದ ರೂಮ್ ಇನ್ ವಿಚ್ ಐ ವಾಸ್ ಬಾರ್ನ್ ಅಂತ ಹೇಳಿ ತುಂಬ ಫಾರ್ಮಲ್. ಅಂದರೆ ನಾನು ಇದೇ ರೂಮ್ನಲ್ಲಿ ಹುಟ್ಟಿದ್ದು ಅಂತ ನಾವು ಹೇಳ್ತಾ ಇದ್ದೀವಿ. ತುಂಬ ಫಾರ್ಮಲ್ ಆಯಿತು. ನೀವು ಇನ್ನು ಎಂಡ್ನಲ್ಲೂ ಕೂಡ ಹಾಕ್ಬೋದು.
ದಿಸ್ ಇಸ್ ದ ರೂಮ್ ದಟ್ ಐ ವಾಸ್ ಬಾರ್ನ್ ಇನ್. ಸೊ ಇಲ್ಲಿ ನಾವು ದಟ್ನ ಹಾಕ್ತೀವಿ, ರೈಟ್. ಇಲ್ಲಿ ವಿಚ್ ಬರಲ್ಲ, ವಿಚ್ ಬಂದರೆ ತುಂಬ ಅನ್ಕಾಮನ್ ಆಗಿ ಕೇಳಿಸುತ್ತೆ, ಅಷ್ಟು ಕಾಮನ್ ಅಲ್ಲ. ದಟ್ ಅನ್ನೋದು ಬರುತ್ತೆ ಇಲ್ಲಿ ಯಾವಾಗ ಪ್ರಿಪೋಸಿಷನ್ ಎಂಡ್ಗೆ ಹೋದರೆ. ದಿಸ್ ಇಸ್ ದ ರೂಮ್ ದಟ್ ಐ ವಾಸ್ ಬಾರ್ನ್ ಇನ್. ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ದಟ್ನ ನೀವು ಹಾಕ್ಬೋದು ಅಥವಾ ಬಿಡ್ಬೋದು. ದಿಸ್ ಇಸ್ ದ ರೂಮ್ ಐ ವಾಸ್ ಬಾರ್ನ್ ಇನ್ ಅಂತ ಕೂಡ ಹೇಳ್ಬೋದು. ಐ ಡೋಂಟ್ ನೋ ಫಾರ್ ಹೂಮ್ ಶಿ ಕಾಲ್ಡ್ ಅಂತಲೂ ಹೇಳ್ಬೋದು, ಫಾರ್ಮಲ್ ಆಗುತ್ತೆ. ಅಥವಾ ಐ ಡೋಂಟ್ ನೋ ಹೂಮ್ ಶಿ ಕಾಲ್ಡ್ ಫಾರ್ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ನೀವು ಹೂ ಹಾಕಬಹುದು, ಯಾಕೆಂದರೆ ಇಲ್ಲಿ ಹೂಮ್ ಆಬ್ಜೆಕ್ಟ್, ಯಾರೋ ಒಬ್ಬರಿಗೆ ಅವಳು ಕಾಲ್ ಮಾಡಿದಾಳಲ್ವಾ, ಆ ಯಾರೋ ಅನ್ನೋದು ಆಬ್ಜೆಕ್ಟ್ ಇಲ್ಲಿ ಹೂಮ್. ಆದ್ದರಿಂದ ನೀವು ಆಬ್ಜೆಕ್ಟ್ ಆಗಿದ್ರೆ ಮಾತ್ರನೇ ಆ ಜಾಗದಲ್ಲಿ ಹೂನ ರೀಪ್ಲೇಸ್ ಮಾಡ್ಬೋದು. ದ ಇಯರ್ ಇನ್ ವಿಚ್ ಈ ಸ್ಟಾರ್ಟೆಡ್ ಹಿಸ್ ಬಿಸ್ನೆಸ್. ದ ಇಯರ್ ವೆನ್ ಹಿ ಸ್ಟಾರ್ಟೆಡ್ ಹಿಸ್ ಬಿಸ್ನೆಸ್ ಇನ್ ಅಂತಲೂ ಕೂಡ ನೀವು ಹೇಳ್ಬೋದು, ರೈಟ್. ಸೊ ಇದನ್ನು ನೀವು ಮೈಂಡ್ನಲ್ಲಿ ಇಟ್ಕೊಳ್ಳುವ. ಆ್ಯಂಡ್ ಸೊ ಈ ರಿಲೇಟಿವ್ ಪ್ರೊನೌನ್ಸು ನಮಗೆ ತುಂಬ ಯೂಸ್ಫುಲ್ ಯಾವಾಗ ಆಗುತ್ತೆ ಅಂದರೆ ನಾವು ಡಿಸ್ಕ್ರೈಬ್ ಮಾಡುವಾಗ ಅಥವಾ ನಾವು ಒಂದು ವಿಷಯನ ಎಕ್ಸ್ಪ್ಲೈನ್ ಮಾಡ್ತಾ ಇರುವಾಗ. ಇಲ್ಲಿ ನೋಡಿ, ನೀವು ಈ ಥರ ಓದಿರ್ತೀರ, ದ ಕಂಪ್ಯೂಟರ್ ಇಸ್ ಅ ಮಷೀನ್ ವಿಚ್ ಈಸ್ ಕೇಪಬಲ್ ಆಫ್ ಡೂಯಿಂಗ್ ಎನಿ ಟಾಸ್ಕ್. ಸೊ ಇಲ್ಲಿ ವಿಚ್ ಅನ್ನೋದು ಮಷೀನ್ನ ರೆಫರ್ ಮಾಡ್ತಿದೆ, ಅಂದರೆ ಕಂಪ್ಯೂಟರ್ನೇ ರೆಫರ್ ಮಾಡ್ತಾ ಇದೆ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಅದನ್ನು ನಾನು ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ, ಆದ್ದರಿಂದ ವಿಚ್ ಅನ್ನೋ ವರ್ಡ್ ಯೂಸ್ ಮಾಡಿಕೊಂಡೆ. ವಿಚ್ ಕನ್ಸಿಸ್ಟ್ ಆಫ್ ಪ್ರೊಸೆಸರ್, ರ್ಯಾಮ್, ಹಾರ್ಡ್ ಡ್ರೈವ್. ಸೊ ವಿಚ್ ಅನ್ನೋದಿಲ್ಲಿ ಮಷಿನ್ನ ರೆಫರ್ ಮಾಡ್ತಾ ಇದೆ, ಅದನ್ನು ನೆನಪಿಟ್ಕೊಳ್ಳಿ. ದ ರ್ಯಾಮ್, ಈಗ ನಾನು ರ್ಯಾಮ್ ಬಗ್ಗೆ ಮಾತಾಡಬೇಕು. ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪ್ರೈಮರಿ ಮೆಮೊರಿ. ದ ರ್ಯಾಮ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪ್ರೈಮರಿ ಮೆಮೊರಿ ಈಸ್ ದ ಪ್ಲೇಸ್ ವೇರ್ ದ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಆರ್ ಸ್ಟೋರ್ಡ್ ಟೆಂಪರರಿಲಿ, ರೈಟ್. ಸೊ ಇಲ್ಲಿ ನಾವು ವಿಚ್ ಅನ್ನೋದನ್ನು ಯೂಸ್ ಮಾಡಿದ್ದೀವಿ, ಯಾಕಂದರೆ ರ್ಯಾಮ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಗೊತ್ತಾಗ್ತಿದೆ ಅಲ್ವಾ ಹೇಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು. ನೆಕ್ಸ್ಟ್ ನೋಡಿ, ಹಿ ಈಸ್ ಸಮೊನ್ ಹೂ ಲೈಕ್ಸ್ ಟು ಬಿ ಅಲೋನ್. ಹಿ ಈಸ್ ಸಮೊನ್ ಹೂ ಲೈಕ್ಸ್ ಟು ಬಿ ಅಲೋನ್. ಅವನು ಎಂಥ ವ್ಯಕ್ತಿ ಅಂದರೆ ಯಾವಾಗಲೂ ಒಬ್ಬನೇ ಇರೋದಕ್ಕೆ ಇಷ್ಟಪಡುವಂತಹ ವ್ಯಕ್ತಿ. ಸೊ ಇಲ್ಲಿ ನಾನು ಅವನ ಬಗ್ಗೆ ಹೇಳಬೇಕು. ಹಿ ಈಸ್ ಅ ಪರ್ಸನ್, ಹಿ ಈಸ್ ಸಮ್ ಒನ್ ಹೂ ಲೈಕ್ಸ್ ಟು ಬಿ ಅಲೋನ್. ಈ ರೀತಿ ನಾನು ಅವನ್ನ ಡಿಸ್ಕ್ರೈಬ್ ಮಾಡಿ ಹೇಳಬೇಕು. ಹೂಸ್ ಥಾಟ್ಸ್, ಹೂಸ್ ಅಂದರೆ ಯಾರ ಥಾಟ್ಸ್, ಅವನ ಥಾಟ್ಸ್. ಹೂಸ್ ಥಾಟ್ಸ್ ಆ್ಯಂಡ್ ಐಡಿಯಾಸ್ ಆರ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಅವನ ಥಾಟ್ಸ್ ಆ್ಯಂಡ್ ಐಡಿಯಾಸ್ ಬೇರೆಯವ್ರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೆಕ್ಸ್ಟ್, ಟುಡೇ ವಿ ಹ್ಯಾವ್ ಅಕ್ಷಯ್ ಕುಮಾರ್ ವಿತ್ ಅಸ್. ಇವತ್ತು ನಮ್ಮ ಜೊತೆ ಅಕ್ಷಯ್ ಕುಮಾರ್ ಇದ್ದಾರೆ. ಹೂ ಈಸ್ ಅ ಪಾಪ್ಯುಲರ್ ಆ್ಯಕ್ಟರ್ ಆ್ಯಂಡ್ ಹೂಸ್ ಮೂವೀಸ್ ಮೇಕ್ ಇಂಪ್ಯಾಕ್ಟ್ ಆನ್ ಸೊಸೈಟಿ. ಸೊ ಇಲ್ಲಿ ನಾವು ಹೂ ಮತ್ತು ಹೂಸ್ ಯಾರನ್ನ ರೆಫರ್ ಮಾಡ್ತಾ ಇದ್ದೀವಿ, ಅಕ್ಷಯ್ ಕುಮಾರ್ ಅನ್ನೋ ಪರ್ಸನ್ನ ರೆಫರ್ ಮಾಡ್ತಾ ಇದ್ದೀವಿ. ಸೊ ಗೊತ್ತಾಯ್ತಲ್ಲ, ಈ ರೀತಿ ನಾವು ಈ ರಿಲೇಟಿವ್ ಪ್ರೊನೌನ್ಸ್ನ ಯೂಸ್ ಮಾಡ್ಕೋಬೋದು. ರಿಲೇಟಿವ್ ಪ್ರೊನೌನ್ಸ್ನ ನಾವು ಕನೆಕ್ಟರ್ಸ್ ಆಗಿ ಯೂಸ್ ಮಾಡ್ಬೋದು. ಅಂದರೆ ಏನು, ಕೆಲವು ಇನ್ಫಾರ್ಮೇಷನ್ ಇರುತ್ತೆ ಒಬ್ಬ ವ್ಯಕ್ತಿ ಬಗ್ಗೆ ಅಥವಾ ಯಾರ ಬಗ್ಗೆನಾದರೂ ಯಾವುದ್ರ ಬಗ್ಗೆನಾದರೂ, ಅವುಗಳನ್ನೆಲ್ಲ ನಾವು ಕನೆಕ್ಟ್ ಮಾಡೋದಕ್ಕೆ ಸಿಂಗಲ್ ಸೆಂಟೆನ್ಸ್ ಮಾಡೋದಕ್ಕೂ ಕೂಡ ನಾವು ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ದಿಸ್ ಇಸ್ ಮಿಸ್ಟರ್ ಕಿರಣ್, ಯು ಮೆಟ್ ಹಿಮ್ ಲಾಸ್ಟ್ ಇಯರ್. ಸೊ ನಾನು ಕಿರಣನ್ನು ನನ್ನ ಫ್ರೆಂಡ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ಈ ರೀತಿಯಾಗಿ. ಸೊ ಇಲ್ಲಿ ಎರಡು ಸೆಪರೇಟ್ ಸೆಂಟೆನ್ಸ್ ಇದೆ, ನಾವು ಈ ಎರಡನ್ನೂ ಕನೆಕ್ಟ್ ಮಾಡ್ಬೋದು ಈ ರೀತಿ. ದಿಸ್ ಇಸ್ ಮಿಸ್ಟರ್ ಕಿರಣ್ ಹೂಮ್ ಯು ಮೆಟ್ ಲಾಸ್ಟ್ ಇಯರ್, ಈ ರೀತಿಯಾಗಿ. ಸೊ ಇಲ್ಲಿ ಸಿಂಗಲ್ ಸೆಂಟೆನ್ಸ್ ಆಗೋಯ್ತು. ಸೊ ಇಲ್ಲಿ ಹೂಮ್ ಅನ್ನೋದು ಎರಡು ಸೆಪರೇಟ್ ಸೆಂಟೆನ್ಸ್ನ ಕನೆಕ್ಟ್ ಮಾಡಿ ಒಂದೇ ಫ್ಲೋನಲ್ಲಿ ಹೇಳೋದಕ್ಕೆ ಹೆಲ್ಪ್ ಮಾಡ್ತು ಅಲ್ವಾ. ಸೊ ದಿಸ್ ಇಸ್ ಮಿಸ್ಟರ್ ಕಿರಣ್ ಹೂ ಯು ಮೆಟ್ ಲಾಸ್ಟ್ ಇಯರ್ ಅಂತ ಎರಡು ಸೆಪರೇಟ್ ಆಗಿ ಪಾಸ್ ಕೊಟ್ಟು ಹೇಳೋ ಬದಲು ನೀವು ಈ ರೀತಿ ಹೇಳೋದು ತುಂಬ ಕಾಮನ್ ಸ್ಪೋಕನ್ ಇಂಗ್ಲೀಷ್ನಲ್ಲಿ. ಇನ್ನೊಂದು ನೋಡಿ, ಎಸ್ಟರ್ಡೇ ಐ ಮೆಟ್ ಅ ಮ್ಯಾನ್ ಹಿ ವರ್ಕ್ಸ್ ಇನ್ ದ ರಿಸರ್ವ್ ಬ್ಯಾಂಕ್. ಸೊ ಈ ರೀತಿ ಹೇಳೋ ಬದಲು ತುಂಬ ಕಾಮನ್ ವೇನಲ್ಲಿ ಹೇಳೋದು ಹೇಗೆ ಅಂದರೆ, ಎಸ್ಟರ್ಡೇ ಐ ಮೆಟ್ ಅ ಮ್ಯಾನ್ ಹೂ ವರ್ಕ್ಸ್ ಇನ್ ದ ರಿಸರ್ವ್ ಬ್ಯಾಂಕ್, ರೈಟ್. ಈ ರೀತಿ ಹೇಳ್ಬೋದು. ನೆಕ್ಸ್ಟ್, ಶಿ ಈಸ್ ಮೈ ಕ್ಲಾಸ್ ಟೀಚರ್, ಶಿ ಆಲ್ಸೋ ಟೀಚರ್ಸ್ ಅಸ್ ಇಂಗ್ಲೀಷ್. ಇಲ್ಲಿ ಎರಡು ಸೆಪರೇಟ್ ಸೆಂಟೆನ್ಸ್ ಇದೆ. ಸೊ ಇಲ್ಲಿ ಎರಡನೇ ಸೆಂಟೆನ್ಸಲ್ಲಿರೋ ಶೀನ ತೆಗೆದು ನಾವು ಹೂ ಹಾಕ್ಬೋದು. ಶಿ ಈಸ್ ಮೈ ಕ್ಲಾಸ್ ಟೀಚರ್ ಹೂ ಆಲ್ಸೋ ಟೀಚರ್ಸ್ ಅಸ್ ಇಂಗ್ಲೀಷ್, ರೈಟ್. ಸೊ ಈ ರೀತಿಯಾಗಿ ನಾವು ಎರಡು ಸೆಂಟೆನ್ಸ್ಗಳು ಒಂದೇ ಸಬ್ಜೆಕ್ಟ್ಗೆ ರಿಲೇಟ್ ಆಗಿದ್ದರೆ ಆಗ ಮಾತ್ರ ನಾವು ರಿಲೇಟಿವ್ ಪ್ರೊನೌನಿಂದ ಅವೆರಡನ್ನು ಕನೆಕ್ಟ್ ಮಾಡಬಹುದು. ಸೊ ಇದು ನಿಮಗೆ ತುಂಬ ಕನ್ಫ್ಯೂಸ್ ಆಗ್ತಿದ್ರೆ ಹೋಗಿ ಫಸ್ಟ್ ಪಾರ್ಟ್ ನೋಡಿ, ಆಗಲೇ ಕ್ಲಿಯರ್ ಆಗುತ್ತೆ. ನಾನು ರಿಲೇಟಿವ್ ಪ್ರೊನೌನ್ಸ್ ಅಂದರೆ ಏನು, ಯಾವುದನ್ನು ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಡೀಟೇಲ್ ಆಗಿ ಅಲ್ಲಿ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್, ಒಮಿಟಿಂಗ್ ರಿಲೇಟಿವ್ ಪ್ರೊನೌನ್ಸ್. ಅಂದರೆ ಒಮಿಟಿಂಗ್ ಅಂದರೆ ನಾವು ಬಿಟ್ಬಿಡೋದು, ಡ್ರಾಪ್ ಮಾಡೋದು. ಯಾವಾಗ ಮಾಡ್ಬೋದು ಫಸ್ಟ್ ಅದನ್ನು ತಿಳ್ಕೊಳ್ಳಿ. ವಿ ಕ್ಯಾನ್ ಡ್ರಾಪ್ ದ ರಿಲೇಟಿವ್ ಪ್ರೊನೌನ್. ನಾವು ರಿಲೇಟಿವ್ ಪ್ರೊನೌನ್ನ ಡ್ರಾಪ್ ಮಾಡ್ಬೋದು ವೆನ್ ಇಟ್ ಈಸ್ ದ ಆಬ್ಜೆಕ್ಟ್ ಆಫ್ ಅ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್. ಸೊ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ ಅಂದರೆ ಏನಂತ ಗೊತ್ತಿದೆ ಅಲ್ವಾ ನಿಮಗೆ. ಸೊ ಆ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ನ ಆಬ್ಜೆಕ್ಟ್ ಆಗಿದ್ದರೆ ಮಾತ್ರ ಅಂಥ ಪ್ರೊನೌನ್ನ ನಾವು ಡ್ರಾಪ್ ಮಾಡ್ಬೋದು, ಒಮಿಟ್ ಮಾಡ್ಬೋದು, ಅಂದರೆ ಬಿಡ್ಬೋದು. ಅದು ಇಲ್ಲದೇನೂ ಕೂಡ ಹೇಳ್ಬೋದು, ಆದರೆ ಅದು ಸಬ್ಜೆಕ್ಟ್ ಆಗಿರಬಾರ್ದು. ಸೊ ನಿಮ್ಗೆ ಕನ್ಫ್ಯೂಷನ್ ಆಗ್ತಿದೆ ಅಲ್ವಾ, ಇಲ್ಲಿ ನೋಡಿ ತೋರಿಸ್ತೀನಿ.
ದ ಮ್ಯಾನ್ ಫ್ರಮ್ ಹೂಮ್ ಐ ಬಾರೋಡ್ ದ ಮನಿ ಕಾಲ್ಡ್ ಮೀ. ನಾನು ಯಾವ ವ್ಯಕ್ತಿಯಿಂದ ದುಡ್ಡನ್ನ ಸಾಲ ಪಡೆದಿದ್ನೋ ಅವ್ನು ಕಾಲ್ ಮಾಡ್ದ. ಈ ರೀತಿ ಹೇಳ್ತಾ ಇದ್ದೀವಿ. ಇಲ್ಲಿ ಹೂಮ್ ಅನ್ನೋದನ್ನು ಹಾಕಿದ್ದೀವಿ. ಸೊ ಹೂಮ್ ಅನ್ನೋದು ಅದ್ರ ಮುಂದೆ ಇರುವಂಥ ರಿಲೇಟಿವ್ ಕ್ಲಾಸ್ ಐ ಬಾರೋಡ್ ದ ಮನಿ, ಇದರ ಸಬ್ಜೆಕ್ಟಾ ಅಥವಾ ಆಬ್ಜೆಕ್ಟಾ? ಥಿಂಕ್ ಮಾಡಿ. ಇಲ್ಲಿ ನೋಡಿ, ಐ ಬಾರೋಡ್ ದ ಮನಿ ಫ್ರಮ್ ಅ ಮ್ಯಾನ್ ಅಲ್ವಾ? ಆ ಮ್ಯಾನ್ ಈ ಸೆಂಟೆನ್ಸ್ನಲ್ಲಿ ಆಬ್ಜೆಕ್ಟ್, ನಾನು ಸಬ್ಜೆಕ್ಟ್. ಗೊತ್ತಾಗ್ತಿದೆ ಅಲ್ವಾ? ಆ ವ್ಯಕ್ತಿಯಿಂದ ನಾನು ಸಾಲವನ್ನು ಪಡೆದೆ. ಸೊ ಇಲ್ಲಿ ಹೂಮ್ ಅನ್ನೋದು ಆಬ್ಜೆಕ್ಟ್ ಪ್ರೊನೌನ್, ಆದ್ದರಿಂದ ನಾವು ಇದನ್ನು ಡ್ರಾಪ್ ಮಾಡ್ಬೋದು. ಮತ್ತೊಂದು ಗೊತ್ತಿದೆ ಅಲ್ವಾ, ನಾವು ಫ್ರಮ್ ಹೋಮ್ನ ಸಪ್ರೇಟ್ ಕೂಡ ಮಾಡ್ಬೋದು. ದ ಮ್ಯಾನ್ ಹೂಮ್ ಐ ಬಾರೋಡ್ ದ ಮನಿ ಫ್ರಮ್ ಕಾಲ್ಡ್ ಮೀ ಅಂತಾನು ಹೇಳ್ಬೋದು, ಅಥವಾ ಹೂಮ್ ಜಾಗದಲ್ಲಿ ನಾವು ಹೂ ಹಾಕ್ಬೋದು. ದ ಮ್ಯಾನ್ ಹೂ ಐ ಬಾರೋಡ್ ದ ಮನಿ ಫ್ರಮ್ ಕಾಲ್ಡ್ ಮೀ ಅಂತಾನು ಹೇಳ್ಬೋದು, ಅಥವಾ ದ್ಯಾಟ್ ಕೂಡ ಹಾಕ್ಬೋದು. ದ ಮ್ಯಾನ್ ದಟ್ ಐ ಬಾರೋಡ್ ದ ಮನಿ ಫ್ರಮ್ ಕಾಲ್ಡ್ ಮೀ. ಆ್ಯಂಡ್ ನಾ ಹೇಳ್ದೆ ಅಲ್ವಾ ಇಲ್ಲಿ, ಸೊ ಇಲ್ಲಿ ಹೂಮ್, ಹೂ ಅಥವಾ ದ್ಯಾಟ್ ಆಬ್ಜೆಕ್ಟ್ ಪ್ರೊನೌನ್ಗಳು, ಇದನ್ನು ನಾವು ಡ್ರಾಪ್ ಮಾಡಿ ಹೇಳ್ಬೋದು. ದ ಮ್ಯಾನ್ ಐ ಬಾರೋಡ್ ದ ಮನಿ ಫ್ರಮ್ ಕಾಲ್ಡ್ ಮೀ ಅಂತ ಹೇಳ್ಬೋದು. ಇದು ತುಂಬ ಕಾಮನ್, ಕೇವಲ ಇದು ಇನ್ಫಾರ್ಮಲ್ ಆಗಿ ಹೇಳೋದು. ಕ್ಯಾಶುವಲ್ ಆಗಿ ನೀವು ಸ್ಪೋಕನ್ ಇಂಗ್ಲೀಷ್ನಲ್ಲಿ ಈ ಥರ ಡ್ರಾಪ್ ಮಾಡಿ ಹೇಳ್ಬೋದು. ಬಟ್ ತುಂಬ ಫಾರ್ಮಲ್ ಆಗಿ ಹೇಳ್ತಿದ್ದೀರ ಅಂದರೆ ಫಸ್ಟ್ ಸೆಂಟೆನ್ಸ್ ಟಾಪ್ನಲ್ಲಿರುವಂಥ ಸೆಂಟೆನ್ಸ್ನ ಯೂಸ್ ಮಾಡಿ, ಇದು ತುಂಬ ಫಾರ್ಮಲ್ ಆಗುತ್ತೆ. ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ಡೂ ಯು ರಿಮೆಂಬರ್ ದ ಪೀಪಲ್ ಹೂಮ್ ವಿ ಮೆಟ್ ಇನ್ ಮೈಸೂರ್? ಸೊ ಈ ಸೆಂಟೆನ್ಸ್ನಲ್ಲಿ ಹೂಮ್ ಅನ್ನೋದು ಆಬ್ಜೆಕ್ಟ್. ಹೇಗೆ? ಇಲ್ಲಿ ನೋಡಿ, ವಿ ಮೆಟ್ ಪೀಪಲ್ ಇನ್ ಮೈಸೂರ್, ವಿ ಮೆಟ್ ಪೀಪಲ್. ಸೊ ಇಲ್ಲಿ ಪೀಪಲ್ ಆಬ್ಜೆಕ್ಟ್ ಆಯ್ತಲ್ವಾ? ಸೊ ಸಬ್ಜೆಕ್ಟ್ ಆಬ್ಜೆಕ್ಟ್ ಗೊತ್ತಿಲ್ಲ ಅಂದರೆ ಫಸ್ಟ್ ಪಾರ್ಟ್ ನೋಡಿ, ಇದ್ರ ಹಿಂದಿನ ಕ್ಲಾಸ್. ಹೌದು, ಅಂದರೆ ನಾವು ಅವರನ್ನು ಮೀಟ್ ಮಾಡಿದ್ದೇವೆ. ಹೂಮ್ ಅನ್ನೋದು ಪೀಪಲ್ನ ರೆಫರ್ ಮಾಡ್ತಿದೆ, ಅವರನ್ನು ನಾವು ಮೀಟ್ ಮಾಡಿ ಬಂದಿದ್ದೀವಿ. ಸೊ ಅದರಿಂದ ಅದು ಆಬ್ಜೆಕ್ಟ್ ಆಯಿತು. ಸೊ ಆದ್ದರಿಂದ ಹೂಮ್ನ ನಾವು ಡ್ರಾಪ್ ಮಾಡಬಹುದು. ಡೂ ಯು ರಿಮೆಂಬರ್ ದ ಪೀಪಲ್ ವಿ ಮೆಟ್ ಇನ್ ಮೈಸೂರ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಹೂಮ್ನ ನಾವು ತೆಗೆದು ಕೂಡ ಹೇಳ್ಬೋದು. ಬಟ್ ಇಲ್ಲಿ ನೋಡಿ, ಕಾಲ್ ದ ಬಾಯ್ ಹೂ ಬೀಟ್ ಯು. ಕಾಲ್ ದ ಬಾಯ್ ಹೂ ಬೀಟ್ ಯು ಅಂದರೆ ನಿನಗೆ ಹೊಡೆದಂಥ ಹುಡುಗನ್ನ ಕರಿ. ಸೊ ಇಲ್ಲಿ ಅ ಬಾಯ್ ಬೀಟ್ ಯು ಅಲ್ವಾ, ಯಾರೊಬ್ಬ ಹುಡುಗ ನಿನ್ನನ್ನು ಹೊಡೆದ. ಸೊ ಇಲ್ಲಿ ನೋಡಿ, ಅ ಬಾಯ್ ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಆಗ್ತಾ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಆದ್ದರಿಂದ ನಾವು ಇದನ್ನು ಡ್ರಾಪ್ ಮಾಡಿ ಈ ಥರ ಹೇಳಕ್ಕೆ ಬರಲ್ಲ. ಕಾಲ್ ದ ಬಾಯ್ ಬೀಟ್ ಯು ಅಂತ ಹೇಳಬಾರ್ದು. ಯಾಕೆ ಅಂದರೆ ಇಲ್ಲಿ ಹೂ ಸಬ್ಜೆಕ್ಟ್ ಪ್ರೊನೌನ್, ಆದ್ದರಿಂದ ಕೇವಲ ನಾವು ಆಬ್ಜೆಕ್ಟ್ ಪ್ರೊನೌನ್ ಆಗಿದ್ದಾಗ ಮಾತ್ರ ಡ್ರಾಪ್ ಮಾಡಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡಿ, ದ ಕಸ್ಟಮರ್ ಹೂಮ್ ಐ ಕಾಲ್ಡ್ ವಾಸ್ ಹ್ಯಾಪಿ. ಅರ್ಥ ಆಗ್ತಿಲ್ಲ, ನಾನು ಯಾರಿಗೆ ಕಾಲ್ ಮಾಡಿದ್ನೋ ಆ ಕಸ್ಟಮರ್ ಹ್ಯಾಪಿಯಾಗಿದ್ದ ಅಂದರೆ ಅರ್ಥ ನಾನು ಕಸ್ಟಮರ್ಗೆ ಕಾಲ್ ಮಾಡಿದ್ದೆ. ಐ ಕಾಲ್ಡ್ ಅ ಕಸ್ಟಮರ್ ಅಂದರೆ ಇಲ್ಲಿ ನಾನು ಒಬ್ಬರ ಮೇಲೆ ಕೆಲಸ ಮಾಡಿದ್ದೀನಿ ಅಂದರೆ ಕಸ್ಟಮರ್ ಆಬ್ಜೆಕ್ಟ್ ಆಯಿತು. ಆದ್ದರಿಂದ ನೀವು ಇಲ್ಲಿ ಹೂಮ್ನ ಕ್ಯಾನ್ಸಲ್ ಮಾಡ್ಬೋದು. ದ ಕಸ್ಟಮರ್ ಐ ಕಾಲ್ಡ್ ವಾಸ್ ಹ್ಯಾಪಿ ಅಂತ ಹೇಳ್ಬೋದು. ಬಟ್ ಇಲ್ಲಿ ನೋಡಿ, ದ ಕಸ್ಟಮರ್ ಹೂ ಕಾಲ್ಡ್ ಮೀ ವಾಸ್ ಆ್ಯಂಗ್ರಿ ಅಂದರೆ ಯಾರೋ ಕಸ್ಟಮರ್ ನನಗೆ ಕಾಲ್ ಮಾಡಿದ್ದ, ಆ ಕಸ್ಟಮರ್ ಕಾಲ್ಡ್ ಮೀ, ಅವನು ತುಂಬ ಆ್ಯಂಗ್ರಿ ಆಗಿದ್ದ. ಬಟ್ ಇಲ್ಲಿ ಕಸ್ಟಮರ್ ನನಗೆ ಮಾಡಿದ ಅಂದರೆ ಅವನೇ ಸಬ್ಜೆಕ್ಟ್ ಆಗ್ತಾ ಇದ್ದಾನೆ, ಇದು ಸಬ್ಜೆಕ್ಟ್ ಪ್ರೊನೌನ್. ಆದ್ದರಿಂದ ನಾವು ಈ ಥರ ಡ್ರಾಪ್ ಮಾಡೋಕ್ಕೆ ಬರಲ್ಲ. ದ ಕಸ್ಟಮರ್ ಕಾಲ್ಡ್ ಮೀ ವಾಸ್ ಆ್ಯಂಗ್ರಿ, ತಪ್ಪು, ಈ ಥರ ಮಾಡಬಾರ್ದು. ಇನ್ನೊಂದು ನೋಡಿ, ಶಿ ಈಸ್ ಡ್ರಿಂಕಿಂಗ್ ದ ಕಾಫಿ ದಟ್ ಯು ಮೇಡ್ ಅಂದರೆ ನೀನು ಕಾಫಿ ಮಾಡಿದ್ದೆ ಅಲ್ವಾ, ಯು ಮೇಡ್ ಕಾಫಿ, ಅದನ್ನು ಅವಳು ಕುಡಿತಾ ಇದ್ದಾಳೆ. ದ್ಯಾಟ್ ಮೀನ್ಸ್ ಇಲ್ಲೂ ಕೂಡ ನಾವು ಡ್ರಾಪ್ ಮಾಡ್ಬೋದು. ಶಿ ಈಸ್ ಡ್ರಿಂಕಿಂಗ್ ದ ಕಾಫಿ ಯು ಮೇಡ್ ಅಂತ ಹೇಳ್ಬೋದು, ಯಾಕೆಂದರೆ ಇಲ್ಲಿ ಕಾಫಿ ಅನ್ನೋದು ಆಬ್ಜೆಕ್ಟ್. ರೈಟ್, ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ನೋಡಿ ಇಲ್ಲಿ, ದ ರೀಸನ್ ವೈ ಹಿ ಡಿಡ್ ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್. ಈ ಸೆಂಟೆನ್ಸ್ಗಳನ್ನ ಕೂಡ ನಾನು ಲಾಸ್ಟ್ ಪಾರ್ಟ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ, ನೀವು ಹೋಗಿ ನೋಡಿ. ಸೊ ಇಲ್ಲೂ ಕೂಡ ನಾವು ವೈನ ರಿಮೂವ್ ಮಾಡ್ಬೋದು. ದ ರೀಸನ್ ಹಿ ಡಿಡ್ ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್. ಸೊ ವೈ ಅನ್ನೋ ರಿಲೇಟಿವ್ ಪ್ರೊನೌನ್ನ ಕೂಡ ನೀವು ಡ್ರಾಪ್ ಮಾಡಿ ಹೇಳ್ಬೋದು, ಅದು ರೂಲ್ ಪ್ರಕಾರ ಕರೆಕ್ಟ್ ಇರುತ್ತೆ. ದಿಸ್ ಇಸ್ ದ ಬುಕ್ ವಿಚ್ ಐ ವಾಂಟೆಡ್, ನನಗೆ ಬೇಕಾಗಿದ್ದ ಪುಸ್ತಕ ಇದೆ. ದಿಸ್ ಇಸ್ ದ ಬುಕ್ ಐ ವಾಂಟೆಡ್ ಅಂತ ಕೂಡ ಹೇಳ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ವಿಚ್ ಅನ್ನೋದು ಕೂಡ ಈ ಸಿಚುವೇಶನಲ್ಲಿ ಡ್ರಾಪ್ ಮಾಡ್ಬೋದು, ಬಟ್ ಇಲ್ಲಿ ಮಾಡೋಕ್ಕಾಗಲ್ಲ. ಈ ಹ್ಯಾಸ್ ರಿಟನ್ ಅ ಬುಕ್ ದ ನೇಮ್ ಆಫ್ ವಿಚ್ ಐ ಹ್ಯಾವ್ ಫರ್ಗಾಟನ್. ಅರ್ಥ ಆಗ್ತಿದೆ ಅಲ್ವಾ? ಇಲ್ಲಿ ನೀವು ಈಸ್ ರಿಟನ್ ಅ ಬುಕ್ ದ ನೇಮ್ ಆಫ್ ಐ ಹ್ಯಾವ್ ಫರ್ಗಾಟನ್ ಅಂತ ಹೇಳಕ್ ಬರಲ್ಲ. ಬಟ್ ದಿಸ್ ಇಸ್ ದ ಬುಕ್ ವಿಚ್ ಐ ವಾಂಟೆಡ್ ಸೆಂಟೆನ್ಸ್ನಲ್ಲಿ ವಿಚ್ ಅನ್ನೋದು ಆಬ್ಜೆಕ್ಟ್ ಆಗಿ ಬಿಹೇವ್ ಮಾಡ್ತಾ ಇದೆ, ಆದ್ರಿಂದ ನಾವು ಅದನ್ನು ಡ್ರಾಪ್ ಮಾಡಬಹುದು. ಬಟ್ ಇಲ್ಲಿ ಆ ರೀತಿ ಮಾಡ್ತಾ ಇಲ್ಲ. ಸೊ ಈ ರೀತಿ ಅದು ಪ್ರಿಪೋಸಿಷನ್ ಜೊತೆ ಯೂಸ್ ಮಾಡ್ತವೆ, ಆದ್ರಿಂದ ನೀವು ಅಲ್ಲಿ ವಿಚ್ನ ಮಿಸ್ ಮಾಡಿಬಿಟ್ರೆ ಇನ್ಕಂಪ್ಲೀಟ್ ಆಗೋಗುತ್ತೆ, ಆದ್ರಿಂದ ಇಲ್ಲಿ ನೀವು ಡ್ರಾಪ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ ನೋಡಿ, ದ ಲೈಬ್ರರಿ ವೇರ್ ವಿ ಮೆಟ್. ವೇರ್ ಅನ್ನೋದನ್ನು ನೀವು ಬಿಡಲೇಬಾರ್ದು, ಯಾಕೆಂದರೆ ಪ್ಲೇಸ್ನ ಡಿನೋಟ್ ಮಾಡ್ತಿರೋ ಪ್ರೊನೌನ್ನ ನಾವು ಮಿಸ್ ಮಾಡಬಾರ್ದು. ದ ಲೈಬ್ರರಿ ವಿ ಮೆಟ್ ಅಂತ ಹೇಳಬಾರ್ದು. ಸೊ ವೇರ್ನ ನೀವು ಡ್ರಾಪ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್, ದ ಬಾಯ್ ಹೂಸ್ ನೇಮ್ ಇಸ್ ಅಜಯ್. ಇಲ್ಲೂ ಕೂಡ ಅಷ್ಟೇ ನೀವು ಹೂಸ್ನ ಡ್ರಾಪ್ ಮಾಡಬಾರ್ದು, ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ.
ಸೊ ದ್ಯಾಟ್ ಅನ್ನೋ ರಿಲೇಟಿವ್ ಪ್ರೊನೌನ್ನ ಈಗ ಆಲ್ರೆಡಿ ನಾನು ಹೇಳಿದ್ದೆ ಲಾಸ್ಟ್ ಪಾರ್ಟ್ಸ್ಗಳಲ್ಲಿ, ಯಾವ ರಿಲೇಟಿವ್ ಪ್ರೊನೌನ್ನ ರೀಪ್ಲೇಸ್ ಮಾಡಿ ನೀವು ದ್ಯಾಟ್ ಯೂಸ್ ಮಾಡಬಹುದು ಅನ್ನೋದನ್ನು. ಅಷ್ಟೇ ಅಲ್ಲದೆ ದ್ಯಾಟ್ ಅನ್ನೋದು ಸರ್ಟನ್ ಟೈಪ್ಸ್ ಆಫ್ ಸೆಂಟೆನ್ಸ್ಗಳಲ್ಲಿ ಯೂಸ್ ಆಗುತ್ತೆ. ಅದು ಹೇಗೆ ಅನ್ನೋದು ತೋರಿಸ್ತೀನಿ ನೋಡಿ ಇಲ್ಲಿ ಎಕ್ಸಾಂಪಲ್ಸ್. ಈಸ್ ದಿಸ್ ಆಲ್ ದಟ್ ಇಸ್ ಲೆಫ್ಟ್ ಅಂತ ನೀವು ಕೇಳಿದ್ರೆ ಅರ್ಥ ಉಳಿದಿರೋದೆಲ್ಲ ಇಷ್ಟೇನಾ, ಅಂದರೆ ಇವೇನಾ ಉಳಿದಿರೋದು ಅನ್ನೋ ಮೀನಿಂಗ್ ಕೊಡುತ್ತೆ. ಅಂದರೆ ಈಗ ನಿಮ್ಮ ಮುಂದೆ ಏನೋ ಕೆಲವು ವಸ್ತುಗಳಿದೆ, ನೀವು ಕೇಳಬೇಕಾಗುತ್ತೆ ಇಷ್ಟೇನಾ ಉಳಿದಿರೋದು, ಇಸ್ ದಿಸ್ ಆಲ್ ದ್ಯಾಟ್ ಈಸ್ ಲೆಫ್ಟ್ ಅಂತ ಕೇಳಬೇಕಾಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಇಲ್ಲಿ ದ್ಯಾಟ್ಸ್ ಅನ್ನೋದು ದ್ಯಾಟ್ ಈಸ್ನ ಶಾರ್ಟ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ನೋಡಿ, ದಟ್ಸ್ ಆಲ್ ದಟ್ ಐ ಹ್ಯಾವ್ ಅಂತಲೂ ಹೇಳ್ಬೋದು, ಅಥವಾ ದಟ್ಸ್ ಆಲ್ ಐ ಹ್ಯಾವ್ ಅಂತಾನು ಹೇಳ್ಬೋದು. ಸೊ ಇಲ್ಲಿ ನೀವು ದ್ಯಾಟ್ನ ಒಮಿಟ್ ಮಾಡಬಹುದು, ಅಂದರೆ ದ್ಯಾಟ್ನ ಬಿಟ್ಟು ಕೂಡ ಹೇಳ್ಬಹುದು. ಅದರಿಂದ ನಾನು ಅದನ್ನು ಬ್ರಾಕೆಟಲ್ಲಿ ಬರ್ತಿದ್ದೀನಿ. ಸೊ ದ್ಯಾಟ್ ಎಲ್ಲೆಲ್ಲಿ ಬ್ರಾಕೆಟಲ್ಲಿ ಬರುತ್ತೋ ಆ ಸಿಚುವೇಶನ್ಗಳಲ್ಲಿ ನೀವು ಒಮಿಟ್ ಮಾಡಬಹುದು. ದಟ್ಸ್ ಆಲ್ ಐ ಹ್ಯಾವ್ ಅಂತ ಹೇಳಿ, ಅಥವಾ ದಟ್ಸ್ ಆಲ್ ದಟ್ ಐ ಹ್ಯಾವ್ ಅಂತ ಹೇಳಿ. ನನ್ನ ಬಳಿ ಇರೋದು ಇಷ್ಟೇ, ನನ್ನ ಹತ್ರ ಇಷ್ಟೇ ಇರೋದು, ದಟ್ಸ್ ಆಲ್ ಅಂತ ಹೇಳೋದು ಕೇಳಿದಿರಲ್ವಾ? ದಟ್ಸ್ ಆಲ್ ಐ ಹ್ಯಾವ್ ಅಂತಾನು ಹೇಳ್ಬೋದು, ಅಥವಾ ದಟ್ಸ್ ಆಲ್ ದಟ್ ಐ ಹ್ಯಾವ್ ಅಂತಾನು ಹೇಳ್ಬೋದು. ಸೊ ದ್ಯಾಟ್ ಹಾಕಿದರೆ ತುಂಬ ಫಾರ್ಮಲ್ ಆಗುತ್ತೆ. ನಾರ್ಮಲ್ ಸ್ಪೋಕನ್ ಇಂಗ್ಲೀಷ್ನಲ್ಲಿ ದ್ಯಾಟ್ನ ಬಿಟ್ಟು ಕೂಡ ಹೇಳ್ತಾರೆ, ಈ ಸೆಂಟೆನ್ಸ್ನಲ್ಲಿ ಮಾತ್ರ. ರೈಟ್. ಆಲ್ ದಟ್ ಯು ಸೇ ಈಸ್ ಸರ್ಟನ್ಲಿ ಟ್ರೂ. ನೀನು ಹೇಳ್ತಾ ಇರೋದೆಲ್ಲ ನಿಜವಾಗ್ಲೂ ಸತ್ಯನೇ, ಖಂಡಿತವಾಗ್ಲೂ ಸತ್ಯನೇ. ರೈಟ್. ಆಲ್ ದಟ್ ಯು ಸೇ, ನೀನು ಹೇಳೋದೆಲ್ಲನೂ. ಸೊ ದ್ಯಾಟ್ ಅನ್ನೋದು ಅವ್ರು ಹೇಳ್ತಾ ಇರೋ ಎಲ್ಲ ಮಾತನ್ನ ರೆಫರ್ ಮಾಡ್ತಾ, ಆ ಒಂದು ವರ್ಡ್ಗೆ ನಾವು ದ್ಯಾಟ್ನ ಯೂಸ್ ಮಾಡ್ತಾ ಇದ್ದೀವಿ. ರೈಟ್. ಸೊ ಈ ಥರ ಸೆಂಟೆನ್ಸ್ಗಳು ನೀವು ಗ್ರಾಮ್ಯಾಟಿಕಲಾಗಿ ಕಲಿಯೋದು ಕಷ್ಟ ಇರುತ್ತೆ. ಸೊ ಇವುಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ತುಂಬ ಕಡೆ ಸಿಚುವೇಶನ್ಸ್ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲಾದರೂ ಟೆಕ್ಸ್ಟ್ ಬುಕ್ನಲ್ಲಿ ಈ ಥರ ಸೆಂಟೆನ್ಸ್ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ದ್ಯಾಟ್ ಅನ್ನೋ ವರ್ಡ್ ಏನನ್ನ ತೋರಿಸ್ತಿದೆ ಅಂದರೆ ಅವ್ರು ಹೇಳಿರೋ ಮಾತನ್ನ, ಅವ್ರೇನೋ ಮಾತು ಹೇಳಿದ್ರಲ್ಲ ಅದು ನಿಜ. ಓಕೆ, ಈ ರೀತಿ ಹೇಳೋದಕ್ಕೆ ನಾವು ಈ ರೀತಿ ಹೇಳ್ತೇವೆ. ಆಲ್ ದಟ್ ಯು ಸೇ, ನೀನು ಹೇಳಿದ್ದೆಲ್ಲ, ಈಸ್ ಸರ್ಟನ್ಲಿ ಟ್ರೂ. ನೆಕ್ಸ್ಟ್, ದ ಓನ್ಲಿ ಥಿಂಗ್ ದಟ್ ಮ್ಯಾಟರ್ಸ್ ಈಸ್ ಡಿಸಿಪ್ಲಿನ್. ಅಂದರೆ ಮುಖ್ಯವಾಗುವ ಒಂದೇ ವಿಷಯ ಅಂದರೆ ಶಿಸ್ತು. ಅಂದರೆ ಶಿಸ್ತು ತುಂಬ ಇಂಪಾರ್ಟೆಂಟ್ ಆದಂತಹ ವಿಷಯ ಅನ್ನೋದನ್ನು ಈ ರೀತಿ ಹೇಳ್ತಾ ಇದ್ದಾರೆ. ಸೊ ಡಿಸಿಪ್ಲಿನ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್, ಈ ಥರ ಕೂಡ ಹೇಳ್ಬೋದು. ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಸಿಂಪಲ್ ಆಗಿ ಹೇಳಿ ಮುಗಿಸ್ಬೋದು. ಬಟ್ ನಿಮಗೆ ಗೊತ್ತಲ್ವಾ, ಸ್ಪೋಕನ್ ಇಂಗ್ಲೀಷ್ನಲ್ಲಿ ಸೇಮ್ ಸೆಂಟೆನ್ಸ್ನ ಡಿಫ್ರೆಂಟ್ ವೇಸ್ನಲ್ಲಿ ಹೇಳ್ತಾರೆ. ನಾವು ಯಾವ ವರ್ಡ್ಗೆ ಪ್ರಾಮುಖ್ಯತೆ ಕೊಟ್ಟು ಹೇಳಬೇಕು, ಯಾವ ಸ್ಟೈಲ್ನಲ್ಲಿ ಹೇಳಬೇಕು. ಓಕೆ, ಕೆಲವು ಸರ್ಟೈನ್ ವರ್ಡ್ಸ್ಗಳ ಮೇಲೆ ಎಂಫಸಿಸ್ ಮಾಡಿ ಹೇಳಬೇಕಾಗುತ್ತೆ. ಅದರ ಪ್ರಕಾರ ಒಂದೇ ಸೆಂಟೆನ್ಸ್ನ ಡಿಫ್ರೆಂಟ್ ವೇಸ್ನಲ್ಲಿ ಹೇಳ್ಬೋದು. ಸೊ ಇಲ್ಲೊಂದು ಎಕ್ಸಾಂಪಲ್, ದ ಓನ್ಲಿ ಥಿಂಗ್ ದಟ್ ಮ್ಯಾಟರ್ಸ್ ಈಸ್ ಡಿಸಿಪ್ಲಿನ್. ಅಂದರೆ ಅತ್ಯಂತ ಇಂಪಾರ್ಟೆಂಟ್ ಆದ ವಿಷಯ ಏನು ಅಂದರೆ ಡಿಸಿಪ್ಲಿನ್, ಅದು ನಮ್ಮ ಲೈಫ್ನಲ್ಲಿ ಇರಬೇಕು ಅಂತ ಹೇಳುವಾಗ ಈ ರೀತಿ ನಾವು ಹೇಳ್ಬೋದು. ಆರ್ ದರ್ ಎನಿ ಪೇಪರ್ಸ್ ದಟ್ ಐ ಕ್ಯಾನ್ ಲುಕ್ ಅಟ್? ಅಂದರೆ ನಾನು ನೋಡಬೇಕಾಗಿರೋ ಯಾವುದಾದ್ರೂ ಪೇಪರ್ಸ್ ಇದೆಯಾ? ಇಟ್ ವಾಸ್ ದ ಬೆಸ್ಟ್ ಫಿಲ್ಮ್ ದ್ಯಾಟ್ ಐ ಎವರ್ ಸೀನ್, ಅಥವಾ ದ್ಯಾಟ್ನ ಬಿಟ್ಟು ಕೂಡ ಹೇಳ್ಬೋದು ಇಲ್ಲಿ. ಇಟ್ ವಾಸ್ ದ ಬೆಸ್ಟ್ ಫಿಲ್ಮ್ ಐ ಎವರ್ ಸೀನ್. ಅಂದರೆ ನಾನು ಇಲ್ಲಿವರೆಗೂ ನೋಡಿರುವಂಥ ಸಿನಿಮಾಗಳಲ್ಲಿ ಇದೇ ಅತ್ಯಂತ ಬೆಸ್ಟ್ ಸಿನಿಮಾ ಆಗಿತ್ತು ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಗೊತ್ತಾಗ್ತಿದ್ದೀವಿ? ಈ ಥರ ಸಿಚುವೇಶನಲ್ಲಿ ದ್ಯಾಟ್ನ ಯೂಸ್ ಮಾಡ್ತಾರೆ, ಅಥವಾ ಸ್ಪೋಕನ್ ಇಂಗ್ಲೀಷಲ್ಲಿ ಬಿಟ್ಟು ಕೂಡ ಹೇಳ್ತಾರೆ. ಅದರಿಂದ ನಾನು ಅದನ್ನು ಬ್ರ್ಯಾಕೆಟಲ್ಲಿ ಹಾಕಿದ್ದೀನಿ. ಡೂ ಯು ಹ್ಯಾವ್ ಎನಿಥಿಂಗ್ ದ್ಯಾಟ್ ವಿಲ್ ಹೆಲ್ಪ್ ಮೀ? ಇಲ್ಲಿ ದ್ಯಾಟ್ನ ನೀವು ಬಿಡಬಾರ್ದು. ಅಂದರೆ ಅರ್ಥ, ನನಗೆ ಹೆಲ್ಪ್ ಆಗುವಂಥದ್ದು ಏನಾದರೂ ನಿನ್ನ ಹತ್ರ ಇದೆಯಾ? ಡೂ ಯು ಹ್ಯಾವ್ ಎನಿಥಿಂಗ್ ದ್ಯಾಟ್ ವಿಲ್ ಹೆಲ್ಪ್ ಮೀ. ಸೊ ಇಲ್ಲಿ ದ್ಯಾಟ್ ಬಿಟ್ಟರೆ ಇದು ಕಂಪ್ಲೀಟ್ ಆಗಲ್ಲ, ಸೆಂಟೆನ್ಸ್ ಇನ್ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೀವು ದ್ಯಾಟ್ನ ಹಾಕಲೇಬೇಕು. ಸೊ ನಿನ್ನ ಹತ್ರ ಏನಾದರೂ ಇದೆಯಾ ನನಗೆ ಹೆಲ್ಪ್ ಆಗುವಂಥದ್ದು ಅಂತ ನಾವು ಹೇಳಿದ್ವಲ್ವ, ಆ ರೀತಿ ದ್ಯಾಟ್ ಯೂಸ್ ಆಗ್ತಾ ಇದೆ ಇಲ್ಲಿ. ದೇರ್ ಇಸ್ ಸಮಥಿಂಗ್ ದಟ್ ಯು ಶುಡ್ ನೋ, ಅಥವಾ ಇಲ್ಲಿ ದ್ಯಾಟ್ನ ಬಿಡ್ಬೋದು. ದೇರ್ ಇಸ್ ಸಮಥಿಂಗ್ ಯು ಶುಡ್ ನೋ ಅಂತಲೂ ಹೇಳ್ಬೋದು. ಅಂದರೆ ನೀವು ತಿಳಿದುಕೊಳ್ಳಬೇಕಾಗಿರೋದೇನೋ ಇದೆ. ರೈಟ್. ನೆಕ್ಸ್ಟ್, ಎವ್ರಿಥಿಂಗ್ ದಟ್ ಯು ಸೇ ಸೀಮ್ಸ್ ಸಿಲಿ ಟು ಮೀ, ಆರ್ ಎವ್ರಿಥಿಂಗ್ ಯು ಸೇ ಸೀಮ್ಸ್ ಸಿಲಿ ಟು ಮೀ. ಸೀಮ್ಸ್ ಅಂದರೆ ಕಾಣಿಸ್ತಾ ಇದೆ, ಅದ ರೀತಿ ತೋರುತ್ತಿದೆ ಅಂತ. ನೀನು ಹೇಳೋದೆಲ್ಲ ನನಗೆ ಸಿಲಿಯಾಗಿ ಕಾಣಿಸ್ತಾ ಇದೆ. ಸಿಲಿ ಅಂದ್ರೇನು? ತುಂಬ ಅವಿವೇಕದ ಮಾತು, ಅನ್ಇಂಪಾರ್ಟೆಂಟ್ ಮಾತುಗಳನ್ನ ನಾವು ಆ ಥರ ಹೇಳ್ತೀವಿ. ರೈಟ್. ನೆಕ್ಸ್ಟ್, ಹ್ಯಾವ್ ಯು ಗೋಟ್ ಎನಿಥಿಂಗ್ ದ್ಯಾಟ್ ಬಿಲಾಂಗ್ಸ್ ಟು ಮೀ? ನನಗೆ ಸೇರಿದೇನಾದರೂ ನಿನ್ನ ಹತ್ರ ಇದೆಯಾ ಅಂತ ಕೇಳ್ತಾ ಇದ್ದೀವಿ. ಆ್ಯಂಡ್ ಕೆಲವು ಸೆಟ್ ಆಫ್ ಸೆಂಟೆನ್ಸ್ಗಳು ನೋಡಿ, ಇಲ್ಲೂ ಕೂಡ ದ್ಯಾಟ್ ಯೂಸ್ ಆಗುತ್ತೆ. ಟೇಕ್ ವಾಟ್ ಎವರ್ ಯು ವಾಂಟ್. ಕೇಳಿದ್ರಲ್ವ ಈ ಥರ ಹೇಳೋದು, ನಿನಗೆ ಏನು ಬೇಕೋ ಅದು ತಗೋ. ಟೇಕ್ ವಾಟ್ ಎವರ್ ಯು ವಾಂಟ್. ಅಥವಾ ಇದನ್ನು ಇನ್ನೊಂದು ರೀತಿ ಹೇಳ್ಬೋದು ದ್ಯಾಟ್ ಯೂಸ್ ಮಾಡಿಕೊಂಡು, ಟೇಕ್ ಎನಿಥಿಂಗ್ ದಟ್ ಯು ವಾಂಟ್. ಸೊ ಎರಡೂ ಸೆಂಟೆನ್ಸ್ಗಳು ಸೇಮ್ ಮೀನಿಂಗ್ ಕೊಡ್ತಾ ಇದೆ, ಬಟ್ ಹೇಳೋ ಸ್ಟೈಲ್ ಬೇರೆ. ಅರ್ಥ ಆಗ್ತಿದೆಲ್ವ? ಡಿಫ್ರೆಂಟ್ ವೇಸ್ನಲ್ಲಿ ಹೇಳ್ಬೋದು ಅಷ್ಟೇ, ಯಾವುದಾದ್ರೂ ಯೂಸ್ ಮಾಡಿ. ದಿಸ್ ಇಸ್ ಫಾರ್ ಹೂ ಎವರ್ ವಾಂಟ್ಸ್ ಇಟ್. ಇದು ಯಾರಿಗೆ ಬೇಕಾಗಿದೆಯೋ
ಅವರಿಗಿದೆ. ಅಂದರೆ ಇದು ನಾನು ಓಪನ್ ಆಗಿ ಇಟ್ಟಿದ್ದೀನಿ, ಯಾರು ಬೇಕಾದರೂ ತಗೋಬಹುದು. ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು, ದಿಸ್ ಇಸ್ ಫಾರ್ ಎನಿ ಪರ್ಸನ್ ದಟ್ ವಾಂಟ್ಸ್ ಇಟ್. ಇದು ಸ್ವಲ್ಪ ಫಾರ್ಮಲ್ ಸ್ಟೈಲ್ನಲ್ಲಿ ಹೇಳೋದು. ವೆನ್ ಎವರ್ ಯು ವಾಂಟ್ ಟು ಕಮ್ ಈಸ್ ಫೈನ್ ವಿತ್ ಮೀ, ಅಂದರೆ ನೀವು ಯಾವಾಗ ಬಂದ್ರೂ ಓಕೆನೇ. ಇನ್ನೊಂದು ರೀತಿ ಹೇಳ್ಬೋದು, ಎನಿ ಡೇ ದಟ್ ಯು ವಾಂಟ್ ಟು ಕಮ್ ಈಸ್ ಓಕೆ ವಿತ್ ಮೀ. ರೈಟ್, ಬೇರೆ ಸ್ಟೈಲ್ನಲ್ಲಿ ಹೇಳಿದೆ ಅಷ್ಟೇ. ಸೊ ಇಲ್ಲಿ ನೋಡಿ, ವೆನ್ ಎವರ್, ಹೂ ಎವರ್, ವಾಟ್ ಎವರ್, ಈ ರೀತಿ ಸೆಂಟೆನ್ಸ್ಗಳಲ್ಲಿ ನಾವು ಇನ್ನೊಂದು ರೀತಿ ಹೇಳಬೇಕಾದಾಗ ದಟ್ ಯೂಸ್ ಮಾಡ್ತೀವಿ. ಅದೇ ರೀತಿ ವಿಚ್ ಎವರ್, ವೇರ್ ಎವರ್, ವೆನ್ ಎವರ್ ಹೇಳೋವಾಗಲೂ ಕೂಡ ನೀವು ಆ ಪ್ಲೇಸ್ನಲ್ಲಿ ದಟ್ ಹಾಕಿ ರೀಪ್ಲೇಸ್ ಮಾಡಿ ಹೇಳಬಹುದು. ರೈಟ್, ನಾನು ನಿಮಗೆ ಐಡಿಯಾಸ್ ಕೊಡ್ತಾ ಇದ್ದೀನಿ, ಗೊತ್ತಾಗ್ತಿದೆ ಅಲ್ವಾ? ಇಲ್ಲಾಂದರೆ ನಾನು ಎಲ್ಲದಕ್ಕೂ ನಿಮ್ಗೆ ಎಕ್ಸಾಂಪಲ್ಸ್ ಕೊಡ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ. ಆದ್ದರಿಂದ ನಾನು ನಿಮಗೆ ಬೇಸಿಕ್ ಐಡಿಯಾಸ್ ಕೊಡ್ತಾ ಇದ್ದೀನಿ. ಅದರ್ವೈಸ್ ಯಾವತ್ತಾದರೂ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ರಲ್ಲಿ ನಿಮಗೆ ಡೀಟೇಲಾಗಿ ಎಲ್ಲ ಸೆಂಟೆನ್ಸ್ಗಳನ್ನ ತೋರಿಸೋ ರೀತಿ. ಇನ್ನಷ್ಟು ಸೆಟ್ ಆಫ್ ಸೆಂಟೆನ್ಸ್ ನೋಡಿ. ಓಕೆ, ಇಲ್ಲಿ ನೋಡಿ 2 ವರ್ಡ್ಸ್ ಇದೆ, ಇನ್ ವಿಚ್, ದ್ಯಾಟ್. ಐ ಡಿಂಟ್ ಲೈಕ್ ದ ವೇ ಇನ್ ವಿಚ್ ಶಿ ಸ್ಪೋಕ್ ಟು ಮೀ ಅಂತನಾದರೂ ಹೇಳ್ಬೋದು. ಐ ಡಿಂಟ್ ಲೈಕ್ ದ ವೇ ದಟ್ ಶಿ ಸ್ಪೋಕ್ ಟು ಮೀ ಅಂತನಾದರೂ ಹೇಳ್ಬೋದು. ಇಲ್ಲಿ ದ ವೇ ಅಂತ ಬಂದಿದೆ, ಅಂದರೆ ಅವಳು ಮಾತನಾಡಿದಂತಹ ವಿಧಾನ ನನಗಿಷ್ಟ ಆಗಲಿಲ್ಲ ಅನ್ನೋದನ್ನು ಈ ರೀತಿ ಹೇಳ್ತಾ ಇದ್ದೀವಿ. ಇಲ್ಲಿ ವೇ ಅಂತ ಬಂತಲ್ವಾ, ಅಂದರೆ ಮಾತನಾಡಿದ ವಿಧಾನ, ವೇ ಅಂದರೆ ವಿಧಾನ, ಆ ವಿಧಾನದಲ್ಲಿ ಮಾತನಾಡಿದ್ಲು, ಆದ್ದರಿಂದ ಅದಕ್ಕೆ ನಾವು ಇನ್ ವಿಚ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ಪಾರ್ಟ್ 1 ನೋಡಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ಇನ್ ವಿಚ್ನಾದರೂ ಹಾಕಿ, ದ್ಯಾಟ್ ಆದರೂ ಹಾಕಿ, ಅಥವಾ ಎರಡೂ ಹಾಕದೇನೆ ನೀವು ಬಿಟ್ಟು ಕೂಡ ಹೇಳ್ಬೋದು. ಐ ಡಿಂಟ್ ಲೈಕ್ ದ ವೇ ಶಿ ಸ್ಪೋಕ್ ಟು ಮೀ, ಇಷ್ಟು ಹೇಳಿದ್ರು ಕೂಡ ಓಕೆ. ಇದು ಇನ್ಫಾರ್ಮಲ್ ಆಗಿ ಹೇಳೋದು. ಡು ಯು ನೋ ಅ ವೇ ಇನ್ ವಿಚ್ ಯು ಕ್ಯಾನ್ ಅರ್ನ್ ಮನಿ ವಿದೌಟ್ ವರ್ಕಿಂಗ್? ಡು ಯು ನೋ ಅ ವೇ ದಟ್ ಯು ಕ್ಯಾನ್ ಅರ್ನ್ ಮನಿ ವಿದೌಟ್ ವರ್ಕಿಂಗ್? ಇಲ್ಲೂ ವೇ ಬಂತಲ್ವಾ, ಆದ್ದರಿಂದ ಆ ವೇನ, ಆ ವಿಧಾನ ಅನ್ನೋ ವರ್ಡ್ನ ನಾವು ರೆಫರ್ ಮಾಡೋದಕ್ಕೆ ಇನ್ ವಿಚ್ ಯೂಸ್ ಮಾಡ್ಬೋದು, ಅಥವಾ ದ್ಯಾಟ್ ಯೂಸ್ ಮಾಡ್ಬೋದು, ಅಥವಾ ಎರಡನ್ನೂ ಬಿಟ್ಟು ಕೂಡ ಹೇಳ್ಬೋದು. ಡು ಯು ನೋ ಅ ವೇ ಯು ಕ್ಯಾನ್ ಅರ್ನ್ ಮನಿ ವಿದೌಟ್ ವರ್ಕಿಂಗ್? ಕೆಲಸ ಮಾಡ್ದೇನೆ ದುಡ್ಡನ್ನು ಸಂಪಾದಿಸುವ ವಿಧಾನ ನಿನಗೇನಾದರೂ ಗೊತ್ತಿದೆಯಾ ಅಂತ ನಾವಿಲ್ಲಿ ಕೇಳ್ತಾ ಇದ್ದೀವಿ. ಸೊ ಇಲ್ಲಿ ನಿಮ್ಗೊಂದು ಪ್ಯಾಟರ್ನ್ ಸಿಕ್ತಲ್ವಾ. ಸೊ ದ ವೇ ಅನ್ನೋ ಕಡೆ ಎಲ್ಲ ನೀವು ಇನ್ ವಿಚ್ನ ಹಾಕ್ಬೋದು, ಅಥವಾ ದ್ಯಾಟ್ನ ಹಾಕ್ಬೋದು, ಅಥವಾ ಎರಡನ್ನೂ ಕೂಡ ಬಿಟ್ಟು ಹೇಳಬಹುದು. ಇನ್ನೊಂದು ನೋಡಿ, ದ ರೀಸನ್ ವೈ ಯು ಆರ್ ಸೋ ಬ್ಯಾಡ್ ಟೆಂಪರ್ಡ್ ಇಸ್ ದಟ್ ಯು ಆರ್ ಹಂಗ್ರಿ, ಅಥವಾ ದ ರೀಸನ್ ದಟ್ ಯು ಆರ್ ಸೋ ಬ್ಯಾಡ್ ಟೆಂಪರ್ಡ್ ಇಸ್ ದಟ್ ಯು ಆರ್ ಹಂಗ್ರಿ. ನೀನು ತುಂಬ ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಕಾರಣ ಏನಂದರೆ ನೀನು ಹಸಿದುಕೊಂಡಿದ್ದೀಯಾ. ದ ರೀಸನ್ ವೈ ಅನ್ನೋದನ್ನು ನಾವು ಯೂಸ್ ಮಾಡ್ತೀವಿ. ಇದ್ರ ಮೇಲೂ ನಾನು ಎಕ್ಸಾಂಪಲ್ಸ್ ಕೊಟ್ಟಿದ್ದೆ, ಲಾಸ್ಟ್ ಪಾರ್ಟ್ಗಳಲ್ಲಿ ನೀವು ಹೋಗಿ ನೋಡ್ಬೋದು. ಇಲ್ಲಿ ನೀವು ವೈ ಹಾಕಿ ಅಥವಾ ದಟ್ ಹಾಕಿ, ಅಥವಾ ಎರಡನ್ನೂ ಕೂಡ ನೀವು ಬಿಟ್ಟು ಹೇಳ್ಬೋದು. ದ ರೀಸನ್ ಯು ಆರ್ ಸೋ ಬ್ಯಾಡ್ ಟೆಂಪರ್ಡ್ ಇಸ್ ದಟ್ ಯು ಆರ್ ಹಂಗ್ರಿ. ರೈಟ್, ಈ ಥರನೂ ಕೂಡ ನಾವು ಹೇಳ್ಬೋದು. ಗೊತ್ತಾಗ್ತಿಲ್ಲ? ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ದ್ಯಾಟ್ನ ಯಾವ್ಯಾವ ರೀತಿ ಸೆಂಟೆನ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಟ್ಟೆ ಎಕ್ಸಾಂಪಲ್ಗಳಲ್ಲಿ. ಸೊ ಈ ಥರ ಸೆಂಟೆನ್ಸ್ಗಳನ್ನ ನೀವು ಬರ್ಕೊಳ್ಳಿ, ಎಲ್ಲಾದರೂ ಬಂದಾಗ ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್. ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ ಅಂದರೆ ಏನು, ಫಸ್ಟ್ ತಿಳ್ಕೊಳ್ಳಿ ಅದನ್ನು. ಇಟ್ ಗಿವ್ಸ್ ಅಡಿಷನಲ್ ಇನ್ಫಾರ್ಮೇಷನ್ ಅಬೌಟ್ ದ ನೌನ್ ವಿಚ್ ವಿ ಆರ್ ಟಾಕಿಂಗ್ ಅಬೌಟ್. ಸೊ ನಿಮಗೆ ಗೊತ್ತಿದೆ ಅಲ್ವಾ, ಬೇಸಿಕಲಿ ರಿಲೇಟಿವ್ ಕ್ಲಾಸ್ ಅಂದರೆ ನಾವು ಒಂದು ನೌನ್ನ ಬಗ್ಗೆ ಮಾತನಾಡುವಾಗ ಆ ನೌನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ರಿಲೇಟಿವ್ ಕ್ಲಾಸ್ನ ಯೂಸ್ ಮಾಡ್ಕೊಳ್ತೀವಿ. ರೈಟ್, ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ ಅಂದರೆ ಪಾರ್ಟ್ 1ನಲ್ಲಿ ನಾನು ಹೇಳ್ಕೊಟ್ಟಿದ್ದೆ, ಅದು ನೌನ್ನ ಡಿಸ್ಕ್ರೈಬ್ ಮಾಡುತ್ತೆ ಆ್ಯಂಡ್ ಅದು ಎಂತಹ ನೌನ್ ಅಥವಾ ನಾವು ಯಾವ ನೌನ್ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದನ್ನು ಕ್ಲಿಯರ್ ಮಾಡುತ್ತೆ. ಬಟ್ ಇಲ್ಲಿ ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ ಅನ್ನುವ ಸೆಂಟೆನ್ಸ್ ನಾವು ಯಾವ ನೌನ್ ಬಗ್ಗೆ ಮಾತಾಡ್ತಿದ್ದೀವೋ ಆ ನೌನ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಅಡಿಷನಲ್ ಇನ್ಫಾರ್ಮೇಷನ್ ಕೊಡುತ್ತೆ. ಅರ್ಥ ಆಗ್ತಿದೆಯಾ? ಇದು ನೌನ್ನ ಐಡೆಂಟಿಫೈ ಮಾಡಲ್ಲ, ಗುರುತಿಸೋದಿಲ್ಲ. ಅರ್ಥ ಆಗ್ತಿದೆಯಾ? ಬಟ್ ಅದಕ್ಕೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಕೊಡುತ್ತೆ. ಎಕ್ಸಾಂಪಲಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಲಾಸ್ಟ್ ವೀಕ್ ಐ ವೆಂಟ್ ಟು ಡೆಲ್ಲಿ. ರೈಟ್, ಇದು ಇಷ್ಟರಲ್ಲೇ ಸೆಂಟೆನ್ಸ್ ಕಂಪ್ಲೀಟ್ ಆಗಿದೆ. ನಾನೀಗ ಡೆಲ್ಲಿ ಅನ್ನುವ ನೌನ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡಬೇಕು. ಆಗ ನಾನು ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸಿಂದ ಅದಕ್ಕೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತೀನಿ. ಸ್ಟಿಲ್ ದ ಸೆಂಟೆನ್ಸ್ ಇಸ್ ಕಂಪ್ಲೀಟ್. ಇಲ್ಲಿಗೆ ಸೆಂಟೆನ್ಸ್ ಕಂಪ್ಲೀಟ್ ಆಗಿದೆ. ಇಷ್ಟರಲ್ಲೇ ನಿಮ್ಗೆ ಅರ್ಥ ಆಯಿತು ನಾನೇನು ಮಾಡಿದ್ದೆ ಅಂತ. ಬಟ್ ನಾನು ನಿಮಗೆ ಹೇಳಬೇಕು ಅಂದ್ಕೊಳ್ತಾ ಇದ್ದೀನಿ ಡೆಲ್ಲಿ ಅಂದರೆ ಏನು ಅಂತ, ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಸೊ ಇದನ್ನು ಕಂಪ್ಲೀಟಾಗಿ ಓದೀಗ. ಲಾಸ್ಟ್ ವೀಕ್ ಐ ವೆಂಟ್ ಟು ಡೆಲ್ಲಿ ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಸೊ ಇಲ್ಲಿ ಬ್ಲೂ ಕಲರ್ನಲ್ಲಿ ಕಾಣಿಸ್ತಾ ಇರೋದು ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್. ಸೊ ಪೂರ್ತಿ ಸೆಂಟೆನ್ಸ್ನ ಮೀನಿಂಗ್ ಈ ರೀತಿ ಆಗುತ್ತೆ. ಭಾರತದ ರಾಜಧಾನಿಯಾದ ಡೆಲ್ಲಿಗೆ ನಾನು ಕಳೆದ ವಾರ ಹೋಗಿದ್ದೆ ಅನ್ನೋದು ಗೊತ್ತಾಗ್ತಿದೆ ಅಲ್ವಾ. ಸೊ ಇಲ್ಲಿ ನೋಡಿ ಕಾಮಾ ಹಾಕಿದ್ದೀವಿ ನಾವು. ಐ ವೆಂಟ್ ಟು ಡೆಲ್ಲಿ, ಡೆಲ್ಲಿ ಆದಮೇಲೆ ನಾವು ಕಾಮಾ ಹಾಕಿದ್ದೀವಿ. ಅದಾದಮೇಲೆ ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ ಬರ್ತಿದೆ. ಸೊ ಇದೇ ರೂಲ್ನ ನೀವು ಫಾಲೋ ಮಾಡಬೇಕು. ಇಲ್ಲಿ ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ನ ನೀವು ಬರೆಯುವಾಗ ಯಾವಾಗಲೂ ಅದರ ಹಿಂದೆ ಕಾಮಾ ಹಾಕಿರಲೇಬೇಕು. ಆ್ಯಂಡ್ ಇದನ್ನು ನೀವು ಓದೋವಾಗ ಹೇಳೋವಾಗ ಕಾಮಾ ಬಂದಿರೋ ಕಡೆ ಪಾಸ್ ಮಾಡಬೇಕು. ನೋಡಿ ಹೇಗೆ ಕೇಳಿಸ್ಕೊಳ್ಳಿ. ಲಾಸ್ಟ್ ವೀಕ್
ಐ ವೆಂಟ್ ಟು ಡೆಲ್ಲಿ ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಈ ರೀತಿ ಓದಬೇಕು. ಗೊತ್ತಾಯ್ತಲ್ಲ? ಇಲ್ಲಿ ಬ್ಲೂ ಕಲರ್ನಲ್ಲಿ ಕಾಣಿಸ್ತಾ ಇರೋದು ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್. ಡೆಲ್ಲಿ ಅನ್ನೋ ನಾವ್ನ ಏನು ಡಿಫೈನ್ ಮಾಡ್ತಿಲ್ಲ, ಬಟ್ ಅದಕ್ಕೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇದೆ ಆ ಸೆಂಟೆನ್ಸ್. ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಇಲ್ಲಿ ಈ ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ ಇಲ್ಲ ಅಂದರೂ ಕೂಡ ನಮ್ಮ ಸೆಂಟೆನ್ಸ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಐ ವೆಂಟ್ ಟು ಡೆಲ್ಲಿ, ಅದು ನಿಮಗೆ ಗೊತ್ತಾಯಿತು, ನಾನೊಂದು ಸಿಟಿಗೆ ಹೋಗಿದ್ದೆ ಅಂತ. ಬಟ್ ಇಟ್ ಇಸ್ ಮೈ ಇಂಟೆನ್ಷನ್ ಟು ಗಿವ್ ಸಮ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಬೌಟ್ ದ ನೌನ್ ವಿಚ್ ಐ ಆಮ್ ಟಾಕಿಂಗ್ ಅಬೌಟ್. ಸೊ ನಿಮಗೆ ನೆನಪಿದೆಯಲ್ವಾ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ ಅಂದರೆ ಏನು? ಇಲ್ಲಿದೆ ನೋಡಿ, ಡೆಲ್ಲಿ ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ನೋಡಿ ಇಲ್ಲಿ ಡೆಲ್ಲಿ ಆದಮೇಲೆ ಕಾಮನು ಬರ್ತಾ ಇಲ್ಲ, ಭಾರತದ ರಾಜಧಾನಿಯಾದ ಡೆಲ್ಲಿ. ಸೊ ಇಲ್ಲಿ ಡೆಲ್ಲಿ ಅನ್ನುವ ನೌನ ನಾವು ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ, ಅದನ್ನು ಐಡೆಂಟಿಫೈ ಮಾಡ್ತಾ ಇದ್ದೀವಿ, ಅದನ್ನು ಡಿಫೈನ್ ಮಾಡ್ತಾ ಇದ್ದೀವಿ. ಸೊ ಇದು ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್. ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಇದೆ ಅಲ್ವಾ, ಅದು. ಸೊ ಇದನ್ನು ನಾನು ಪಾರ್ಟ್ 1ನಲ್ಲಿ ಹೇಳಿದೆ, ಅಂದರೆ ಕ್ಲಾಸ್ ನಂಬರ್ 1 to 4ನಲ್ಲಿ. ನೀವು ಆ ಪಾರ್ಟ್ಸ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ, ಗೊತ್ತಾಗ್ತಲ್ಲ? ಈಗ ಎಕ್ಸಾಂಪಲ್ಸ್ ನೋಡ್ತಾ ಹೋಗಿ. ಡೆಲ್ಲಿ ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಈಸ್ ಲೊಕೇಟೆಡ್ ಇನ್ ನದರ್ನ್ ಪಾರ್ಟ್ ಆಫ್ ಇಂಡಿಯಾ. ರೈಟ್. ಸೊ ಇಲ್ಲಿ ಬ್ಲೂ ಕಲರ್ನಲ್ಲಿ ಕಾಣಿಸ್ತಾ ಇರೋದು ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್, ಅಂದರೆ ಡೆಲ್ಲಿಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ನಾನು ಸೇರಿಸ್ತಾ ಇದ್ದೀನಿ. ಇದರ ಅರ್ಥ ಏನು? ಭಾರತದ ರಾಜಧಾನಿಯಾದ ಡೆಲ್ಲಿ ಇರುವುದು ಉತ್ತರ ಭಾರತದಲ್ಲಿ. ಇನ್ನೊಂದು ನೋಡಿ, ಇಲ್ಲಿ ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ ನಾವು ಹಾಕಲಿಲ್ಲ ಅಂದರೂ ಕೂಡ ಸೆಂಟೆನ್ಸ್ನ ಮೀನಿಂಗ್ ನಿಮ್ಗೆ ಅರ್ಥ ಆಗುತ್ತೆ, ಆ್ಯಂಡ್ ಅದು ಕೂಡ ಕಂಪ್ಲೀಟ್ ಸೆಂಟೆನ್ಸ್. ಸೊ ಇಲ್ಲಿ ನೋಡಿ, ಡೆಲ್ಲಿ ಈಸ್ ಲೊಕೇಟೆಡ್ ಇನ್ ನದರ್ನ್ ಪಾರ್ಟ್ ಆಫ್ ಇಂಡಿಯಾ ಇಸ್ ಸ್ಟಿಲ್ ಗಿವಿಂಗ್ ದ ಕಂಪ್ಲೀಟ್ ಮೀನಿಂಗ್. ಗೊತ್ತಾಗ್ತಿದೆ ಅಲ್ವಾ? ಸೊ ಇದನ್ನು ನೀವು ಹಾಕೋದ್ರ ಉದ್ದೇಶ ಏನಂದರೆ ನಿಮ್ಮ ನೌನ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡೋದಷ್ಟೇ. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಂಬಿಡಿ. ಅಂಜಲಿ ಹೂ ವರ್ಕ್ಸ್ ಆಸ್ ಅನ್ ಅಕೌಂಟೆಂಟ್ ಹ್ಯಾಸ್ ಗಾಟ್ ಮ್ಯಾರಿಡ್. ಗೊತ್ತಾಗ್ತಿದೆ ಅಲ್ವಾ? ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟು ನಾನು ಹೇಳಿದೆ, ಅದರ್ವೈಸ್ ನಾನು ಈ ಥರನೂ ಹೇಳ್ಬೋದು, ಅಂಜಲಿ ಹ್ಯಾಸ್ ಗಾಟ್ ಮ್ಯಾರಿಡ್. ಸೊ ಅಂಜಲಿ ಹ್ಯಾಸ್ ಗಾಟ್ ಮ್ಯಾರಿಡ್ ಅನ್ನೋ ಸೆಂಟೆನ್ಸ್ನಲ್ಲಿ ಕಂಪ್ಲೀಟ್ ಮೀನಿಂಗ್ ಇದೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಹೇಳಬೇಕಾಗುತ್ತೆ, ಅಂಜಲಿ ಹೂ ವರ್ಕ್ಸ್ ಆಸ್ ಅನ್ ಅಕೌಂಟೆಂಟ್ ಹ್ಯಾಸ್ ಗಾಟ್ ಮ್ಯಾರಿಡ್. ಮತ್ತೊಂದು ನೆನ್ಪಿಟ್ಕೊಳ್ಳಿ, ಹೂ ವರ್ಕ್ಸ್ ಆಸ್ ಅನ್ ಅಕೌಂಟೆಂಟ್ ಅನ್ನೋದನ್ನ ನೀವು ಲಾಸ್ಟಲ್ಲಿ ಹಾಕೋಂಗಿಲ್ಲ, ನೌನ್ನ ನಂತರನೇ ಬರಬೇಕದು. ಇಲ್ಲಿ 2 ಸೆಂಟೆನ್ಸ್ ಇದೆ, ಅಂದ್ರೆ ಅಂಜಲಿ ವರ್ಕ್ಸ್ ಆಸ್ ಅನ್ ಅಕೌಂಟೆಂಟ್, ಅಂಜಲಿ ಹ್ಯಾಸ್ ಗಾಟ್ ಮ್ಯಾರಿಡ್. ಅವೆರಡನ್ನೂ ಸೇರಿಸಿ ನಾನು ಒಂದು ಸಿಂಗಲ್ ಸೆಂಟೆನ್ಸ್ ಮಾಡಿದೆ ವಿತ್ ಗಿವಿಂಗ್ ದಿ ಅಡಿಷನಲ್ ಇನ್ಫಾರ್ಮೇಷನ್. ರೈಟ್, ಅರ್ಥ ಆಗ್ತಿದಲ್ವಾ? ನೆಕ್ಸ್ಟ್, ಅರವಿಂದ್ ಹೂಸ್ ಬ್ರದರ್ ವರ್ಕ್ಸ್ ವಿತ್ ಮೀ ಈಸ್ ಬೈಯಿಂಗ್ ಅ ನ್ಯೂ ಹೌಸ್ ಇನ್ ಜಯನಗರ್. ಗೊತ್ತಾಗ್ತಿದಲ್ವಾ? ಸೊ ಇಲ್ಲಿ ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ ತೆಗೆದಾಗಲೂ ಕೂಡ ನಿಮಗೆ ಸೆಂಟೆನ್ಸ್ ಅರ್ಥ ಆಗುತ್ತೆ. ಅರವಿಂದ್ ಈಸ್ ಬೈಯಿಂಗ್ ಅ ನ್ಯೂ ಹೌಸ್ ಇನ್ ಜಯನಗರ್. ಸೊ ಇಲ್ಲಿ ಸ್ವಲ್ಪ ನೋಡಿ, ಗಮನಿಸಿ, 2 ಸೆಂಟೆನ್ಸ್ ಇದೆ. ಏನು? ಅರವಿಂದ್ ಈಸ್ ಬೈಯಿಂಗ್ ಅ ನ್ಯೂ ಹೌಸ್ ಇನ್ ಜಯನಗರ್ ಒಂದು, ಅರವಿಂದ್ಸ್ ಬ್ರದರ್ ವರ್ಕ್ಸ್ ವಿತ್ ಮೀ, ಇದು 2ನೇ ಸೆಂಟೆನ್ಸ್. ಇದು ಇನ್ಫಾರ್ಮೇಷನ್ ಅಷ್ಟೇ. ಈ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಟ್ಟು ಮೇನ್ ಸೆಂಟೆನ್ಸ್ನ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಅರವಿಂದ್ ಹೂಸ್ ಬ್ರದರ್, ಯಾರ ಬ್ರದರ್ ನನ್ನ ಜೊತೆ ಕೆಲಸ ಮಾಡ್ತಾನೋ ಅವನು ಅರವಿಂದ್, ಅವನು ಒಂದು ಹೊಸ ಮನೆನ ಖರೀದಿ ಮಾಡ್ತಾ ಇದ್ದಾನೆ. ರೈಟ್. ಸೊ ಕನ್ನಡದಲ್ಲಾದರೆ ಈ ರೀತಿ 2 ಸೆಂಟೆನ್ಸ್ನ ಹೇಳಬೇಕಾಗುತ್ತೆ. ರೈಟ್. ನೆಕ್ಸ್ಟ್ ನೋಡಿ, ಐ ಎಟ್ ಅ ಕೇಕ್. ಓಕೆ, ಇಲ್ಲೇ ಕಂಪ್ಲೀಟ್ ಆಯಿತು ಸೆಂಟೆನ್ಸ್. ಐ ಎಟ್ ಅ ಕೇಕ್ ಅಂದರೆ ನಿಮ್ಗೆ ಗೊತ್ತಾಗೋಯ್ತು. ನಾನು ಇನ್ನೂ ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತೀನಿ, ಅದ್ರ ಬಗ್ಗೆ ಅದನ್ನು ಡಿಸ್ಕ್ರೈಬ್ ಮಾಡ್ತಾ ಹೇಳ್ತೀನಿ. ನೋಡಿ ಇಲ್ಲಿ, ವಿಚ್ ವಾಸ್ ಮೇಡ್ ವಿತ್ ಚಾಕ್ಲೇಟ್ ಆ್ಯಂಡ್ ಡ್ರೈ ಫ್ರೂಟ್ಸ್. ಸೊ ವಿಚ್ ಅನ್ನೋದಿಲ್ಲಿ ಕೇಕ್ನ ರೆಫರ್ ಮಾಡ್ತಾ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಫಾರ್ ವಿಚ್ ಐ ಪೇಡ್ 150 rupees. ಸೊ ಇವೆರಡೂ ಇಲ್ಲ ಅಂದರೂ ಕೂಡ ನಿಮ್ಗೆ ಗೊತ್ತಾಯಿತು ನಾನು ಕೇಕ್ನ ತಿಂದಿದ್ದೇನೆ ಅಂತ. ಬಟ್ ನಾನು ನಿಮಗೆ ಕೇಕ್ಗೆ ಇನ್ನು ಅಡಿಷ್ನಲ್ ಇನ್ಫಾರ್ಮೇಷನ್ ಹಾಕಿ ಹೇಳ್ತಾ ಇದ್ದೀನಿ. ದ ಕೇಕ್ ವಿಚ್ ವಾಸ್ ಮೇಡ್ ವಿತ್ ಚಾಕ್ಲೇಟ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಫಾರ್ ವಿಚ್ ಐ ಪೇಡ್ 150 rupees. ಅಂದರೆ ಆ ಕೇಕ್ಗೆ ನಾನು 150 rupees ಕೊಟ್ಟಿದ್ದೆ. ಅರ್ಥ ಆಗ್ತಿಲ್ಲ? ನಾನು ಚಾಕ್ಲೇಟ್ ಆ್ಯಂಡ್ ಡ್ರೈ ಫ್ರೂಟ್ಸಿಂದ ಮಾಡಿದ ಕೇಕ್ನ ತಿಂದೆ, ಅದಕ್ಕೆ ನಾನು 150 ಪೇ ಮಾಡಿದೆ. ರೈಟ್. ನೆಕ್ಸ್ಟ್, ಶಿ ಇಂಟ್ರೊಡ್ಯೂಸ್ಡ್ ಮೀ ಟು ಹರ್ ಹಸ್ಬೆಂಡ್ ಹೂಮ್ ಐ ಹ್ಯಾಡ್ ಮೆಟ್ ಬಿಫೋರ್. ಸೊ ಇಲ್ಲಿ ನೋಡಿ, ಹೂಮ್ ಬರ್ತಾ ಇದೆ. ಯಾಕೆ ಹೂಮ್ ಬರ್ತಾ ಇದೆ ಅಂದರೆ ಹರ್ ಹಸ್ಬೆಂಡ್ನ ರೆಫರ್ ಮಾಡ್ತಾ ಇದೆ, ಆ್ಯಂಡ್ ಹರ್ ಹಸ್ಬೆಂಡ್ ಇಲ್ಲಿ ಆಬ್ಜೆಕ್ಟ್. ಅಂದರೆ ಅರ್ಥ ಐ ಮೆಟ್ ಹರ್ ಹಸ್ಬೆಂಡ್, ಐ ಮೆಟ್ ಹರ್ ಹಸ್ಬೆಂಡ್. ಸೊ ಹರ್ ಹಸ್ಬೆಂಡ್ ಅನ್ನೋದು ಆಬ್ಜೆಕ್ಟ್ ಪ್ಲೇಸಲ್ಲಿ ಇದೆ ಅಲ್ವಾ, ಆದ್ದರಿಂದ ನಾನಿಲ್ಲಿ ಹೂಮ್ ಹಾಕಿದೆ. ಸೊ ನಿಮ್ಗೆ ಯಾವತ್ತಾದರೂ ಕನ್ಫ್ಯೂಸ್ ಆಗ್ತಿದ್ರೆ ಹೂ ಹಾಕ್ಬೇಕಾ ಹೂಮ್ ಹಾಕ್ಬೇಕಾ, ಒಂದು ಥಿಂಕ್ ಮಾಡಿ. ನೀವು ಹಿಮ್ನ ರೀಪ್ಲೇಸ್ ಮಾಡೋ ಹಾಗಿದ್ರೆ ಹೂಮ್ ಹಾಕಿ, ಹೀನ ರೀಪ್ಲೇಸ್ ಮಾಡೋ ಹಾಗಿದ್ರೆ ಹೂ ಹಾಕಿ. ರೈಟ್. ಸೊ ಅಂದರೆ ಅರ್ಥ ಏನು? ಅವಳು ನನ್ನನ್ನು ತನ್ನ ಹಸ್ಬೆಂಡ್ಗೆ ಪರಿಚಯಿಸಿದಳು, ಅವನನ್ನು ನಾನು ಮೊದಲೇ ಭೇಟಿ ಮಾಡಿದ್ದೆ. ಸೊ ಇಲ್ಲಿ ಐ ಹ್ಯಾಡ್ ಮೆಟ್ ಬಿಫೋರ್ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ನಲ್ಲಿದೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ನನ್ನ ಚಾನಲ್ಗೆ ಹೋದರೆ ನಿಮಗೆಲ್ಲ ಹಳೆಯ ವೀಡಿಯೋಗಳು ಗ್ರಾಮರ್ ಮೇಲೆ ನಾನು ಮಾಡಿದ್ದೆಲ್ಲ ನಿಮಗೆ ಸಿಗುತ್ತೆ. ಹಿಸ್ ನ್ಯೂ ಹೌಸ್ ಹ್ಯಾಸ್ ನೋ ರನ್ನಿಂಗ್ ವಾಟರ್. ಇನ್ನು ಡಿಸ್ಕ್ರೈಬ್ ಮಾಡಿ ಹೇಳಬೇಕಂದ್ರೆ, ಹಿಸ್ ನ್ಯೂ ಹೌಸ್ ವಿಚ್ ಇಸ್ ಆಬ್ಸಲ್ಯೂಟ್ಲಿ ಎನಾಮಸ್ ಹ್ಯಾಸ್ ನೋ ರನ್ನಿಂಗ್ ವಾಟರ್. ರೈಟ್. ಅವನ ಅತ್ಯಂತ ದೊಡ್ಡದಾದ ಮನೆಯಲ್ಲಿ ನೀರಿನ ಸೌಲಭ್ಯವಿಲ್ಲ ಅನ್ನೋದನ್ನ ಈ ರೀತಿ ನಾವು ಹೇಳ್ತೇವೆ. ದ ಕಾಲೇಜ್ ವೇರ್ ಐ ಸ್ಟಡಿಡ್
ವಿಚ್ ಇಸ್ ದ ಲಾರ್ಜೆಸ್ಟ್ ಇನ್ ದ ಸಿಟಿ ಈಸ್ ಕಂಪ್ಲೀಟಿಂಗ್ 100 ಇಯರ್ಸ್. ಸೊ ಇಲ್ಲಿ ನೋಡಿ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ ಕೂಡ ಬಂದಿದೆ ಆ್ಯಂಡ್ ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ ಕೂಡ ಬಂದಿದೆ. ನೋಡಿ ವೇರ್ ಆದಮೇಲೆ ನಾನು ಕಾಮಾ ಹಾಕಿಲ್ಲ ಅಂದರೆ ಇಷ್ಟು ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್, ಅದ್ರ ಮುಂದೆ ಇರೋದು ನಾನ್ ಡಿಫೈನಿಂಗ್, ನಾವೀಗ ಡಿಸ್ಕಸ್ ಮಾಡ್ತಾ ಇರೋದು. ಗೊತ್ತಾಗ್ತಿದೆಯಲ್ಲ? ನಗರದಲ್ಲಿ ಅತ್ಯಂತ ದೊಡ್ಡದಾದ ಕಾಮಾ ನಾನು ಓದಿದ ಕಾಲೇಜ್ 100 ವರ್ಷಗಳನ್ನು ಪೂರೈಸುತ್ತಾ ಇದೆ. ಸೊ ನೋಡಿ ಕನ್ನಡದಲ್ಲೂ ಕೂಡ ಇಷ್ಟನ್ನು ನೀವು ಬಿಟ್ಟು ಇಷ್ಟನ್ನು ಹೇಳಿದ್ರೆ ಆಗಲೂ ಕಂಪ್ಲೀಟ್ ಸೆಂಟೆನ್ಸ್ ಇದೆ, ಆಗಲೂ ನಿಮಗೆ ಪೂರ್ತಿ ಅರ್ಥ ಆಗ್ತಾ ಇದೆ. ಆ್ಯಂಡ್ ಇಂಗ್ಲೀಷ್ನಲ್ಲೂ ಕೂಡ ಆ ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ನ ಬಿಟ್ಟಾಗಲೂ ಕೂಡ ನಿಮಗೆ ಸೆಂಟೆನ್ಸ್ ಅರ್ಥ ಆಗ್ತಾ ಇದೆ. ರೈಟ್? ನೆಕ್ಸ್ಟ್, ಡೋಂಟ್ ಯೂಸ್ ದ್ಯಾಟ್. ನೆನಪಿಟ್ಟುಕೊಳ್ಳಿ, ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ನಲ್ಲಿ ನಾವು ಹೂ, ವಿಚ್, ಹೂಮ್ನ ತೆಗೆದು ದ್ಯಾಟ್ನ ಹಾಕೋದಿಲ್ಲ. ಡೆಲ್ಲಿ ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಈಸ್ ಲೊಕೇಟೆಡ್ ಇನ್ ನದರ್ ಪಾರ್ಟ್ ಆಫ್ ಇಂಡಿಯಾ, ಇದರಲ್ಲಿ ನೀವು ವಿಚ್ನ ಬೇರೆ ಯಾವುದೇ ಪದದಿಂದ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಇದನ್ನು ನೀವು ದ್ಯಾಟ್ ಅಂತ ಹಾಕಿ ಹೇಳಬಾರ್ದು. ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ನಲ್ಲಿ ನಾವು ದಟ್ನ ಯೂಸ್ ಮಾಡಲ್ಲ. ರೈಟ್? ನೆನ್ಪಿಟ್ಕೊಳ್ಳಿ ಅದನ್ನು. ನೆಕ್ಸ್ಟ್, ಇಲ್ಲೂ ಕೂಡ ಅಂಜಲಿ ಹೂ ವರ್ಕ್ಸ್ ಆಸ್ ಅನ್ ಅಕೌಂಟೆಂಟ್ ಹ್ಯಾಸ್ ಗಾಟ್ ಮ್ಯಾರಿಡ್, ಇಲ್ಲೂ ಕೂಡ ನೀವು ದ್ಯಾಟ್ನ ಹಾಕಬಾರ್ದು. ಈ ಒಂದು ರಿಲೇಟಿವ್ ಕ್ಲಾಸ್ನಲ್ಲಿ ನಾವು ಹಾಕಲ್ಲ, ನೆನ್ಪಿಟ್ಕೊಳ್ಳಿ ಅದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ನಲ್ಲಿ ನಾವು ರಿಲೇಟಿವ್ ಪ್ರೊನೌನ್ನ ಸ್ಕಿಪ್ ಮಾಡಿ ಒಮಿಟ್ ಮಾಡಿ ಹೇಳೋ ಹಾಗಿಲ್ಲ. ನೋಡಿ ಇಲ್ಲಿ ಅಂಜಲಿ ವರ್ಕ್ಸ್ ಆಸ್ ಅನ್ ಅಕೌಂಟೆಂಟ್ ಹ್ಯಾಸ್ ಗಾಟ್ ಮ್ಯಾರಿಡ್ ಈ ಥರನೂ ಹೇಳಬಾರ್ದು. ಅಂದ್ರೇನು, ನಾವೆಲ್ಲ ಹಾಕಿರೋ ಹೂನ ಮಿಸ್ ಮಾಡಿ ಕೂಡ ಹೇಳ್ಬೋದಾ, ಡ್ರಾಪ್ ಮಾಡಿ ಕೂಡ ಹೇಳ್ಬೋದಾ ಅಂದರೆ ಹೇಳಬಾರ್ದು, ಅದು ಕೂಡ ತಪ್ಪು. ಸೊ ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್ನ 2 ಇಂಪಾರ್ಟೆಂಟ್ ರೂಲ್ಸ್ ಏನು ಅಂದರೆ, ನೀವು ದ್ಯಾಟ್ನ ಯೂಸ್ ಮಾಡಬಾರ್ದು ಹಾಗೂ ರಿಲೇಟಿವ್ ಪ್ರೊನೌನ್ನ ಡ್ರಾಪ್ ಮಾಡಬಾರ್ದು, ಅಂದರೆ ಒಮಿಟ್ ಮಾಡಬಾರ್ದು, ಅಂದರೆ ಬಿಟ್ಟು ಹೇಳೋ ಹಾಗಿಲ್ಲ. ಇದನ್ನು ನೆನ್ಪಿಟ್ಕೊಂಬಿಡಿ ನೀವು. ಆ್ಯಂಡ್ ಇನ್ನಷ್ಟು ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ದ ಫೋನ್ ಫಾರ್ ವಿಚ್ ಐ ಪೇಡ್ 15,000 ಇಸ್ ನಾಟ್ ವರ್ಕಿಂಗ್ ಅಟ್ ಆಲ್. ನಾನು 15,000 ಕೊಟ್ಟು ತಗೊಂಡಿದ್ದ ಫೋನ್ ಈಗ ಕೆಲಸ ಮಾಡ್ತಾನೇ ಇಲ್ಲ, ಇಟ್ಸ್ ನಾಟ್ ವರ್ಕಿಂಗ್ ಅಟ್ ಆಲ್. ರೈಟ್? ಆ್ಯಂಡ್ ಇದನ್ನು ಈ ರೀತಿ ಕೂಡ ಹೇಳ್ಬೋದು, ದ ಫೋನ್ ವಿಚ್ ಐ ಪೇಡ್ 15,000 ಫಾರ್ ಇಸ್ ನಾಟ್ ವರ್ಕಿಂಗ್ ಅಟ್ ಆಲ್. ನೀವು ಫಾರ್ನ ಲಾಸ್ಟಲ್ಲಿ ಕೂಡ ಹಾಕ್ಬೋದು, ಸ್ಪೋಕನ್ ಇಂಗ್ಲೀಷ್ನಲ್ಲಿ ಅದು ಕಾಮನ್, ಇನ್ಫಾರ್ಮಲ್ ಆಗುತ್ತಾಗ ನೀವು ಲಾಸ್ಟಲ್ಲಿ ಹಾಕಿದರೆ. ನೆಕ್ಸ್ಟ್ ಇನ್ನೊಂದು ನೋಡಿ, ಬ್ಯಾಂಗ್ಳೂರ್ ವೇರ್ ಐ ಕರೆಂಟ್ಲಿ ಲಿವ್ ಹ್ಯಾಸ್ ಹ್ಯೂಜ್ ಟ್ರಾಫಿಕ್ ಪ್ರಾಬ್ಲಮ್ಸ್. ರೈಟ್? ನೆಕ್ಸ್ಟ್, ರೆಫರಿಂಗ್ ಟು ಅ ಹೋಲ್ ಕ್ಲಾಸ್. ಸೊ ಇಲ್ಲಿರುವಂಥ ರಿಲೇಟಿವ್ ಪ್ರೊನೌನ್ ಒಂದು ಕಂಪ್ಲೀಟ್ ಕ್ಲಾಸ್ನ ರೆಫರ್ ಮಾಡುತ್ತೆ. ಏನು ಹಾಗಂದರೆ ಇಲ್ಲಿ ನೋಡಿ, ಐ ಆಲ್ವೇಸ್ ಲಿಸನ್ ಟು ಓಲ್ಡ್ ಸಾಂಗ್ಸ್. ನಾನು ಯಾವಾಗಲೂ ಓಲ್ಡ್ ಸಾಂಗ್ಸ್ನ ಕೇಳ್ತೀನಿ. ವಿಚ್ ಮೇಕ್ಸ್ ಮೀ ಹ್ಯಾಪಿ. ರೈಟ್? ಸೊ ಇಲ್ಲಿ ವಿಚ್ ಅನ್ನೋದು ಸಾಂಗ್ಸ್ ಅಥವಾ ಓಲ್ಡ್ ಸಾಂಗ್ಸ್ನ ರೆಫರ್ ಮಾಡ್ತಿಲ್ಲ, ಆ ಒಂದು ನೌನ್ನ ರೆಫರ್ ಮಾಡ್ತಿಲ್ಲ. ಬಟ್ ಈ ಕಂಪ್ಲೀಟ್ ಸಿಚುವೇಶನ್ ಏನಿದೆ, ಐ ಆಲ್ವೇಸ್ ಲಿಸನ್ ಟು ಓಲ್ಡ್ ಸಾಂಗ್ಸ್ ಅನ್ನುವ ಸಿಚುವೇಶನ್ ಏನಿದೆ, ಆ ಕಂಪ್ಲೀಟ್ ಸಿಚುವೇಶನ್ನ ರೆಫರ್ ಮಾಡಿ ಹೇಳ್ತಿದೆ. ಆ ಸಿಚುವೇಶನ್ ನನ್ನನ್ನು ಹ್ಯಾಪಿಯಾಗಿ ಮಾಡುತ್ತೆ. ಆಗಲೇ ಡೆಲ್ಲಿ ಅನ್ನೋ ಎಕ್ಸಾಂಪಲ್ನಲ್ಲಿ ಕೇವಲ ಡೆಲ್ಲಿ ಅನ್ನೋದನ್ನು ನಾನು ರೆಫರ್ ಮಾಡಿ ಅದಕ್ಕೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟೆ. ಬಟ್ ಇಲ್ಲಿ ಪೂರ್ತಿ ಕ್ಲಾಸ್ ಏನಿದೆ, ಇದು ಒಂದು ಕ್ಲಾಸ್ ಅಂತೀವಿ, ಐ ಇದೆ, ಲಿಸನ್ ಇದೆ, ಒಂದು ಸಬ್ಜೆಕ್ಟ್ ಒಂದು ವರ್ಬ್ ಬಂದರೆ ಅದನ್ನು ಕ್ಲಾಸ್ ಅಂತೀವಲ್ವ. ಸೊ ಈ ಪೂರ್ತಿ ಕ್ಲಾಸ್ನ ನಾನಿಲ್ಲಿ ರೆಫರ್ ಮಾಡ್ತಿದ್ದೆ, ಅಂದರೆ ಆ ಪೂರ್ತಿ ಸನ್ನಿವೇಶ, ಪೂರ್ತಿ ಸಿಚುವೇಶನ್ ನನ್ನನ್ನು ಹ್ಯಾಪಿಯಾಗಿ ಮಾಡುತ್ತೆ. ಅಂದರೆ ಹಳೆ ಹಾಡುಗಳನ್ನು ನಾನು ಯಾವಾಗಲೂ ಕೇಳ್ತಿರ್ತೀನಿ, ಆ ಅಭ್ಯಾಸದಿಂದ ನನಗೆ ಸಂತೋಷ ಆಗುತ್ತೆ, ನನಗೆ ಆನಂದ ಆಗುತ್ತೆ. ರೈಟ್? ಇನ್ನೊಂದು ನೋಡಿ, ಹಿ ಸೆಡ್ ದಟ್ ಹಿ ಹ್ಯಾಡ್ ನೆವರ್ ಬೀನ್ ಹಿಯರ್ ಬಿಫೋರ್. ಅಂದರೆ ಅವ್ನು ಹೇಳ್ದ ಅವ್ನು ಇಲ್ಲಿಗೆ ಯಾವತ್ತೂ ಬಂದೇ ಇಲ್ವಂತೆ. ಸೊ ಅಲ್ಲಿ ಹ್ಯಾಡ್ ಯಾಕೆ ಬಂದಿದೆ, ಯಾಕೆಂದರೆ ನನಗೆ ಗೊತ್ತಲ್ವಾ, ಇದು ಇಂಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚ್ ಮೇಲೂ ನಾನೊಂದು ವಿಡಿಯೋ ಮಾಡಿದ್ದೆ, ಹೋಗಿ ನೋಡಿ. ಹ್ಯಾಸ್ ಇದ್ದರೆ ಹ್ಯಾಡ್ ಆಗುತ್ತೆ. ಅವ್ನು ಹೇಳ್ದ ಇಲ್ಲಿಗೆ ಯಾವತ್ತೂ ಬಂದೇ ಇಲ್ವಂತೆ, ಸೊ ನಾನು ಇಲ್ಲಿಗೆ ಯಾವತ್ತೂ ಬಂದೇ ಇಲ್ಲ ಅಂತ ಅವ್ನು ಹೇಳ್ದ. ಸೊ ಈ ಪೂರ್ತಿ ಸೆಂಟೆನ್ಸ್ನ ನಾನೀಗ ರೆಫರ್ ಮಾಡ್ತಿದ್ದೀನಿ, ವಿಚ್ ವಾಸ್ ನಾಟ್ ಟ್ರೂ. ಗೊತ್ತಾಗ್ತಿದೆ ಅಲ್ವಾ? ಈ ಸೆಂಟೆನ್ಸ್ನ ಪೂರ್ತಿಲಿ ರೆಫರ್ ಮಾಡ್ತಾ ಇದ್ದೀನಿ. ಸೆಂಟೆನ್ಸ್ ಅಂದರೆ ಪೂರ್ತಿ ಕ್ಲಾಸ್ ನಾನು ರೆಫರ್ ಮಾಡ್ತಾ ಇದ್ದೀನಿ. ಅವ್ನು ಹೇಳಿದಂಥ ಈ ಮಾತು, ಆ ಆ್ಯಕ್ಷನ್ ವಿಚ್ ವಾಸ್ ನಾಟ್ ಟ್ರೂ. ನಾನು ಇಲ್ಲಿಗೆ ಯಾವತ್ತೂ ಬಂದೇ ಇಲ್ಲ ಅಂತ ಹೇಳಿದ್ದೆ ಸುಳ್ಳು. ಆ್ಯಂಡ್ ಇನ್ನೊಂದು ನೋಡಿ, ದ ಪ್ರಿನ್ಸಿಪಾಲ್ ಸ್ಲ್ಯಾಮ್ಡ್ ದ ಟೀಚರ್. ಸ್ಲ್ಯಾಮ್ ಅಂದರೆ ತೀವ್ರವಾಗಿ ಟೀಕಿಸೋದು, ಅವ್ರು ಮಾಡಿದ ಫಾಲ್ಟ್ನ ಗುರುತಿಸಿ ಅವ್ರಿಗೆ ಬೈಯೋದು. ರೈಟ್? ಅದಕ್ಕೆ ಸ್ಲ್ಯಾಮ್ ಅಂತಾರೆ. ಇದು ತುಂಬ ಇನ್ಫಾರ್ಮಲ್ ವರ್ಡ್, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಟೀಚರ್ಗೆ ಪ್ರಿನ್ಸಿಪಲ್ ಎಲ್ಲರ ಮುಂದೆ ಬೈದರು, ಟೀಕೆ ಮಾಡಿದ್ರು, ನೀವು ಈ ರೀತಿ ಮಾಡಿದ್ರಿ ಅಂತ ಜೋರಾಗಿ ಮಾತಂದರು. ಸೊ ಆ ಒಂದು ಆ್ಯಕ್ಷನ್ ನಡೀತಲ್ವ, ಆ ಆ್ಯಕ್ಷನ್ನ ನಾನೀಗ ರೆಫರ್ ಮಾಡಿ ಹೇಳ್ತಾ ಇದ್ದೀನಿ. ಆ ಕಂಪ್ಲೀಟ್ ಸಿಚುವೇಶನ್ ಎಲ್ಲರನ್ನೂ ಸರ್ಪ್ರೈಸ್ ಮಾಡ್ತು. ದ ಪ್ರಿನ್ಸಿಪಾಲ್ ಸ್ಲ್ಯಾಮ್ ದ ಟೀಚರ್ ವಿಚ್ ಸರ್ಪ್ರೈಸ್ಡ್ ಎವ್ರಿಬಡಿ. ಗೊತ್ತಾಗ್ತಿಲ್ಲ, ಇಲ್ಲಿ ನಾನು ಟೀಚರ್ ಅನ್ನೋ ನೌನ್ನ ರೆಫರ್ ಮಾಡ್ತಿಲ್ಲ ಅಥವಾ ಪ್ರಿನ್ಸಿಪಲ್ ಅನ್ನೋ ನೌನ್ನ ರೆಫರ್ ಮಾಡ್ತಿಲ್ಲ, ಬಟ್ ಆ ಪೂರ್ತಿ ಕ್ಲಾಸ್ನ ರೆಫರ್ ಮಾಡ್ತಾ ಇದ್ದೀನಿ. ಪ್ರಿನ್ಸಿಪಲ್ ಶಿಕ್ಷಕರನ್ನು ತೀವ್ರವಾಗಿ ಟೀಕಿಸೋದು ಎಲ್ಲರನ್ನೂ ಸರ್ಪ್ರೈಸ್ ಮಾಡ್ತು. ಸೊ ಗೊತ್ತಾಗ್ತಲ್ಲ, ಇಲ್ಲಿ ಇರುವಂತಹ ಕ್ಲಾಸ್ಗಳೇನಿದೆ, ನಾನ್ ಡಿಫೈನಿಂಗ್ ರಿಲೇಟಿವ್ ಕ್ಲಾಸ್, ಅದ್ರ ಹಿಂದೆ ಇರುವಂಥ ಪೂರ್ತಿ ಕ್ಲಾಸ್ನ ರೆಫರ್ ಮಾಡ್ತಾ ಇದೆ. ಇನ್ನಷ್ಟು ಎಕ್ಸಾಂಪಲ್ ನೋಡಿ, ಅದೇ ರೀತಿ ಶಿ ಆಲ್ವೇಸ್ ಸೈಕಲ್ಸ್ ಟು ದ ಕಾಲೇಜ್ ವಿಚ್ ಇಸ್ ಅ ಗ್ರೇಟ್ ಹ್ಯಾಬಿಟ್.
ಅವಳು ಪ್ರತಿದಿನ ಕಾಲೇಜ್ಗೆ ಸೈಕಲ್ನಲ್ಲಿ ಹೋಗ್ತಾಳಲ್ವಾ, ಅದೊಂದು ಅದ್ಭುತವಾದ ಹ್ಯಾಬಿಟ್. ರೈಟ್, ಶಿ ಗೋಸ್ ಟು ಕಾಲೇಜ್ ಇನ್ ಅವರ್ ಸೈಕಲ್ ಅಂತ ಹೇಳಬೇಕಾಗಿಲ್ಲ, ಸಿಂಪಲ್ ಆಗಿ ಹೇಳಿ ಸೈಕಲ್ ಅನ್ನೋದೇ ಇಲ್ಲಿ ವರ್ಬ್. ರೈಟ್, ಆ ಆ್ಯಕ್ಷನ್ನ ನಾನು ರೆಫರ್ ಮಾಡ್ತಾ ಇದ್ದೀನಿ. ಹಿ ಆಲ್ವೇಸ್ ಈಟ್ಸ್ ಜಂಕ್ ಫುಡ್ ವಿಚ್ ಇಸ್ ವೈ ಹಿ ಈಸ್ ಫ್ಯಾಟ್. ಅವನು ಯಾವಾಗಲೂ ಜಂಕ್ ಫುಡ್ ತಿಂತಾನೆ ಇರ್ತಾನೆ, ಆದ್ದರಿಂದನೇ ಅವನು ದಪ್ಪವಾಗಿದ್ದಾನೆ. ಸೊ ಇಲ್ಲಿ ಅವ್ನು ಯಾವಾಗಲೂ ತಿಂತಾ ಇರ್ತಾನಲ್ಲ, ಪೂರ್ತಿ ಒಂದು ಸಿಚುವೇಶನ್ ನಾನು ರೆಫರ್ ಮಾಡಿ ಹೇಳ್ತಾ ಇದ್ದೀನಿ. ವಿಚ್ ಯಾಕೆ ಬಂತು ಅಂದರೆ ಆದ್ದರಿಂದ ನಾನು ಹೇಳಬೇಕಾಯ್ತು ಅದರಿಂದ. ಸೊ ಪೂರ್ತಿ ನೀವು ಸಿಚುವೇಶನ್ ತಗೊಂಡು ಅದನ್ನು ನೀವು ಡಿಸ್ಕ್ರೈಬ್ ಮಾಡ್ಬೋದು ಈ ರೀತಿಯಾಗಿ. ನಾವು ಅಪ್ಪನಿಗೆ ಹೇಳಿದ್ದು ನೀನೇ, ನಿನ್ನ ಜೊತೆ ಫೋನಲ್ಲಿ ಮಾತಾಡಿದ್ದು ನನ್ನ ಅಣ್ಣ, ನೀನು ತೊಗೊಂಡು ಹೋದ ಬುಕ್ಸ್ ನಂದಲ್ಲ, ನಾನು ನಿನಗೆ ಕಾಲ್ ಮಾಡಿದ್ದು ಸೋಮವಾರ ಅಲ್ಲ, ಜಗಳ ಶುರು ಮಾಡಿದ್ದು ಆ ಹುಡುಗ್ರೆ. ಸೊ ನಾವು ಈ ಥರ ಡೈಲಿ ಲೈಫ್ನಲ್ಲಿ ಕನ್ನಡದಲ್ಲಿ ಮಾತಾಡ್ತಾ ಇರ್ತೀವಲ್ಲ, ಸೊ ಎಲ್ಲ ಸೆಂಟೆನ್ಸ್ಗಳಲ್ಲೂ ಲಾಸ್ಟ್ ಪಾರ್ಟ್ನ ನೋಡಿ, ಹೇಳಿದ್ದು ನೀನೆ, ಮಾತಾಡಿದ್ದು ನನ್ನ ಅಣ್ಣ, ಪುಸ್ತಕಗಳು ನಂದಲ್ಲ, ಸೋಮವಾರ ಅಲ್ಲ, ಆ ಹುಡುಗ್ರೆ. ಸೊ ಈ ಥರ ನಾವು ಕನ್ನಡದಲ್ಲಿ ಮಾತಾಡುವಾಗ ಕೆಲವು ವರ್ಡ್ಸ್ಗಳನ್ನ ಒತ್ತಿ ಹೇಳ್ತೀವಿ, ಸ್ಟ್ರೆಸ್ ಮಾಡಿ ಹೇಳ್ತೀವಿ, ಅವುಗಳನ್ನ ಸೆಂಟೆನ್ಸ್ನ ಲಾಸ್ಟಲ್ಲೇ ಹಾಕಿ ಹೇಳ್ತೀವಿ. ಯಾಕೆ ಅಂದರೆ ಅವಕ್ಕೆ ತುಂಬ ನಾವು ಎಂಫಸೈಸ್ ಮಾಡೋದಕ್ಕೆ, ಹೈಲೈಟ್ ಮಾಡೋದಕ್ಕೆ ಒತ್ತಿ ಹೇಳ್ತೀವಿ. ಸೊ ನಾವು ಈ ಥರ ಸ್ಟ್ರೈಟಾಗಿ ಹೇಳ್ಬೋದಲ್ವಾ, ನೀನು ನಮ್ಮ ಅಪ್ಪನಿಗೆ ಹೇಳಿದ್ದು ಅಂತ. ಬಟ್ ಆ ಥರ ಅಲ್ಲ. ಇಲ್ಲಿ ನಾವು ಹೇಳಬೇಕಾಗಿರೋ ಇನ್ಫಾರ್ಮೇಷನ್ ಏನು ಅಂದರೆ, ನಮ್ಮ ಅಪ್ಪನಿಗೆ ಹೇಳಬಾರ್ದಿತ್ತು ಆ ವಿಷಯ, ಬಟ್ ಅದನ್ನು ಹೇಳಿಬಿಟ್ಟಿದ್ಯಾ. ಸೊ ಅದವ್ರಿಗೆ ಗೊತ್ತಾಗ್ಬಿಟ್ಟಿದೆ, ನಮ್ಮ ಅಪ್ಪನಿಗೆ ಹೇಳಿದ್ದು ನೀನೇ ಅಲ್ವಾ ಅಂತ ಹೇಳ್ತಿರ್ತೀವಲ್ವ. ಸೊ ಈ ಥರ ಸೆಂಟೆನ್ಸ್ಗಳನ್ನ ಇಂಗ್ಲೀಷ್ನಲ್ಲಿ ನಾವು ಮಾಡೋವಾಗ ನಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ಇವನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಸೆಂಟೆನ್ಸ್ಗಳನ್ನ ಇಂಗ್ಲೀಷ್ನಲ್ಲಿ ಕ್ಲೆಫ್ಟ್ ಸೆಂಟೆನ್ಸಸ್ ಅಂತ ಕರೀತಾರೆ. ಒಂದು ಸೆಂಟೆನ್ಸ್ನಲ್ಲಿ ಯಾರನ್ನಾದರೂ ಒಬ್ಬರನ್ನ ಅಥವಾ ಯಾವುದಾದ್ರೂ ಒಂದು ವಸ್ತುನ ಒತ್ತಿ ಹೇಳಬೇಕು, ಅದನ್ನು ಹೈಲೈಟ್ ಮಾಡಿ ತೋರಿಸ್ಬೇಕು ಸೆಂಟೆನ್ಸ್ನಲ್ಲಿ. ಇದೇ ಅವನೇ ಮಾಡಿತ್ತು, ಓಕೆ, ಅವನಿಗೇ ಬೇಕಾಗಿತ್ತು, ಇದೇ ಹೋಯ್ತು. ಈ ಥರ ನಾವು ಒಂದು ಪಾರ್ಟ್ನ ಹೈಲೈಟ್ ಮಾಡಿ ತೋರಿಸ್ಬೇಕಂದ್ರೆ, ಅದಕ್ಕೆ ತುಂಬ ಎಂಫಸೈಸ್ ಮಾಡಿ ಮಾತಾಡಬೇಕಂದ್ರೆ ಇಂಗ್ಲೀಷ್ನಲ್ಲಿ ಕ್ಲೆಫ್ಟ್ ಸೆಂಟೆನ್ಸಸ್ ತುಂಬ ಹೆಲ್ಪ್ ಆಗುತ್ತೆ. ಕ್ಲೆಫ್ಟ್ ಸೆಂಟೆನ್ಸಸ್ ಆರ್ ಯೂಸ್ಡ್ ಟು ಆ್ಯಡ್ ಎಂಫಸಿಸ್ ಟು ವಾಟ್ ವಿ ವಾಂಟ್ ಟು ಸೇ. ನಾವು ಒಂದು ವಾಕ್ಯದಲ್ಲಿ ಏನನ್ನ ಹೈಲೈಟ್ ಮಾಡಿ ಹೇಳಬೇಕು ಅಂದ್ಕೊಂಡಿರ್ತೀವೋ ಅದಕ್ಕೆ ಎಂಫಸಿಸ್ ಮಾಡಿ ಹೇಳೋದಕ್ಕೆ ನಾವು ಕ್ಲೆಫ್ಟ್ ಸೆಂಟೆನ್ಸಸ್ನ ಯೂಸ್ ಮಾಡ್ತೀವಿ. ಎಂಫಸಿಸ್ ಮಾಡೋದಂದರೆ ಆ ವರ್ಡ್ನ ಹೈಲೈಟ್ ಮಾಡೋದು, ಆ ಪಾರ್ಟ್ನ ಹೈಲೈಟ್ ಮಾಡಿ ಸ್ಟ್ರೆಸ್ ಮಾಡಿ ಮೇಲೆ ಕಾಣೋ ಥರ, ಎದ್ದು ಕಾಣೋ ಥರ ಮಾಡೋದು. ಇದನ್ನು ನಾವು ಕ್ಲೆಫ್ಟ್ ಸೆಂಟೆನ್ಸಸ್ಸಿಂದ ಮಾಡ್ಬೋದು. ಓಕೆ, ಸೊ ಕ್ಲೆಫ್ಟ್ ಅಂದರೆ ಡಿವೈಡೆಡ್ ಅನ್ನೋ ಮೀನಿಂಗ್. ಸೊ ಕ್ಲೆಫ್ಟ್ ಅನ್ನೋದು ಕ್ಲೀವ್ನ ಪಾಸ್ಟ್ ಪಾರ್ಟಿಸಿಪಲ್, ಕ್ಲೆಫ್ಟ್ ಅಂದರೆ ಡಿವೈಡೆಡ್ ಅನ್ನೋದು. ಅಂದರೆ ಒಂದು ಸೆಂಟೆನ್ಸ್ನ ಡಿವೈಡ್ ಮಾಡಿ ಎರಡು ಭಾಗ ಮಾಡಿ ಅವುಗಳ ಪೊಸಿಷನ್ನ ಚೇಂಜ್ ಮಾಡೋದು, ಬಿಗಿನಿಂಗ್ ಆದರೂ ಹಾಕೋದು ಅಥವಾ ಎಂಡ್ಗಾದರೂ ಹಾಕಿ ಕೇಳೋರು ಅದ್ರ ಮೇಲೆ ಅಟೆನ್ಷನ್ ಕೊಡೋ ರೀತಿ ಮಾಡೋದಕ್ಕೆ ನಾವು ಕ್ಲೆಫ್ಟ್ ಸೆಂಟೆನ್ಸಸ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ರವಿ ವಾಂಟೆಡ್ ಟು ಮೀಟ್ ಯು ಅಂದರೆ ಏನು? ರವಿ ನಿನ್ನನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದ, ಅಂತ ಬಯಸಿದ್ದ ಅಲ್ವಾ. ಸೊ ಇದು ನಾರ್ಮಲ್ ಫ್ಲೋನಲ್ಲಿದೆ, ಇದು ನಾರ್ಮಲ್ ಟೋನಲ್ಲಿದೆ. ನಾವಿಲ್ಲಿ ಇನ್ಫಾರ್ಮೇಷನ್ ಕನ್ವೆ ಮಾಡ್ತಿದ್ದೀವಿ ಅಷ್ಟೇ, ಗೊತ್ತಾಗ್ತಿದೆ ಅಲ್ವಾ. ಓಕೆ, ಈಗ ಈ ಸಿಚುವೇಶನ್ ತಗೊಳ್ಳಿ. ಯಾರೋ ಬಂದು ನನಗೆ ಕೇಳಿದ್ರು, ಏನು ನೀನು ನನ್ನ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೆ ಅಲ್ಲ, ಏನು ಹೇಳು ಅಂತ. ಆಗ ನಾನು ಹೇಳ್ತೀನಿ, ಅಯ್ಯೋ ನಿನ್ನ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದು ನಾನಲ್ಲ, ರವಿ. ಸೊ ಈಗ ನೋಡಿ, ನಾನು ರವಿ ಅನ್ನೋ ವರ್ಡ್ನ ಎಂಫಸೈಸ್ ಮಾಡಿ ಹೇಳಬೇಕು, ಗೊತ್ತಾಗ್ತಿಲ್ಲ. ನೀನು ಮೀಟ್ ಮಾಡ್ಬೇಕು ಅಂದ್ಕೊಂಡಿದ್ದು ನಾನಲ್ಲ, ರವಿ. ಸೊ ಆಗ ನಾನು ಇಂಗ್ಲೀಷಲ್ಲಿ ಹೇಳಬೇಕು, ಇಟ್ ಈಸ್ ರವಿ ಹೂ ವಾಂಟೆಡ್ ಟು ಮೀಟ್ ಯು. ಇಟ್ ಈಸ್ ರವಿ ಹೂ ವಾಂಟೆಡ್ ಟು ಮೀಟ್ ಯು. ನಿನ್ನನ್ನು ಭೇಟಿ ಮಾಡಬೇಕೆಂದು ಬಯಸಿದ್ದು ರವಿ. ಸೊ ಇಲ್ಲಿ ನೋಡಿ, ರವಿ ಆದಮೇಲೆ ಹೂ ಅಂತ ಬಂದಿದೆ. ಹೂ ಅನ್ನೋದು ಇಲ್ಲಿ ಅಗೇನ್ ರವಿನೇ ರೆಫರ್ ಮಾಡ್ತಾ ಇದೆ. ಅರ್ಥ ಆಗ್ತಿದಲ್ವಾ? ಇದನ್ನು ನಾನು ಕ್ಲಾಸ್ ನಂಬರ್ 124ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ. ಅಲ್ಲಿ ನಾನು ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೆ ಹೇಗೆ ನಾವು ಸೆಂಟೆನ್ಸ್ನ ಮಧ್ಯದಲ್ಲಿ ಹೂ, ವೇರ್, ವಿಚ್ ಅನ್ನೋ ಪದಗಳನ್ನ ನಾವು ಹಾಕಿ ಸೆಂಟೆನ್ಸ್ ಮಾಡ್ತೀವಿ. ಹೋಗಿ ನೀವು ಕ್ಲಾಸ್ ನಂಬರ್ 124 ನೋಡಿ, ನಾನು ನೋಡಿಲ್ಲ ಅಂದರೆ. ಸೊ ಈ ಸೆಂಟೆನ್ಸ್ನ ನಾವು ಕ್ಲೆಫ್ಟ್ ಸೆಂಟೆನ್ಸ್ ಅಂತ ಕರಿತೀವಿ. ನೋಡಿ, ಮೇಲಿರೋ ಸೆಂಟೆನ್ಸ್ ರವಿ ವಾಂಟೆಡ್ ಟು ಮೀಟ್ ಯು, ಅದನ್ನು ನಾರ್ಮಲ್ ಆಗಿ ನಾವು ಕನ್ವೆ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ಎಕ್ಸ್ಟ್ರಾ ಇಟ್ ಈಸ್ನ ಸೇರಿಸಿದ್ರೆ ಇಟ್ ಈಸ್ ರವಿ ಅನ್ನೋದು ಒಂದು ಸೆಂಟೆನ್ಸ್ ಆಯಿತು, ಹೂ ವಾಂಟೆಡ್ ಟು ಮೀಟ್ ಯು ಅನ್ನೋದು ಇನ್ನೊಂದು ಸೆಂಟೆನ್ಸ್ ಆಗಿದೆ. ಇಲ್ಲಿ 2 ಕ್ಲಾಸ್ಗಳಿದೆ. ಸೊ ಇದನ್ನೇ ನೋಡಿ, ನಾವು ಮೇಲಿರೋ ಸೆಂಟೆನ್ಸ್ನ ಡಿವೈಡ್ ಮಾಡಿ, ಸೊ 2 ಕ್ಲಾಸ್ಗಳಾಯಿತು. 2 ಕ್ಲಾಸ್ಗಳಲ್ಲಿ ಒಂದೊಂದು ವರ್ಬ್ ಇದೆ. ಇಟ್ ಈಸ್ ರವಿನಲ್ಲಿ ಈಸ್ ಇದೆ, ಹೂ ವಾಂಟೆಡ್ ಟು ಮೀಟ್ ಯುನಲ್ಲಿ ವಾಂಟೆಡ್ ಇದೆ. ನಿನ್ನನ್ನು ಭೇಟಿ ಮಾಡಲು ಬಯಸಿದ್ದು ರವಿ. ಅರ್ಥ ಆಗ್ತಿದೆ ಅಲ್ವಾ? ಇಲ್ಲಿ ಹೂ ಅನ್ನೋದು ರಿಲೇಟಿವ್ ಪ್ರೊನೌನ್. ಸೊ ಇದರಿಂದಾಗಿ ನಾವು ರವಿಗೆ ತುಂಬ ಎಂಫಾಸಿಸ್ ಕೊಟ್ಟ ಹಾಗೆ ಆಯಿತು. ಅಂದರೆ ಅದಕ್ಕೆ ರವಿ ಅನ್ನೋ ವರ್ಡ್ಗೆ ತುಂಬ ಪ್ರಾಧಾನ್ಯತೆ ಕೊಟ್ಟು ಮಾತಾಡಿದ್ವಿ ಇಲ್ಲಿ. ಸೊ ಈ ಥರ ನೀವು ಸೆಂಟೆನ್ಸ್ ಮಾಡೋದನ್ನು ಕಲಿಬೇಕಂದ್ರೆ ಒಂದು ಸ್ಟ್ರಕ್ಚರ್ ನೆನ್ಪಿಟ್ಟುಕೊಳ್ಳಿ. ಇಟ್ ಪ್ಲಸ್ ಬಿ ಪ್ಲಸ್ ನೌನ್, ಈ ಫಾರ್ಮ್ಯಾಟ್ನಲ್ಲೇ ಸೆಂಟೆನ್ಸ್ಗಳನ್ನ ಮಾಡ್ತಾ ಹೋದರೆ ಈ ಥರ ಸೆಂಟೆನ್ಸ್ಗಳನ್ನ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಅಲ್ಲಿ ನೋಡಿ, ಇಟ್ ಈಸ್ ರವಿ, ಇಟ್ ಇದೆ ಪ್ಲಸ್ ಇಸ್ ಇದೆ. ಇಸ್ ಬಿ ಫಾರ್ಮ್ ಗೊತ್ತಿದೆ ಅಲ್ವಾ? ಬಿ ಫಾರ್ಮ್ಸ್ದು ಕೂಡ ನಾನೊಂದು ಕ್ಲಾಸ್ ಮಾಡಿದ್ದೆ. ಐ ಥಿಂಕ್ ಕ್ಲಾಸ್ ನಂಬರ್ 97 ಅಥವಾ 98ನಲ್ಲಿ ನಾನು ಬಿ ಫಾರ್ಮ್ಸ್ನ ನಿಮಗೆ ಹೇಳ್ಕೊಟ್ಟಿದ್ದೆ. ನೀವು ನೋಡಿಲ್ಲ ಅಂದರೆ ಅದನ್ನು ಹೋಗಿ ನೋಡಿ. ಸೊ ಈಸ್, ಆಮ್, ಆರ್, ವಾಸ್, ವರ್, ಬೀನ್, ಬೀಯಿಂಗ್ ಇವೆಲ್ಲ ಬಿ ಫಾರ್ಮ್ಗಳು.
ಗೊತ್ತಾಗ್ತಿದಲ್ವಾ. ಇಟ್ ಆದಮೇಲೆ ಈಸ್, ಆಮ್, ಆರ್, ವಾಸ್, ವರ್, ವಿಲ್ ಬಿ, ಬೀನ್, ಬೀಯಿಂಗ್ ಏನಾದರೂ ಒಂದು ಬರಲೇಬೇಕು. ಅದಾದಮೇಲೆ ನೌನ್ ಬರಬೇಕು. ಸೊ ರವಿ ಅನ್ನೋದು ನೌನ್. ಈ ಸ್ಟ್ರಕ್ಚರ್ನಲ್ಲೇ ಬರ್ತಾ ಹೋಗುತ್ತೆ ನೋಡಿ ಈಗ. ಓಕೆ, ಇಟ್ಟಿಂದ ನಾವು ಕ್ಲೆಫ್ಟ್ ಸೆಂಟೆನ್ಸಸ್ನ ಮಾಡ್ತೀವಿ, ಬೇರೆ ಪದಗಳಿಂದನೂ ಮಾಡ್ತೀವಿ, ಅದು ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಇಟ್ಟಿಂದ ಮಾಡೋದು ಹೇಗೆ ನೋಡಿ. ಸೊ ಸಬ್ಜೆಕ್ಟ್ ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀವೋ ಅದು ಯಾರೇ ಇದ್ರೂ ಕೂಡ ನೀವು ಇಟ್ನ ಯೂಸ್ ಮಾಡಬೇಕು. ಸಬ್ಜೆಕ್ಟ್ ಮೇಲ್ ಇರಲಿ, ಫೀಮೇಲ್ ಇರಲಿ, ಸಿಂಗ್ಯುಲರ್, ಪ್ಲೂರಲ್ ಏನೇ ಇರಲಿ, ಇಟ್ನ ಯೂಸ್ ಮಾಡಿ. ಇಟ್ ಈಸ್ ಸುಮಾ ಹೂ ಟೀಚಸ್ ಇಂಗ್ಲೀಷ್. ಸೊ ಇದು ಸಿಂಪಲ್ ಪ್ರೆಸೆಂಟ್ನಲ್ಲಿದೆ. ಇಂಗ್ಲೀಷ್ನ ಟೀಚ್ ಮಾಡೋದು ಸುಮಾ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಕನ್ನಡದಲ್ಲಿ ಈ ಥರ ಹೇಳ್ಬೋದಲ್ವಾ, ಸುಮಾ ಇಂಗ್ಲೀಷನ್ನು ಕಲಿಸುತ್ತಾಳೆ. ಅಲ್ಲೇನಾಯಿತು, ನಾರ್ಮಲ್ ಟೋನಲ್ಲಿ ಹೇಳ್ತಾ ಇದ್ದೀವಿ, ಕೇವಲ ನಾವು ಇನ್ಫಾರ್ಮೇಷನ್ ಕನ್ವೆ ಮಾಡ್ತಿದ್ದೀವಿ, ಅದರಿಂದ ಅವ್ರಿಗೆ ಇನ್ಫಾರ್ಮೇಷನ್ ಸಿಕ್ತು. ಬಟ್ ಇಂಗ್ಲೀಷನ್ನು ಕಲಿಸೋದು ಸುಮಾ ಅಂತ ಹೇಳಿದಾಗ ಸುಮಾ ಅನ್ನುವ ಒಂದು ಸಬ್ಜೆಕ್ಟ್ಗೆ ನಾವು ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು ಹೇಳ್ತಾ ಇದ್ದೀವಿ. ಇದನ್ನು ಯಾವಾಗ ಹೇಳ್ಬೋದು ಅಂದರೆ, ಯಾರೋ ಬಂದು ಕೇಳ್ತಾರೆ, ಇಂಗ್ಲೀಷ್ ಕಲಿಸೋದು ಇವರ ರವಿನ, ಇಂಗ್ಲೀಷ್ ಕಲಿಸೋದು ಅಲ್ಲಲ್ಲ, ಇಂಗ್ಲೀಷ್ನ ಕಲಿಸೋದು ಸುಮಾ. ಅರ್ಥ ಆಗ್ತಿದೆ ಅಲ್ವಾ. ಆ ಸಿಚುವೇಷನಲ್ಲಿ ನಾವು ಈ ಥರ ಸೆಂಟೆನ್ಸ್ಗಳನ್ನ ಕನ್ನಡದಲ್ಲಿ ಮಾಡ್ತೀವಲ್ವ, ಅದೇ ಇಲ್ಲಿ ನಾವು ಇಂಗ್ಲೀಷಲ್ಲಿ ಮಾಡ್ತಾ ಇರೋದು. ಇಟ್ ಈಸ್ ಸುಮಾ ಹೂ ಟೀಚಸ್ ಇಂಗ್ಲೀಷ್. ಸೊ ಈ ಥರ ಸ್ಟ್ರಕ್ಚರ್ನ ಕ್ಲಾಸ್ ನಂಬರ್ 124ನಲ್ಲಿ ಹೇಳಿದೆ, ಹೋಗಿ ನೋಡಿ. ಇಟ್ ಈಸ್ ಇಂಗ್ಲೀಷ್ ದಟ್ ಸುಮಾ ಟೀಚಸ್. ಸೊ ಇಲ್ಲಿ ನಾನು ಸ್ವಲ್ಪ ಫೋಕಸ್ನ ಶಿಫ್ಟ್ ಮಾಡಿದೆ ಅಷ್ಟೇ. ಇದರ ಅರ್ಥ ಏನು, ಸುಮಾ ಕಲಿಸೋದು ಇಂಗ್ಲೀಷನ್ನು. ಸೊ ಇಲ್ಲಿ ಇಂಗ್ಲೀಷ್ ಅನ್ನೋ ವರ್ಡ್ಗೆ ನಾನು ಹೆಚ್ಚು ಫೋಕಸ್ ಮಾಡಬೇಕಾಯಿತು, ಆದ್ದರಿಂದ ನಾನು ಅದನ್ನು ಇಟ್ ಈಸ್ ಮುಂದೆನೇ ಹಾಕಿಬಿಟ್ಟೆ. ಇಟ್ ಈಸ್ ಮುಂದೆ ಏನು ಬರುತ್ತೋ ಆ ವರ್ಡ್ಗೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ, ಅದನ್ನು ನೀವು ಹೈಲೈಟ್ ಮಾಡ್ತಾ ಇದ್ದೀರಾ ಅಷ್ಟೇ. ಸೊ ಇಂಗ್ಲೀಷ್ ಆಗಿರೋದ್ರಿಂದ ನಾನು ದಟ್ ಯೂಸ್ ಮಾಡಬೇಕು, ಇಂಗ್ಲೀಷ್ಗೆ ಹೂ ಹಾಕಬಾರ್ದು ಅಲ್ವಾ. ಹೂನ ಕೇವಲ ಪರ್ಸನ್ ಜೊತೆ ಮಾತ್ರ ಯೂಸ್ ಮಾಡಬೇಕು. ಇಟ್ ಈಸ್ ಇಂಗ್ಲೀಷ್ ದಟ್ ಸುಮಾ ಟೀಚರ್ಸ್ ಅಂದರೆ ಸುಮಾ ಕಲಿಸೋದು ಕನ್ನಡ ಅಲ್ಲ, ಸುಮಾ ಕಲಿಸೋದು ಇಂಗ್ಲೀಷ್ನ, ಆ ಥರ ಹೇಳೋ ಸಿಚುವೇಶನ್ ಇದು, ರೈಟ್. ನೆಕ್ಸ್ಟ್, ಇಟ್ ವಾಸ್ ಕೃಷ್ಣ ಹೂ ಸ್ಟಾರ್ಟೆಡ್ ದ ಫೈಟ್. ಸೊ ಇದು ಸಿಂಪಲ್ ಪಾಸ್ಟ್ನಲ್ಲಿದೆ. ಸೊ ಯಾರೋ ಜಗಳ ಮಾಡಿದ್ದಾರೆ ಹುಡುಗರು, ಮತ್ತೊಬ್ರು ಯಾರೋ ಬಂದು ಅವ್ರು ಜಗಳ ಮಾಡಿದ್ರು, ಇವ್ರು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅವಾಗ ನಾನು ಹೇಳ್ತೀನಿ, ಅಲ್ಲಲ್ಲ, ಜಗಳ ಸ್ಟಾರ್ಟ್ ಮಾಡಿದ್ದು ಕೃಷ್ಣ. ನೋಡಿ, ಕೃಷ್ಣ ಅನ್ನೋ ವರ್ಡ್ನ ನಾನು ಲಾಸ್ಟಲ್ಲಿ ಹಾಕಿದೆ. ಕನ್ನಡದಲ್ಲಿ ನಾವು ಹೈಲೈಟ್ ಮಾಡೋ ವರ್ಡ್ಸ್ಗಳನ್ನ ಲಾಸ್ಟಲ್ಲಿ ಹಾಕ್ಬಿಡ್ತೀವಿ, ಇಂಗ್ಲೀಷಲ್ಲೇ ಅದನ್ನು ಫಸ್ಟಲ್ಲಿ ಹಾಕ್ತೀವಿ. ಈ ರೀತಿ ಜಗಳವನ್ನು ಶುರು ಮಾಡಿದ್ದು ಕೃಷ್ಣ, ಗೊತ್ತಾಗ್ತಿದೆ ಅಲ್ವಾ. ಕೃಷ್ಣ ಜಗಳವನ್ನು ಶುರು ಮಾಡ್ದ, ಅದು ನಾರ್ಮಲ್ ಫ್ಲೋ ಅದು. ಸೊ ಇಲ್ಲಿ ಇಟ್ ವಾಸ್ ಕೃಷ್ಣ ಯಾಕೆ ಬಂತು ಇಟ್ ಈಸ್ ಬದಲು ಅಂದರೆ ಇದು ಪಾಸ್ಟಲ್ಲಿ ಆಗಿತ್ತು, ಅರ್ಥ ಆಗ್ತಿದ್ದಿಲ್ಲ ಆದ್ದರಿಂದ. ಆಮೇಲೆ ಹೂ ನೋಡಿ, ಹೂ ಮುಂದೆ ಸ್ಟಾರ್ಟೆಡ್ ಬಂತು, ಸ್ಟಾರ್ಟ್ ಮಾಡಿದ್ದು ಅನ್ನೋ ಮೀನಿಂಗ್ನ ಕೊಡ್ತಾ ಇದೆ ಅಲ್ಲಿ. ಇಟ್ ವಾಸ್ ಯು ಹೂ ಟೋಲ್ಡ್ ಮೈ ಫಾದರ್. ನಮ್ಮ ಫಾದರ್ಗೆ ಹೇಳಿದ್ದು ನೀನೇ. ಈ ಥರ ಕನ್ನಡದಲ್ಲಿ ಹೇಳ್ತೀವಲ್ವ, ಏನೋ ಒಂದು ವಿಷಯ ನನ್ನ ಫ್ರೆಂಡ್ ನನ್ನ ಬಗ್ಗೆ ನಮ್ಮ ಫಾದರ್ಗೆ ಹೇಳಿರ್ತಾರೆ, ಅದನ್ನು ಆಮೇಲೆ ನನಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ನಾನು ಹೋಗಿ ಅವನ ಹತ್ರ ಹೇಳ್ತೀನಿ, ನನ್ನ ಬಗ್ಗೆ ಇದನ್ನು ನಮ್ಮ ಅಪ್ಪನಿಗೆ ಹೇಳಿದ್ದು ನೀನೇ. ಇಟ್ ವಾಸ್ ಯು ಹೂ ಟೋಲ್ಡ್ ಮೈ ಫಾದರ್, ರೈಟ್. ಇಟ್ ವಾಸ್ ಕಿರಣ್ ಹೂ ಕಾಲ್ಡ್ ದ ಪೊಲೀಸ್. ಪೊಲೀಸರಿಗೆ ಕಾಲ್ ಮಾಡಿದ್ದು ಕಿರಣ್. ಇಟ್ ವಾಸ್ ಮೈ ಮದರ್ ಹೂ ಟಾಟ್ ಮೀ ಟು ಕುಕ್. ಸೊ ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆ್ಯಡ್ ಮಾಡ್ತಾ ಇದ್ದೀನಿ. ಇಟ್ ವಾಸ್ ಮೈ ಮದರ್ ಹೂ ಟಾಟ್, ಅಷ್ಟಕ್ಕೆ ನಿಲ್ಲಿಸಬಹುದು, ಬಟ್ ಏನನ್ನ ಕಲಿಸಿದ್ರು, ಟು ಕುಕ್. ಕುಕ್ ಹಿಂದೆ ಟು ಹಾಕ್ಬೇಕು, ಯಾಕಂದ್ರೆ ಅದು ಇನ್ಫಿನಿಟಿವ್. ಯಾಕೆಂದ್ರೆ ನಾವು ವರ್ಬ್ಗಳನ್ನ ಹಾಗೆ ಯೂಸ್ ಮಾಡಕ್ಕೆ ಬರಲ್ಲ. ಅಡಿಗೆ ಮಾಡುವುದನ್ನು ಕಲಿಸಿದರು, ದನ್ನು ಅಂತ ಬಂತಲ್ವಾ, ಆ ಒಂದು ಇನ್ಫಾರ್ಮೇಷನ್ ಇಂಗ್ಲೀಷ್ನಲ್ಲಿ ಕನ್ವೆ ಮಾಡೋದು ಟು ಇಂದ. ನನಗೆ ಅಡುಗೆ ಕಲಿಸಿದ್ದು ನನ್ನ ಅಮ್ಮ. ನೋಡಿ, ಕಲಿಸಿದ್ದು ಬಂತು ಅಲ್ವಾ. ಆ ಥರ ಎಕ್ಸ್ಟ್ರಾ ವರ್ಡ್ಗಳನ್ನ ನಾವು ಕಲಿಸಿ ಮುಂದೆ ಆ್ಯಡ್ ಮಾಡ್ತೀವಲ್ಲ, ಇಂಗ್ಲೀಷಲ್ಲಿ ಟು ಅನ್ನೋದನ್ನು ಆ್ಯಡ್ ಮಾಡಬೇಕು, ರೈಟ್. ಇಟ್ ಈಸ್ ದ ಸ್ಟೂಡೆಂಟ್ಸ್ ದಟ್ ಆರ್ ಆ್ಯಂಗ್ರಿ. ಹಾಂ, ಇಲ್ಲಿ ನೋಡಿ, ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್ ಆಗಿದ್ರೂ ಕೂಡ ನಾವು ಹಿಂದೆ ಇಟ್ ಈಸ್ನ ಯೂಸ್ ಮಾಡ್ತಾ ಇದ್ದೀವಿ, ಇಟ್ ಆರ್ ಆಗ್ತಿಲ್ಲ. ಅದು ಅರ್ಥ ಆಗ್ತಿದೆ ಅಲ್ವಾ. ಯಾವಾಗಲೂ ಅಲ್ಲಿ ಇಟ್ ಈಸೇ ಇರಬೇಕು, ಗೊತ್ತಾಗ್ತಿದೆ ಅಲ್ವಾ. ಇಟ್ ಈಸ್ ಇರಬೇಕು, ಪಾಸ್ಟ್ ಆಗಿದ್ರೆ ಇಟ್ ವಾಸ್ ಇರಬೇಕು, ಸಿಂಗ್ಯುಲಾರೇ ಇರಬೇಕು, ಅಲ್ಲಿ ಆರ್ ಆಗೋದಿಲ್ಲ. ಅದನ್ನೇ ನೆನ್ಪಿಟ್ಟುಕೊಳ್ಳಿ, ಇಟ್ ಈಸ್ ಅಥವಾ ಇಟ್ ವಾಸ್ ಎರಡೇ ಸಾಧ್ಯ. ಇಟ್ ಈಸ್ ದ ಸ್ಟೂಡೆಂಟ್ಸ್ ದಟ್ ಆರ್ ಆ್ಯಂಗ್ರಿ. ಇಲ್ಲಿ ನೀವು ಆರ್ ಅನ್ನೋದನ್ನು ಯೂಸ್ ಮಾಡ್ತಾ ಇದ್ರೆ ಅದರ ಅರ್ಥ ಪ್ಲೂರಲ್ ಇರೋದ್ರಿಂದ. ಅಂದ್ರೇನು, ಈಗ ಕೋಪಗೊಂಡಿರೋದು ವಿದ್ಯಾರ್ಥಿಗಳು ಪ್ರೆಸೆಂಟ್ನಲ್ಲಿ, ಅದನ್ನು ನಾನು ಹೇಳ್ತಾ ಇದ್ದೀನಿ. ಸಿಟ್ಟಾಗಿರೋದು ಟೀಚರ್ಸ್ ಅಲ್ಲ, ಸಿಟ್ಟಾಗಿರೋದು ಸ್ಟೂಡೆಂಟ್ಸ್ ಅಂತ. ಇಟ್ ವಾಸ್ ಹಿಸ್ ಪೇರೆಂಟ್ಸ್ ಹೂ ಪೇಡ್ ದ ಫೀಸ್. ಸೊ ನೋಡಿ, ಇಲ್ಲಿ ಪಾಸ್ಟಲ್ಲಿದೆ, ವಾಸ್ ಯೂಸ್ ಮಾಡಿದ್ದೀನಿ, ಅಲ್ಲಿ ಹಿಸ್ ಪೇರೆಂಟ್ಸ್ ಅನ್ನೋದು ಪ್ಲೂರಲ್ ಆಗಿದ್ರೂ ಕೂಡ, ಗೊತ್ತಾಗ್ತಿದಲ್ವಾ. ಫೀಸನ್ನು ಕಟ್ಟಿದ್ದು ಅವನ ಪೇರೆಂಟ್ಸ್. ಇಟ್ ವಾಸ್ ಮೈ ಬ್ರದರ್ ಹೂ ಸ್ಪೋಕ್ ಟು ಯು ಆನ್ ದ ಫೋನ್. ನಿನ್ನ ಜೊತೆ ಫೋನಲ್ಲಿ ಮಾತಾಡಿದ್ದು ನನ್ನ ಅಣ್ಣ. ಇಟ್ ವಾಸ್ ಮೈ ಬ್ರದರ್, ಅಷ್ಟನ್ನು ನಾನು ಹೇಳ್ತಾ ಇದ್ದೀನಿ ಫಸ್ಟ್, ಅದು ನನ್ನ ಅಣ್ಣ. ನಿನ್ನ ಜೊತೆ ಫೋನಲ್ಲಿ ಮಾತಾಡಿದ್ದು ಅನ್ನೋದನ್ನು ನಾವು ರಿಲೇಟಿವ್ ಕ್ಲಾಸ್ನಲ್ಲಿ ಹಾಕ್ತೀವಿ. ಸೊ ಸೆಕೆಂಡ್ ಟೈಮ್ ಬರ್ತಾ ಇರೋದು ರಿಲೇಟಿವ್ ಕ್ಲಾಸ್, ಹೂ ಸ್ಪೋಕ್ ಟು ಯು ಆನ್ ದ ಫೋನ್, ಗೊತ್ತಾಗ್ತಿದಲ್ವಾ. ಇಲ್ಲಿ ನೋಡಿ, ಇದ್ರಲ್ಲಿ ಕ್ವಶನ್ ಮಾಡ್ತಾ ಇದ್ದೀವಿ. ಸೊ ಕ್ವಶನ್ ಮಾಡೋವಾಗ ಬೀನ ಮೊದಲೇ ಹಾಕ್ಬಿಡ್ಬೇಕು. ಸೊ ಗೊತ್ತಿದಲ್ವಾ, ಈಸ್, ಆಮ್, ಆರ್, ವಾಸ್, ವರ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಬೀನ್, ಹ್ಯಾವ್ ಬೀನ್, ಇವೆಲ್ಲ ಬಿಗಿನಿಂಗ್ನಲ್ಲೇ ಬಂದರೆ ಅದು ಕ್ವಶನ್ ಆಗುತ್ತೆ. ಎಸ್ ಆರ್ ನೋ ಕ್ವಶನ್ ಇದು. ಇಸ್ ಇಟ್ ಆಗಸ್ಟ್ ದಟ್ ಯು ಆರ್ ಗೋಯಿಂಗ್ ಆನ್ ಹಾಲಿಡೇ? ನೀನು ರಜೆಗೆ ಹೋಗ್ತಾ ಇರೋದು ಆಗಸ್ಟ್ನಲ್ಲ,
ಅಂತ ಕೇಳ್ತಾ ಇದ್ದೀವಿ. ಎಸ್ ಇಟ್ ಈಸ್ ಅಂತ ಅವ್ರು ಹೇಳ್ತಾರೆ. ಹೌದು, ಎಸ್ ಇಟ್ ಈಸ್ ಆಗಸ್ಟ್ ದಟ್ ಐ ಆಮ್ ಗೋಯಿಂಗ್ ಆನ್ ಹಾಲಿಡೇ. ಆ ಥರ ಅವರು ಆನ್ಸರ್ ಕೊಡ್ತಾರೆ. ಸೊ ನೀವು ಎಲ್ಲ ಕಡೆ ಇಲ್ಲಿ ಅಬ್ಸರ್ವ್ ಮಾಡಿದರೆ ಹೂ ಆದಮೇಲೆ ಬರ್ತಾ ಇರೋದು ಅಥವಾ ದ್ಯಾಟ್ ಆದಮೇಲೆ ಬರ್ತಾ ಇರೋದು ರಿಲೇಟಿವ್ ಕ್ಲಾಸ್. ರಿಲೇಟಿವ್ ಕ್ಲಾಸ್ನ ನಾನು ಆಲ್ರೆಡಿ ನಿಮಗೆ ಡಿಸ್ಕಸ್ ಮಾಡಿ ಹೇಳ್ಕೊಟ್ಟಿದ್ದೀನಿ, ಗೊತ್ತಾಗ್ತದಿಲ್ವ? ಸೊ ಈ ಕ್ಲೆಫ್ಟ್ ಸೆಂಟೆನ್ಸಸ್ನ ನಾವು ಯಾಕೆ ಕಲಿಬೇಕು? ಇದು ತುಂಬ ಕಾಮನ್ ರಿಟರ್ನ್ ಇಂಗ್ಲೀಷ್ನಲ್ಲಿ. ನಾವು ಮಾತಾಡೋವಾಗ ಈ ರೀತಿನೂ ಹೇಳ್ಬಿಡ್ತೀವಲ್ವಾ, ಇಂಗ್ಲೀಷನ್ನು ಕಲಿಸೋದು ಸುಮಾ. ನೋಡಿ ನನ್ನ ಟೋನ್ ನೋಡಿ, ಇಂಗ್ಲೀಷನ್ನು ಕಲಿಸೋದು ಸುಮಾ ಕಲಿಸೋದು ಇಂಗ್ಲೀಷನ್ನು. ಜಗಳ ಶುರು ಮಾಡಿದ್ದು ಕೃಷ್ಣ, ನಮ್ಮ ಅಪ್ಪನಿಗೆ ಹೇಳಿದ್ದು ನೀನೇ. ಸೊ ಈ ಥರ ಮಾತಾಡುವಾಗ ನಮ್ಮ ಟೋನಲ್ಲಿ ಗೊತ್ತಾಗ್ತಿದೆ ಯಾವ ವರ್ಡ್ಗೆ ನಾವು ಹೈಲೈಟ್ ಮಾಡ್ತಾ ಇದ್ದೀವಿ, ಯಾವ ವರ್ಡ್ಗೆ ನಾವು ಇಂಪಾರ್ಟೆನ್ಸ್ ಕೊಟ್ಟು ಮಾತಾಡ್ತಿದ್ದೀವಿ ಅನ್ನೋದು. ಬಟ್ ಬರೆಯೋವಾಗ ಹೇಗೆ ಸಾಧ್ಯ ಅದು? ಮಾತಲ್ಲಾದರೆ ನಮ್ಮ ಟೋನಲ್ಲಿ ಗೊತ್ತಾಗುತ್ತೆ, ಬಟ್ ರಿಟರ್ನ್ ಇಂಗ್ಲೀಷ್ನಲ್ಲಿ ಅದನ್ನು ಹೇಗೆ ಕಂಡುಹಿಡಿಯೋದು? ಆದ್ರಿಂದನೇ ಕ್ಲೆಫ್ಟ್ ಸೆಂಟೆನ್ಸಸ್ ಯೂಸ್ ಮಾಡ್ತೀವಿ ರಿಟರ್ನ್ ಇಂಗ್ಲೀಷ್ನಲ್ಲಿ ಈ ಥರ ಇಂಟೋನೇಷನ್ನ ಕನ್ವೆ ಮಾಡೋದಕ್ಕೆ. ಇದನ್ನು ಇಂಟೋನೇಷನ್ ಅಂತ ಕರೀತಾರೆ, ಗೊತ್ತಾಗ್ತಿದಲ್ವಾ? ಸೊ ಈ ಕ್ಲೆಫ್ಟ್ ಸೆಂಟೆನ್ಸಸ್ ತುಂಬ ಸರಿ ಮಾತಾಡೋವಾಗಲೂ ಕಾಮನ್ ಇರುತ್ತೆ. ಸೊ ರಿಟರ್ನ್ ಇಂಗ್ಲೀಷ್ನಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ಯಾವಾಗ ಅಂದರೆ ವರ್ಡ್ಗಳನ್ನ ನಾವು ಹೈಲೈಟ್ ಮಾಡಿ ಇಂಟೋನೇಷನ್ನ ತೋರಿಸೋದಕ್ಕೆ. ಇಂಟೋನೇಷನ್ ಅಂದರೆ ಹೈಲೈಟ್ ಮಾಡಿ ತೋರಿಸೋದು, ಅಂದರೆ ಟೋನ್ನ ಹೈಲೈಟ್ ಮಾಡೋದು, ಯಾರ ಬಗ್ಗೆ ನಾವು ಹೆಚ್ಚು ಮಾತಾಡ್ತಿದ್ದೀವಿ ಅನ್ನೋದು, ರೈಟ್? ಸೊ ಗೊತ್ತಾಯ್ತಲ್ಲ? ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನೋಡಿ. ಫಸ್ಟ್ ಸೆಂಟೆನ್ಸ್ ತಗೊಳ್ಳಿ. ಇಟ್ ಈಸ್ ಸುಮಾ ಹೂ ಟೀಚರ್ಸ್ ಇಂಗ್ಲೀಷ್ನ ನಾರ್ಮಲ್ ಫ್ಲೋ ಏನು? ಸುಮಾ ಟೀಚರ್ಸ್ ಇಂಗ್ಲೀಷ್. ಸೊ ಈ ಒಂದು ಸೆಂಟೆನ್ಸ್ನ ನಾನು ತಗೊಂಡು ಡಿವೈಡ್ ಮಾಡಿ 2 ಕ್ಲಾಸ್ ಮಾಡಿದೆ. ಯಾವ 2 ಕ್ಲಾಸ್? ಇಟ್ ಈಸ್ ಸುಮಾ ಅನ್ನೋದು ಒಂದು ಕ್ಲಾಸ್, ಹೂ ಟೀಚರ್ಸ್ ಇಂಗ್ಲೀಷ್ ಅನ್ನೋದು ಸೆಕೆಂಡ್ ಕ್ಲಾಸ್. ಸೊ 2 ಕ್ಲಾಸ್ಗಳು ಸೇರಿ ಮತ್ತೊಂದು ಸೆಂಟೆನ್ಸ್ ಆಯ್ತು ಇಲ್ಲಿ. ಅಂದ್ರೇನು? ಒಂದು ಕ್ಲಾಸ್ನ ಡಿವೈಡ್ ಮಾಡಿ 2 ಕ್ಲಾಸ್ ಮಾಡಿದೆ, ಅಂದರೆ ಇಲ್ಲಿ ಸೆಂಟೆನ್ಸ್ ಡಿವೈಡ್ ಆಯಿತು. ಡಿವೈಡೆಡ್ಗೆ ನಾವು ಇಂಗ್ಲೀಷ್ನಲ್ಲಿ ಕ್ಲೆಫ್ಟ್ ಅಂತ ಕರಿತೀವಿ, ಅದರಿಂದ ಇವುಗಳನ್ನ ಕ್ಲೆಫ್ಟ್ ಸೆಂಟೆನ್ಸಸ್ ಅಂತೀವಿ. ಇನ್ ಸಿಂಪಲ್, ಫಸ್ಟ್ ಪಾರ್ಟಲ್ಲಿ ಬರೋದು ಹೈಲೈಟ್ ಮಾಡಬೇಕಾಗಿರೋ ಇನ್ಫಾರ್ಮೇಷನ್, ಸೆಕೆಂಡ್ ಪಾರ್ಟ್ನಲ್ಲಿ ಬರ್ತಾ ಇರೋದು ರಿಲೇಟಿವ್ ಕ್ಲಾಸ್, ಅದು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್, ರೈಟ್? ಇನ್ನಷ್ಟು ಎಕ್ಸಾಂಪಲ್ ನೋಡಿ. ಇಟ್ ವಾಸ್ ಯುವರ್ ಚೈಲ್ಡ್ ಹೂ ಬ್ರೋಕ್ ದ ವಿಂಡೋ. ಕಿಟಕಿ ಮುರಿದಿದ್ದು ನಿಮ್ಮ ಹುಡುಗ. ಸೊ ಯುವರ್ ಚೈಲ್ಡ್ ಅಂತಿದೆ, ನಾನು ಅದನ್ನು ನಿಮ್ಮ ಹುಡುಗ ಅಂತ ಚೇಂಜ್ ಮಾಡಿದೆ. ಯಾಕೆಂದರೆ ಕಾಮನ್ ಆಗಿ ನೀವು ಕೇಳೋದು ಇದೇ ಥರ ಅಲ್ವಾ, ಜಗಳ ಆದಾಗ ಕಿಟಕಿ ಮುರಿದಿದ್ದು ನಿಮ್ಮ ಹುಡುಗ. ಇಟ್ ವಾಸ್ ಯುವರ್ ಚೈಲ್ಡ್ ಹೂ ಬ್ರೋಕ್ ದ ವಿಂಡೋ. ಅವಾಗ ಇವ್ರು ಹೇಳ್ತಾರೆ, ನೋ ಇಟ್ ವಾಸ್ ನಾಟ್ ಮೈ ಚೈಲ್ಡ್ ಹೂ ಬ್ರೋಕ್ ದ ವಿಂಡೋ. ಕಿಟಕಿ ಮುರಿದು ನಮ್ಮ ಹುಡುಗ ಅಲ್ಲ. ಇದೇ ಥರ ತಾನೇ ಆರ್ಗ್ಯುಮೆಂಟ್ ಮಾಡುವಾಗ ಮಾತಾಡೋದು. ಇಟ್ ವಾಸ್ ನಾಟ್ ಮೈ ಚೈಲ್ಡ್ ಹೂ ಬ್ರೋಕ್ ದ ವಿಂಡೋ. ಕಿಟಕಿ ಮುರಿದು ನಮ್ಮ ಹುಡುಗ ಅಲ್ಲ. ಇಲ್ಲಿ ನೋಡಿ, ನಿಮ್ಗೆ ಏನು ಕಾಣಿಸ್ತಿದೆ? ನಾಟ್ ಅಂದರೆ ಇಲ್ಲಿ ನೀವು ನೆಗೆಟಿವ್ ಸೆಂಟೆನ್ಸ್ಗಳು ಕೂಡ ಮಾಡಬಹುದು. ಇಟ್ ವಾಸಂಟ್ ದ ಪ್ರಿನ್ಸಿಪಾಲ್ ದಟ್ ಐ ಮೆಟ್. ನಾನು ಮೀಟ್ ಮಾಡಿದ್ದು ಪ್ರಿನ್ಸಿಪಾಲ್ ಅಲ್ಲ, ನಾನು ಮೀಟ್ ಮಾಡಿ ಬಂದಿದ್ದು ಲೆಕ್ಚರರ್ನ, ರೈಟ್? ಇಟ್ ವಾಸಂಟ್ ದ ಪ್ರಿನ್ಸಿಪಾಲ್ ದಟ್ ಐ ಮೆಟ್. ಇಟ್ ವಾಸಂಟ್ ಮಂಡೇ ದಟ್ ಐ ಕಾಲ್ಡ್ ಯು. ನಾನು ನಿಮಗೆ ಕಾಲ್ ಮಾಡಿ ಸೋಮವಾರ ಅಲ್ಲ, ಬೇರೆ ದಿನ. ಸೊ ನೀವಿಲ್ಲಿ ಟೈಮ್ ಕೂಡ ಹಾಕ್ಬೋದು. ಇಟ್ ವಾಸಂಟ್ ಮಾರ್ನಿಂಗ್, ಇಟ್ ವಾಸಂಟ್ ಈವ್ನಿಂಗ್, ಇಟ್ ವಾಸಂಟ್ ನೈಟ್, ಇಟ್ ವಾಸಂಟ್ ಮಂಡೇ, ಓಕೆ? ಇಟ್ ವಾಸಂಟ್ ದಟ್ ಡೇ, ಇಟ್ ವಾಸಂಟ್ 1992. ಈ ಥರ ನೀವು ಟೈಮ್ ಕೂಡ ಹಾಕ್ಬೋದು. ಅಂದರೆ ಆ ಟೈಮ್ ಅಲ್ಲ ನಾನು ಆ ಕೆಲಸ ಮಾಡಿದ್ದು ಅಂತ ಹೇಳೋವಾಗ. ಸೊ ನೆಗೆಟಿವ್ ಕೂಡ ಮಾಡ್ಬೋದು, ಇದನ್ನು ನೀವು ಪಾಸಿಟಿವ್ನಲ್ಲೂ ಹೇಳ್ಬೋದು. ಇಟ್ ವಾಸ್ ನಾಟ್ ದೋಸ್ ಬಾಯ್ಸ್ ಹೂ ಸ್ಟಾರ್ಟೆಡ್ ದ ಫೈಟ್. ಇಲ್ಲೂ ಕೂಡ ನೆಗೆಟಿವ್ ಬಂತು. ಜಗಳ ಶುರು ಮಾಡಿದ್ದು ಆ ಹುಡುಗರಲ್ಲ. ಸೊ ಮತ್ತೊಂದು ಸರಿ ನಾನು ಹೇಳ್ತಾ ಇದ್ದೀನಿ, ಪ್ಲೂರಲ್ ಇದ್ದರೂ ಕೂಡ ನೀವು ಹಿಂದೆ ಇಟ್ ವಾಸ್ ಅಥವಾ ಇಟ್ ಈಸ್ನೇ ಹಾಕಬೇಕು. ಸೊ ಅರ್ಥ ಆಗ್ತಿದೆ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋನೆಲ್ಲ ನೀವು ಒಂದು ಸರಿ ಫಸ್ಟ್ ಟೈಮ್ ವಿಡಿಯೋನ ಪೂರ್ತಿ ಫಸ್ಟಿಂದ ಎಂಡ್ವರೆಗೂ ಚೆನ್ನಾಗಿ ನೋಡಿಬಿಡಿ, ಅರ್ಥ ಮಾಡ್ಕೊಳ್ಳಿ. ಮತ್ತೊಂದು ಸರಿ, 2ನೇ ಸರಿ ವಿಡಿಯೋನ ರಿವೈಂಡ್ ಮಾಡಿ ಮತ್ತೊಂದು ಸರಿ ನೋಡಿ. ಆಗ ಪ್ರತಿ ಸ್ಲೈಡ್ನ ಪಾಸ್ ಮಾಡಿ ಎಲ್ಲ ಸೆಂಟೆನ್ಸ್ಗಳನ್ನ ಬರ್ಕೊಳ್ಳಿ. ನೀವು ಲಿಟ್ರಲಿ ಬರ್ಕೋಬೇಕು. ಬರ್ಕೊಂಡಾಗ ಮಾತ್ರ ನಮ್ಮ ಮೈಂಡು ಫೋಕಸ್ ಮಾಡುತ್ತೆ ನಾವೇನು ಬರಿತಿದ್ದೀವಿ ಅನ್ನೋವಾಗ. ಆಗ ಸೆಂಟೆನ್ಸ್ಗಳು ನಿಮಗೆ ನೆನ್ಪುಳಿಯೋದ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ದಿನ ನೀವು ನನ್ನ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಜಸ್ಟ್ ಗೊತ್ತಾಗುತ್ತೆ, ಹೌದಾ ಓಕೆ ಈ ಕಾನ್ಸೆಪ್ಟ್ ಈ ಥರ ಆ ಥರ ಅನ್ನೋದು ಗೊತ್ತಾಗುತ್ತೆ. ಬಟ್ ನೀವು ಬರೋದು ಪ್ರಾಕ್ಟೀಸ್ ಮಾಡಿದ್ರೆ ಕಲ್ತಂಗಾಗುತ್ತೆ. ಅದನ್ನು ನಾವು ಕ್ಲೆಫ್ಟ್ ಸೆಂಟೆನ್ಸ್ನಲ್ಲಿ ಬರೀ ಇಟ್ಟೇ ಅಲ್ಲ, ಬೇರೆ ಪ್ರೊನೌನ್ಗಳನ್ನ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ದಿಸ್ ಇಸ್ ವೇರ್ ಹಿ ಸ್ಟಡೀಸ್, ದಿಸ್ ಇಸ್ ವೇರ್ ಹಿ ಸ್ಟಡೀಸ್. ಸೊ ನಾರ್ಮಲ್ ಸೆಂಟೆನ್ಸ್ ಏನು ಅಂದರೆ ಹಿ ಸ್ಟಡೀಸ್ ಹಿಯರ್, ಅವನಿಲ್ಲಿ ಓದ್ತಾನೆ ಅಂತ ಹೇಳೋ ಬದಲು ನಾನು ಈ ಥರ ಚೇಂಜ್ ಮಾಡಿದೆ. ದಿಸ್ ಇಸ್ ವೇರ್ ಹಿ ಸ್ಟಡೀಸ್ ಅಂದರೆ ಅವನು ಓದೋದಿಲ್ಲೇ, ಇಲ್ಲೇ ಅವನು ಓದೋದು ಅನ್ನೋದನ್ನು ನಾನು ಅವನು ಓದೋದಿಲ್ಲೇ ಅಂತ ಹೇಳ್ತಾ ಇದ್ದೆ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆದ ವರ್ಡ್ ಏನು? ಜಾಗ. ಅವನು ಓದೋ ಅಂತ ಜಾಗ ಅಲ್ವಾ, ಅದನ್ನು ಹೈಲೈಟ್ ಮಾಡಬೇಕು. ಆದ್ದರಿಂದ ದಿಸ್ ಅನ್ನೋದನ್ನು ನಾನು ಯೂಸ್ ಮಾಡಿದೆ. ಒಂದು ಕಡೆ ಪಾಯಿಂಟ್ ಔಟ್ ಮಾಡುವಾಗ ನಾವು ದಿಸ್ ಅಂತೀವಲ್ವಾ. ಇಲ್ಲೇ ಅವನು ಓದೋದು ಅಂದರೆ ನಾರ್ಮಲ್ ಫ್ಲೋ, ಅವನು ಓದೋದಿಲ್ಲೇ ಅಂದರೆ ಕ್ಲೆಫ್ಟ್ ಸೆಂಟೆನ್ಸ್ ಆಯ್ತದೆ. ದಟ್ಸ್ ವೇರ್ ವಿ ಲಿವ್ ಅಂದ್ರೇನು? ನಾವು ಇರೋದು ಅಲ್ಲೇ ಅಂದರೆ ನಾವು ವಾಸ ಮಾಡೋದು ಅಲ್ಲೇ. ವಿ ಲಿವ್ ದೇರ್ ಅನ್ನೋದು ನಾರ್ಮಲ್ ಸೆಂಟೆನ್ಸ್. ದಟ್ ಈಸ್ ವೇರ್ ವಿ ಲಿವ್, ನಾವಿರೋದು ಅಲ್ಲೇ. ದಟ್ ಈಸ್ ನಾಟ್ ದ ಫೋನ್ ದಟ್ ಐ ವಾಂಟ್ ಟು ಬೈ. ನಾನು ಕೊಳ್ಳಬೇಕೆಂದಿರುವ ಫೋನ್ ಅದಲ್ಲ, ಬೇರೆದು. ಸೊ ಯಾರೊಬ್ರು ಫೋನ್ ತೋರಿಸ್ದಾಗ ಅಥವಾ ಶಾಪ್ನಲ್ಲಿ ಫೋನ್ ತೋರಿಸ್ದಾಗ, ಇಲ್ಲ ನನಗೆ ಬೇಕಾಗಿರೋ ಫೋನ್ ಅದಲ್ಲ,
ದ್ಯಾಟ್ ಈಸ್ ನಾಟ್ ದ ಫೋನ್ ಐ ವಾಂಟೆಡ್ ಅಂತ ನೀವು ಹೇಳ್ಬೋದು, ಅಥವಾ ದಟ್ ಈಸ್ ನಾಟ್ ದ ಫೋನ್ ದಟ್ ಐ ವಾಂಟೆಡ್ ಅಂತ ಹೇಳ್ಬೋದು. ಇಲ್ಲಿ ದಟ್ನ ನೀವು ಸ್ಕಿಪ್ ಮಾಡಬೇಕು, ಯಾಕೆಂದರೆ ಅದು ಆಬ್ಜೆಕ್ಟ್ ಪ್ಲೇಸಲ್ಲಿ ಬರ್ತಾ ಇರುವಂಥ ಪ್ರೊನೌನ್. ದೋಸ್ ವರ್ ನಾಟ್ ಮೈ ಬುಕ್ಸ್ ಯು ಬಾರೋಡ್. ನೀನು ತೆಗೆದುಕೊಂಡ ಹೋದ ಬುಕ್ಸ್ ನಂದಲ್ಲ. ದೋಸ್ ವರ್ ನಾಟ್ ಮೈ ಬುಕ್ಸ್. ಇಲ್ಲಿ ದೋಸ್ ಯಾಕೆ ಬಂತು ಅಂದರೆ, ಈಗ ಆಲ್ರೆಡಿ ಒಂದು ಆ್ಯಕ್ಷನ್ ನಡೆದೋಗಿದೆ. ನಿನ್ನೆ ನನ್ನ ಫ್ರೆಂಡ್ ಕೆಲವು ಬುಕ್ಗಳನ್ನ ತೊಗೊಂಡು ಹೋದ, ಅವ್ನು ನನ್ನ ಬುಕ್ಸ್ ಅಂತ ಅಂದ್ಕೊಂಡಿದ್ದ. ನಾನು ಅವನಿಗೆ ಹೇಳ್ತಾ ಇದ್ದೀನಿ ಆ ಬುಕ್ಸ್ ನೆನ್ನೆ ತೊಗೊಂಡೋದಲ್ಲ, ಆ ಬುಕ್ಸ್. ದೋಸ್ ವರ್ ನಾಟ್ ಮೈ ಬುಕ್ಸ್ ದಟ್ ಯು ಬಾರೋಡ್. ಸೊ ಇಲ್ಲಿ ದಟ್ನ ನಾನು ಸ್ಕಿಪ್ ಮಾಡಿದ್ದೀನಿ, ನೀವು ಬೇಕಿದ್ರೆ ದಟ್ ಹಾಕ್ಬೋದು. ದಟ್ ಈಸ್ ಮೈ ಫೋನ್ ದಟ್ ಯು ಬ್ರೋಕ್. ನೀನು ಮುರಿದಿದ್ದು ನನ್ನ ಫೋನ್. ಸೊ ಇಲ್ಲಿ ನನ್ನ ಫೋನ್ ಅನ್ನೋದು ಹೈಲೈಟ್ ಮಾಡಬೇಕಾಗಿರೋ ಪಾರ್ಟ್, ಅದಕ್ಕೆ ಅದನ್ನು ನಾನು ಲಾಸ್ಟಲ್ಲಿ ಹಾಕಿದೆ ಕನ್ನಡದಲ್ಲಿ. ಇಂಗ್ಲೀಷ್ನಲ್ಲಿ ಅದನ್ನು ಫಸ್ಟೇ ಹಾಕ್ಬಿಡ್ತೀವಿ. ದಟ್ ಈಸ್ ಮೈ ಫೋನ್ ದಟ್ ಯು ಬ್ರೋಕ್. ದೇರ್ ಇಸ್ ದ ಫೋನ್ ದಟ್ ಐ ವಾಂಟ್ ಟು ಬೈ. ನಾನು ಕೊಳ್ಳಬೇಕಿದ್ರೆ ಫೋನ್ ಅಲ್ಲಿದೆ ನೋಡಿ, ಹೇಳ್ತೀವಲ್ವಾ. ಸಿ ದೇರ್ ಇಸ್ ದ ಫೋನ್ ದಟ್ ಐ ವಾಂಟ್ ಟು ಬೈ. ಸೊ ನಾವು ಆಸ್ಪೆಕ್ಟ್ನ ಚೇಂಜ್ ಮಾಡ್ಬೋದು. ಇಲ್ಲಿ ನೋಡಿ, ಯು ಬ್ರೋಕ್ ಮೈ ಫೋನ್ ಅಂತ ಇದೆ ಅಲ್ವಾ. ಸೊ ಈ ಸೆಂಟೆನ್ಸ್ನ ನಾವು ಡಿಫ್ರೆಂಟ್ ವೇಸ್ನಲ್ಲಿ ಹೇಳ್ಬೋದು, ಯಾವ ಒಂದು ಪಾರ್ಟ್ನ ಹೈಲೈಟ್ ಮಾಡಿ ಹೇಳ್ತೀವಿ ಅನ್ನೋ ಬೇಸಿಸ್ ಮೇಲೆ. ಈಗ ನೋಡಿ, ದ ಫೋನ್ ದಟ್ ಯು ಬ್ರೋಕ್ ಈಸ್ ಮೈನ್. ಇಲ್ಲಿ ಮೈನ್ ಅನ್ನೋದು ಎಂಡ್ನಲ್ಲಿ ಹಾಕ್ತಾ ಇದ್ದೀನಿ. ಮೈನ್ ಅಂದ್ರೆ ಏನು? ನಂದು. ಅದನ್ನು ನಾನು ಹೈಲೈಟ್ ಮಾಡಬೇಕು. ಅಂದ್ರೇನು? ನೀನು ಮುರಿದ ಫೋನ್ ನಂದು. ದ ಪರ್ಸನ್ ಹೂ ಬ್ರೋಕ್ ಮೈ ಫೋನ್ ಈಸ್ ಯು. ನನ್ನ ಫೋನನ್ನು ಮುರಿದಂಥ ವ್ಯಕ್ತಿ ನೀನೇ. ಇಟ್ ವಾಸ್ ಯು ಹೂ ಬ್ರೋಕ್ ಮೈ ಫೋನ್. ನೀನೇ ನನ್ನ ಫೋನನ್ನು ಮುರಿದಿದ್ದು. ದ ಥಿಂಗ್ ದಟ್ ಯು ಬ್ರೋಕ್ ಈಸ್ ಮೈ ಫೋನ್. ನೀನು ಮುರಿದ ವಸ್ತು ನನ್ನ ಫೋನ್. ಗೊತ್ತಾಗ್ತಿದೆಯಲ್ಲ? ಸೊ ಒಂದು ಸೆಂಟೆನ್ಸ್ನ ನಾವು ಡಿಫ್ರೆಂಟ್ ವೇಸ್ನಲ್ಲಿ ಹೇಳ್ತಾ ಇದ್ದೀವಿ, ವರ್ಡ್ಗಳನ್ನ ಅರೇಂಜ್ ಮಾಡ್ತಾ. ಸೊ ಇಲ್ಲಿ ನೋಡಿ, ಇಂಗ್ಲೀಷ್ ಸೆಂಟೆನ್ಸ್ಗಳನ್ನ ನೋಡಿ. ಸೊ ಯಾವ್ಯಾವ ವರ್ಡ್ಗಳು ಇಲ್ಲಿ ಬ್ಲೂ ಕಲರ್ನಲ್ಲಿ ಕಾಣಿಸ್ತಿದೆ ಅದು ಹೈಲೈಟ್ ಮಾಡೋ ಪಾರ್ಟ್. ಅದನ್ನು ನಾನು ಲಿಸನರ್ಗೆ ಹೇಳಬೇಕು ಅನ್ಕೊಳ್ತಾ ಇದ್ದೀನಿ. ಸೊ ಯು ಬ್ರೋಕ್ ಮೈ ಫೋನ್ ಅನ್ನೋ ರೀತಿನಲ್ಲೇ ವರ್ಬ್ನ ಚೇಂಜ್ ಮಾಡಿ, ಸಬ್ಜೆಕ್ಟ್ ಚೇಂಜ್ ಮಾಡಿ, ಆಬ್ಜೆಕ್ಟ್ ಚೇಂಜ್ ಮಾಡಿ, ಬೇರೆ ಬೇರೆ ರೀತಿ ಸೆಂಟೆನ್ಸ್ನ ನೀವೇ ಕ್ರಿಯೇಟ್ ಮಾಡಿ. ಕೆಳಗಡೆ ಕೊಟ್ಟಿರುವಂಥ 4 ಟೈಪ್ಸ್ನಲ್ಲಿ ನೀವೇ ಡಿಫ್ರೆಂಟಾಗಿ ಸೆಂಟೆನ್ಸ್ಗಳನ್ನ ಕ್ರಿಯೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿ. ನೀವು ಅವುಗಳನ್ನ ಬರೆದು ಕೆಳಗಡೆ ಕಾಮೆಂಟ್ ಮಾಡಿದ್ರೆ ನಾನು ಚೆಕ್ ಮಾಡ್ತೀನಿ. ಇಲ್ಲೊಂದು ನೋಡಿ, ರವಿ ಸ್ಪೆಂಟ್ ಟ್ಯೂಸ್ಡೇ ಇನ್ ಮೈಸೂರು. ಅಂದ್ರೇನು? ರವಿ ಮೈಸೂರಿನಲ್ಲಿ ಟ್ಯೂಸ್ಡೇ ಇದ್ದ. ಟ್ಯೂಸ್ಡೇನ ಸ್ಪೆಂಡ್ ಮಾಡಿದ್ದು ಮೈಸೂರಲ್ಲಿ. ಸೊ ಮೈಸೂರು ಅನ್ನೋದು ಒಂದು ಪ್ಲೇಸ್. ಆ ಮೈಸೂರು ಅನ್ನೋ ಪ್ಲೇಸ್ನ ನಾನು ಎಂಫಸೈಸ್ ಮಾಡಿ ಹೇಳ್ಬೋದು. ಸೊ ಆಗ ನಾನು ಈ ರೀತಿ ಹೇಳಬೇಕಾಗುತ್ತೆ, ಮೈಸೂರು ವಾಸ್ ದ ಪ್ಲೇಸ್ ವೇರ್ ರವಿ ಸ್ಪೆಂಟ್ ಟ್ಯೂಸ್ಡೇ. ಗೊತ್ತಾಗ್ತಿದೆಯಲ್ವಾ? ಸೊ ಯಾರೋ ಆರ್ಗ್ಯುಮೆಂಟ್ ಮಾಡ್ತಿರ್ತಾರೆ, ರವಿ ಇದ್ದಿದ್ದು ಅಲ್ಲಲ್ಲ, ರವಿ ಇದ್ದಿದ್ದು ಇಲ್ಲಿ, ಅಲ್ಲಲ್ಲ ಇಲ್ಲಲ್ಲ ಅಲ್ಲಿದ್ದಿತ್ತು, ಆ ಜಾಗ ಈ ಜಾಗ. ಸೊ ಆ ಥರ ಆರ್ಗ್ಯುಮೆಂಟ್ ಮಾಡುವಾಗ ನಾನು ಆ ಜಾಗನ ಹೈಲೈಟ್ ಮಾಡಿ ಹೇಳಬೇಕಲ್ವ, ಆಗಲೇ ಅವ್ರಿಗೆಲ್ಲರಿಗೂ ಕ್ಲಿಯರ್ ಆಗುತ್ತೆ. ಆಗ ನಾನು ಹೇಳ್ತೀನಿ, ಮೈಸೂರು ವಾಸ್ ದ ಪ್ಲೇಸ್ ವೇರ್ ರವಿ ಸ್ಪೆಂಟ್ ಟ್ಯೂಸ್ಡೇ ಅಂತ. ಅಥವಾ ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು, ದ ಪ್ಲೇಸ್ ವೇರ್ ರವಿ ಸ್ಪೆಂಟ್ ಟ್ಯೂಸ್ಡೇ ವಾಸ್ ಮೈಸೂರು. ಅಂದ್ರೇನು? ರವಿ ಮಂಗಳವಾರ ಇದ್ದಿದ್ದು ಮೈಸೂರಲ್ಲಿ ಅನ್ನೋದು. ನೆಕ್ಸ್ಟ್, ರವಿ ವೆಂಟ್ ಟು ಮೈಸೂರು ಆನ್ ಟ್ಯೂಸ್ಡೇ. ಈಗ ನಾನು ಮೈಸೂರಿಗಲ್ಲ, ಟ್ಯೂಸ್ಡೇ ಅನ್ನೋ ಟೈಮ್ನ ಎಂಫಸೈಸ್ ಮಾಡಬೇಕು, ಅದನ್ನು ಹೈಲೈಟ್ ಮಾಡಿ ಈಗ ಹೇಳಬೇಕು. ಸೊ ನೀವು ಸೆಂಟೆನ್ಸ್ನಲ್ಲಿ ಟೈಮ್ನ ಕೂಡ ಹೈಲೈಟ್ ಮಾಡ್ಬೋದು. ಹೇಗೆ? ಇಲ್ಲಿ ನೋಡಿ, ಟ್ಯೂಸ್ಡೇ ವಾಸ್ ದ ಡೇ ವೆನ್ ರವಿ ವೆಂಟ್ ಟು ಮೈಸೂರು, ಅಥವಾ ಟ್ಯೂಸ್ಡೇ ವಾಸ್ ದ ಡೇ ದಟ್ ರವಿ ವೆಂಟ್ ಟು ಮೈಸೂರು ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಟ್ಯೂಸ್ಡೇ ಅನ್ನೋ ಟೈಮ್ನ ಹೈಲೈಟ್ ಮಾಡ್ತಾ ಇದ್ದೀವಿ. ಅಥವಾ ಇದನ್ನು ಈ ರೀತಿಯೂ ಹೇಳ್ಬೋದು, ದ ಡೇ ವೆನ್ ರವಿ ವೆಂಟ್ ಟು ಮೈಸೂರು ವಾಸ್ ಟ್ಯೂಸ್ಡೇ. ಅಂದ್ರೇನು? ರವಿ ಮೈಸೂರಿಗೆ ಹೋಗಿದ್ದ ದಿನ ಅಥವಾ ಹೋದ ದಿನ ಮಂಗಳವಾರ. ರವಿ ಮೈಸೂರಿಗೆ ಹೋದಂಥ ದಿನ ಮಂಗಳವಾರ. ಅದು ನಾನಲ್ಲಿ ಬರ್ತೀನಿ. ಇನ್ನೊಂದು ನೋಡಿ, ರವಿ ವೆಂಟ್ ಟು ಮೈಸೂರ್ ಟು ಸಿ ರಾಜ್. ಸೊ ಮೈಸೂರಿಗೆ ಹೋದಂಥ ಪರ್ಪಸ್ ಏನು? ರೀಸನ್ ಏನು? ರಾಜ್ನ ನೋಡಲು ಅಲ್ವಾ. ಸೊ ನೀವು ಒಂದು ಸೆಂಟೆನ್ಸ್ನಲ್ಲಿ ರೀಸನ್ ಅಥವಾ ಪರ್ಪಸ್ನ ಕೂಡ ಹೈಲೈಟ್ ಮಾಡ್ಬೋದು. ದ ರೀಸನ್ ವೈ ರವಿ ವೆಂಟ್ ಟು ಮೈಸೂರ್ ವಾಸ್ ಟು ಸಿ ರಾಜ್. ಈ ರೀತಿ ಹೇಳ್ಬೋದು. ಟು ಸಾ ಅಂತ ಹೇಳಬಾರ್ದು. ಪರ್ಪಸ್ನ ನಾವು ಯಾವಾಗಲೂ ಪ್ರೆಸೆಂಟ್ನಲ್ಲಿ ಇಡ್ತೀವಿ. ಇಲ್ಲಿ ಆಲ್ರೆಡಿ ವೆಂಟ್ ಅಂತ ಬಂತಲ್ವ, ಅದು ಪಾಸ್ಟ್ ಟೆನ್ಸ್ನ ಹೇಳ್ತಾ ಇದೆ. ಸೊ ಇದನ್ನು ಕೂಡ ನಾನೀಗ ಆಲ್ರೆಡಿ ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ, ನಾವು ಹೇಗೆ ರೀಸನ್ ಹೇಳುವಾಗ ವೈನ ಯೂಸ್ ಮಾಡ್ತೀವಿ ಅಂತ. ನೀವು ಹೋಗಿ ಹಿಂದಿನ ಕ್ಲಾಸ್ಗಳನ್ನ ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ದರಿಂದ ನಾನಿಲ್ಲಿ ಎಕ್ಸಾಂಪಲ್ಸ್ಗಳನ್ನ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಟು ಸಿ ರಾಜ್ ವಾಸ್ ದ ರೀಸನ್ ವೈ ರವಿ ವೆಂಟ್ ಟು ಮೈಸೂರು. ಗೊತ್ತಾಗ್ತಿಲ್ಲ? ಟು ಸಿ ರಾಜ್ ಅದನ್ನು ನಾನು ಫಸ್ಟಲ್ಲಿ ಹಾಕ್ಬಿಡ್ತೀನಿ. ವಾಸ್ ದ ರೀಸನ್, ಅದೇ ರೀಸನ್ ಆಗಿತ್ತು. ವೈ ರವಿ ವೆಂಟ್ ಟು ಮೈಸೂರು, ರವಿ ಯಾಕೆ ಮೈಸೂರಿಗೆ ಹೋದ ಅಂದರೆ ಆ ಥರ. ರವಿ ಮೈಸೂರಿಗೆ ಹೋಗಿದ್ದ ಕಾರಣ ರಾಜ್ನನ್ನು ನೋಡಲು. ರೈಟ್. ಸೊ ಈಗ ನೀವು ಇಲ್ಲಿ ಕೂಡ ನಾವು ರಿಲೇಟಿವ್ ಪ್ರೊನೌನ್ಸ್ನ ಒಮಿಟ್ ಮಾಡ್ಬೋದಾ, ಅಂದರೆ ಡ್ರಾಪ್ ಮಾಡಿ ಹೇಳ್ಬೋದಾ? ನಿಮಗೆ ಕ್ಲಾಸ್ ನಂಬರ್ 124 ಅಥವಾ 125ನಲ್ಲಿ ಹೇಳ್ಕೊಟ್ಟಿದ್ದೆ ಅಲ್ವಾ, ನಾವು ಕೆಲವು ಸಾರಿ ರಿಲೇಟಿವ್ ಪ್ರೊನೌನ್ಸ್ನ ಬಿಟ್ಟು ಕೂಡ ಹೇಳ್ತೀವಿ ಅಂತ. ಯಾವಾಗ ಹೇಳ್ತೀವಿ? ಯಾವಾಗ ಆ ರಿಲೇಟಿವ್ ಪ್ರೊನೌನ್ ಆಬ್ಜೆಕ್ಟ್ ಆಗಿರುತ್ತೆ ಆವಾಗ. ಇಲ್ಲಿ ನೋಡಿ, ಇಟ್ ವಾಸ್ ಯುವರ್ ಚೈಲ್ಡ್ ಹೂ ಬ್ರೋಕ್ ದ ವಿಂಡೋ. ಕಿಟಕಿ ಮುರಿದಿದ್ದು ನಿಮ್ಮ ಹುಡುಗನೇ ಅಂತ ನಾವು ಹೇಳ್ತೀವಿ.
ಸೊ ಇಲ್ಲಿ ಹೂ ಅನ್ನೋದು ರಿಲೇಟಿವ್ ಪ್ರೊನೌನ್. ನಾವು ಅದನ್ನು ಬಿಡ್ಬೋದಾ? ಫಸ್ಟ್ ಥಿಂಕ್ ಮಾಡಿ. ಹೂ ಅನ್ನೋದು ಯಾರನ್ನ ಪಾಯಿಂಟ್ ಔಟ್ ಮಾಡ್ತಾ ಇದೆ? ಚೈಲ್ಡ್ನ ಅಲ್ವಾ? ಸೊ ಚೈಲ್ಡ್ ಅನ್ನೋದೇ ತಾನೇ. ಇಟ್ ವಾಸ್ ಯುವರ್ ಚೈಲ್ಡ್ ಹೂ ಬ್ರೋಕ್ ದ ವಿಂಡೋ ಅಲ್ವಾ? ಸೊ ಚೈಲ್ಡ್ ಅನ್ನೋದು ಸಬ್ಜೆಕ್ಟಾ ಆಬ್ಜೆಕ್ಟಾ? ಯುವರ್ ಚೈಲ್ಡ್ ಬ್ರೋಕ್ ದ ವಿಂಡೋ ಅಲ್ವಾ? ಯುವರ್ ಚೈಲ್ಡ್ ಬ್ರೋಕ್ ದ ವಿಂಡೋ. ಸೊ ಸಬ್ಜೆಕ್ಟ್ ಪ್ಲೇಸಲ್ಲಿ ಇದೆ ಅಲ್ವಾ? ವರ್ಬ್ಗಿಂತ ಮೊದಲೇ ಇದೆ, ಸಬ್ಜೆಕ್ಟ್ ಪ್ಲೇಸಲ್ಲಿದೆ. ಸೊ ಸಬ್ಜೆಕ್ಟ್ ಪ್ಲೇಸಲ್ಲಿದ್ದರೆ ನಾವು ಅದನ್ನು ಡ್ರಾಪ್ ಮಾಡೋ ಹಾಗಿಲ್ಲ. ಇಟ್ ವಾಸ್ ಯುವರ್ ಚೈಲ್ಡ್ ಬ್ರೋಕ್ ದ ವಿಂಡೋ ಅಂತ ಹೇಳಬಾರ್ದು. ಅದೇನಾದರೂ ಆಬ್ಜೆಕ್ಟ್ ಆಗಿದ್ರೆ ಮಾತ್ರ ನೀವು ಬಿಡ್ಬೋದಾಗಿತ್ತು. ಇಲ್ಲಿ ನೋಡಿ, ಇಟ್ ವಾಸಂಟ್ ದ ಪ್ರಿನ್ಸಿಪಾಲ್ ದಟ್ ಐ ಮೇಟ್. ನಾನು ಮೇಟ್ ಮಾಡಿ ಬಂದಿದ್ದು ಪ್ರಿನ್ಸಿಪಾಲ್ನಲ್ಲ. ಸೊ ದಟ್ ಪ್ಲೇಸಲ್ಲಿ ಹೂ ಕೂಡ ನೀವು ಹಾಕ್ಬೋದು, ಹೂ ಅಥವಾ ದಟ್. ಹೂ ಬಂದಾಗೆಲ್ಲ ನೀವು ದಟ್ಟಿಂದ ರೀಪ್ಲೇಸ್ ಮಾಡ್ಬೋದು. ಸೊ ದಟ್ ಅನ್ನೋದು ಯಾರನ್ನ ಪಾಯಿಂಟ್ ಔಟ್ ಮಾಡ್ತಿದೆ? ಪ್ರಿನ್ಸಿಪಾಲ್. ಸೊ ಪ್ರಿನ್ಸಿಪಾಲ್ ಅನ್ನೋದು ಸಬ್ಜೆಕ್ಟಾ ಅಥವಾ ಆಬ್ಜೆಕ್ಟಾ? ಐ ಮೆಟ್ ದ ಪ್ರಿನ್ಸಿಪಾಲ್, ಅದನ್ನೇ ತಾನೇ ನಾವಲ್ಲಿ ಮೇಲೆ ಹೇಳಿರೋದು. ಸೊ ಪ್ರಿನ್ಸಿಪಾಲ್ ಅನ್ನೋದು ಆಬ್ಜೆಕ್ಟ್ ಪ್ಲೇಸಲ್ಲಿದೆ, ಆದ್ದರಿಂದ ನೀವು ಇದನ್ನು ಡ್ರಾಪ್ ಮಾಡ್ಬೋದು. ಇಟ್ ವಾಸಂಟ್ ದ ಪ್ರಿನ್ಸಿಪಾಲ್ ಐ ಮೆಟ್. ನಾನು ಮೀಟ್ ಮಾಡಿ ಬಂದಿದ್ದು ಪ್ರಿನ್ಸಿಪಾಲ್ ಅಲ್ಲ. ಸೊ ಇಲ್ಲಿ ನೀವು ದ್ಯಾಟ್ ಅಥವಾ ಹೂನ ಹಾಕದೆ ಕೂಡ ಹೇಳ್ಬೋದು, ಯಾಕಂದರೆ ಪ್ರಿನ್ಸಿಪಾಲ್ ಅನ್ನೋದು ಆಬ್ಜೆಕ್ಟ್ ಪ್ಲೇಸಲ್ಲಿದೆ. ಇನ್ನೊಂದು ನೋಡಿ, ದೋಸ್ ವರ್ ಮೈ ಬುಕ್ಸ್ ದಟ್ ಯು ಬಾರೋಡ್. ಅಂದ್ರೇನು? ಯು ಬಾರೋಡ್ ಮೈ ಬುಕ್ಸ್. ಮೈ ಬುಕ್ಸ್ ಆಬ್ಜೆಕ್ಟ್ ಪ್ಲೇಸಲ್ಲಿದೆ, ಆದ್ದರಿಂದ ನೀವು ದ್ಯಾಟ್ನ ಡ್ರಾಪ್ ಮಾಡ್ಬೋದು. ದೋಸ್ ಆರ್ ದ ಪೀಪಲ್ ದಟ್ ವಿ ಮೆಟ್ ಎಸ್ಟರ್ಡೇ. ಅಂದರೆ ವಿ ಮೆಟ್ ದ ಪೀಪಲ್, ಅದರಿಂದ ನೀವು ಇದನ್ನು ಕೂಡ ಬಿಡ್ಬೋದು. ದೋಸ್ ಆರ್ ದ ಪೀಪಲ್ ವಿ ಮೆಟ್ ಎಸ್ಟರ್ಡೇ ಅಂತಲೂ ಹೇಳ್ಬೋದು. ಗೊತ್ತಾಯ್ತಲ್ವಾ? ಸೊ ನೀವು ಕೂಡ ಈ ಥರ ಸೆಂಟೆನ್ಸ್ ಮಾಡಿ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ನನಗೆ ಬೇಕಾಗಿರೋದು ಏನಂದರೆ ಸ್ವಲ್ಪ ರೆಸ್ಟ್. ಏನಾಯಿತು ಅಂದರೆ ಕಾರ್ ಕೆಟ್ಟೋಯ್ತು. ಸೊ ಈ ರೀತಿ ನಮಗೆ ತುಂಬ ಸರಿ ಇಂಗ್ಲೀಷ್ನಲ್ಲೂ ಕೂಡ ಹೇಳಬೇಕು ಅನಿಸುತ್ತೆ, ಹೇಗೆ ಹೇಳ್ಬೋದು ಅಂತ ನಾವು ಥಿಂಕ್ ಮಾಡ್ತಿರ್ತೀವಿ. ಸೊ ಇವತ್ತಿನ ಕ್ಲಾಸ್ನಲ್ಲೇ ನಾನು ಇದೇ ರೀತಿ ಸೆಂಟೆನ್ಸ್ಗಳನ್ನ ಹೇಗೆ ನಾವು ಇಂಗ್ಲೀಷ್ನಲ್ಲಿ ಮಾತಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಐ ನೀಡ್ ಅ ಲೇಟೆಸ್ಟ್ ಲ್ಯಾಪ್ಟಾಪ್ ಅಂದ್ರೇನು? ನನಗೊಂದು ಲೇಟೆಸ್ಟ್ ಲ್ಯಾಪ್ಟಾಪ್ ಬೇಕು. ಸೊ ಈ ರೀತಿ ನಾವು ಕೇಳಿದರೆ ಇದು ಒಂದು ನಾರ್ಮಲ್ ಫ್ಲೋನಲ್ಲಿ, ನಾರ್ಮಲ್ ಟೋನಲ್ಲಿ ನಾವು ಕೇಳಿದ ಹಾಗೆ ಆಗುತ್ತೆ. ಸೊ ಇದರಲ್ಲಿ ಯಾವುದೇ ವರ್ಡ್ಗೆ ನಾವು ಒತ್ತು ಕೊಟ್ಟು ಹೇಳ್ತಿಲ್ಲ ಅಲ್ವಾ? ಎಲ್ಲ ವರ್ಡ್ಗಳನ್ನ ನಾರ್ಮಲ್ ಟೋನಲ್ಲೇ ಹೇಳ್ತಾ ಇದ್ದೀವಿ, ಎಲ್ಲೂ ಪಾಸ್ ಮಾಡಿ ಹೇಳ್ತಿಲ್ಲ. ಬಟ್ ನಾವು ಕೆಲವು ಸಾರಿ ಕನ್ನಡದಲ್ಲಿ ಈ ರೀತಿ ಮಾತಾಡ್ತೀವಿ, ಕೆಲವು ವರ್ಡ್ಗಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾದಾಗ, ಅದನ್ನು ಒತ್ತು ಕೊಟ್ಟು ಹೇಳಬೇಕಾದಾಗ ಅದನ್ನು ಲಾಸ್ಟಲ್ಲಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈ ರೀತಿ, ನನಗೇನು ಬೇಕು ಅಂದರೆ ಒಂದು ಲೇಟೆಸ್ಟ್ ಲ್ಯಾಪ್ಟಾಪ್, ಈ ರೀತಿ ಹೇಳ್ತೀವಿ. ಸೊ ಆ ರೀತಿ ಹೇಗೆ ಹೇಳೋದು? ಇಲ್ಲಿ ನೋಡಿ, ವಾಟ್ ಐ ನೀಡ್ ಈಸ್ ಅ ಲೇಟೆಸ್ಟ್ ಲ್ಯಾಪ್ಟಾಪ್. ಸೊ ಈ ರೀತಿ ಹೇಳಿದಾಗ ಇದು ಕ್ಲೆಫ್ಟ್ ಸೆಂಟೆನ್ಸ್ ಆಗುತ್ತೆ. ಸೊ ಮೇಲಿರೋ ಸೆಂಟೆನ್ಸ್ ನಾನು ಕ್ಲೆಫ್ಟ್ ಮಾಡಿದ್ದೀನಿ. ಸೊ ಮೇಲೇನಿದೆ? ಐ ನೀಡ್ ಅ ಲೇಟೆಸ್ಟ್ ಲ್ಯಾಪ್ಟಾಪ್. ಇದು ನಾರ್ಮಲ್ ಫ್ಲೋನಲ್ಲಿ ಹೇಳಿದ್ವಿ. ಸೊ ಇದನ್ನು ಕ್ಲೆಫ್ಟ್ ಮಾಡಬೇಕಾಯ್ತು ಅಂದರೆ, ಕ್ಲೆಫ್ಟ್ ಮಾಡೋದಂದರೆ ಏನು? ಸೊ ಕ್ಲೆಫ್ಟ್ ಸೆಂಟೆನ್ಸ್ ಅಂದರೆ ಸೆಂಟೆನ್ಸ್ನ ರೀಅರೇಂಜ್ ಮಾಡಿ ನಾವು ತುಂಬ ಒತ್ತು ಕೊಟ್ಟು ಹೇಳುವ ಪಾರ್ಟ್ನ ಎಂಡ್ಗೆ, ಸೆಂಟೆನ್ಸ್ನ ಎಂಡಲ್ಲಿ ಹಾಕೋದು. ಇಲ್ಲಿ ನೋಡಿ, ವಾಟ್ ಐ ನೀಡ್ ಈಸ್. ಸೊ ಫಸ್ಟು ವಾಟಿಂದ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಐ ನೀಡ್ ಈಸ್, ನನಗೇನು ಬೇಕು ಅಂದರೆ ಅ ಲೇಟೆಸ್ಟ್ ಲ್ಯಾಪ್ಟಾಪ್. ಸೊ ಇದನ್ನು ನಾನು ಎಂಡ್ನಲ್ಲಿ ಹಾಕಿದೆ. ಸೊ ಈಗ ಇದನ್ನು ಹೇಳುವಾಗ ನೀವು ಮಧ್ಯದಲ್ಲಿ ಸ್ವಲ್ಪ ಪಾಸ್ ಮಾಡ್ಬೋದು. ಹೇಗೆಂದರೆ ವಾಟ್ ಐ ನೀಡ್ ಈಸ್ ಅ ಲೇಟೆಸ್ಟ್ ಲ್ಯಾಪ್ಟಾಪ್, ಈ ರೀತಿ. ಸೊ ಇದು ಕನ್ನಡದಲ್ಲಿ ಏನಾಗುತ್ತೆ? ನನಗೆ ಬೇಕಾಗಿರೋದು ಏನಂದರೆ ಒಂದು ಲೇಟೆಸ್ಟ್ ಲ್ಯಾಪ್ಟಾಪ್. ಸೊ ಈ ರೀತಿಯೂ ನಾವು ಹೇಳ್ತೀವಲ್ವ, ನನಗೆ ಬೇಕಾಗಿರೋದು ಏನಂದರೆ ಒಂದು ಲೇಟೆಸ್ಟ್ ಲ್ಯಾಪ್ಟಾಪ್. ಸೊ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಆ ಥರ ಹೇಳ್ಬೋದು. ಸೊ ಇದನ್ನು ನಾವು ಇನ್ ಪರ್ಟಿಕ್ಯುಲರ್ ಆಗಿ ಸೂಡೋ ಕ್ಲೆಫ್ಟ್ ಸೆಂಟೆನ್ಸ್ ಅಂತ ಕರಿತೀವಿ. ಇದು ಗ್ರಾಮ್ಯಾಟಿಕಲ್ ವರ್ಡ್. ನೀವೆಲ್ಲಾದರೂ ಸರ್ಚ್ ಮಾಡೋ ಹಾಗಿದ್ರೆ ಈ ರೀತಿಯಾಗಿ ಸರ್ಚ್ ಮಾಡಿ, ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇದರಲ್ಲಿ ಲೇಟೆಸ್ಟ್ ಲ್ಯಾಪ್ಟಾಪ್ ಅನ್ನೋ ವರ್ಡ್ ಮೇಲೆ ನಾವು ಒತ್ತು ಕೊಟ್ಟು ಹೇಳ್ತಾ ಇದ್ದೀವಿ, ಆದ್ದರಿಂದ ಅದನ್ನು ಎಂಡ್ನಲ್ಲಿ ಹಾಕಿದ್ದೀವಿ. ಅದನ್ನು ನಾವು ಹೇಗೆ ಸ್ಟಾರ್ಟ್ ಮಾಡಿದ್ದೀವಿ? ವಾಟ್ ಕ್ಲಾಸ್ನಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸೊ ವಾಟ್ ಕ್ಲಾಸಿಂದ ನಾವು ಈ ಕ್ಲೆಫ್ಟ್ ಸೆಂಟೆನ್ಸ್ನ ಮಾಡ್ತಾ ಇದ್ದೀವಿ ಅಂತ ಕೂಡ ನೀವು ಹೇಳ್ಬೋದು. ಗೊತ್ತಾಗ್ತಿದೆ ಅಲ್ವಾ? ಸೊ ಈ ರೀತಿ ಮಾಡೋದ್ರ ಉದ್ದೇಶ ಏನು ಅಂದರೆ, ನಾವು ಹೇಳಬೇಕಾಗಿರುವಂಥ ಇನ್ಫಾರ್ಮೇಷನ್ಗೆ ಒತ್ತು ಕೊಟ್ಟು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಎಂಫಸೈಸ್ ಮಾಡಿ ಹೇಳುವ ಉದ್ದೇಶ ಮಾತ್ರ. ಇಂಗ್ಲೀಷ್ನಲ್ಲಿ ಈ ಥರ ಪ್ರಾಕ್ಟೀಸ್ ಇದೆ. ನಾನೀಗ ಕನ್ನಡದಲ್ಲಿ ನಿಮಗೆ ತೋರಿಸಿದ್ನಲ್ವಾ, ಆ ಥರನೇ ಇಂಗ್ಲೀಷ್ನಲ್ಲೂ ನೀವು ಹೇಳ್ಬೋದು. ಸೊ ಇದರ ಜನರಲ್ ಸ್ಟ್ರಕ್ಚರ್ ಈ ಥರ ಇರುತ್ತೆ. ಫಸ್ಟು ವಾಟ್ ಕ್ಲಾಸ್ ಬರುತ್ತೆ. ವಾಟ್ ಕ್ಲಾಸ್ ಅಂದರೆ ವಾಟ್ ಬರಬೇಕು ಆ್ಯಂಡ್ ಅದರ ಮುಂದೆ ಒಂದು ವರ್ಬ್ ಹಾಕಿರಬೇಕು ಸಬ್ಜೆಕ್ಟ್ ಜೊತೆ, ಪ್ಲಸ್ ಬಿ ಇರುತ್ತೆ. ಈಸ್, ವಾಸ್, ವಿಲ್ ಬಿ. ನೀವು ಯಾವ ಟೆನ್ಸ್ನಲ್ಲೂ ಬೇಕಿದ್ರೂ ಹೇಳ್ಬೋದು. ಬಿ ಫಾರ್ಮ್ನ ಕರೆಕ್ಟಾಗಿ ಹಾಕಬೇಕು ಆ್ಯಂಡ್ ಆಮೇಲೆ ಅದ್ರ ಮುಂದೆ ಎಂಫಸೈಸ್ ಮಾಡಬೇಕಾಗಿರೋ ಫ್ರೇಸ್ ಅಥವಾ ವರ್ಡ್ನ ನೀವು ಹಾಕಬೇಕು. ವಾಟ್ ಐ ನೀಡ್ ಈಸ್ ಅ ರೆಸ್ಟ್. ನನಗೆ ಬೇಕಾಗಿರೋದೇನೆಂದರೆ ಸ್ವಲ್ಪ ರೆಸ್ಟ್. ಈ ಥರನೂ ನಾವು ಮಾತಾಡ್ತೀವಲ್ವ ಕನ್ನಡದಲ್ಲಿ. ನಿಮಗೆ ಯಾರಾದರೂ ಕೇಳಿದಾಗ ನಿನಗೇನು ಬೇಕು ಹೇಳು, ಆ ಥರ ಕೇಳಿದಾಗ ನೀವು ಹೇಳ್ತೀರ ನನಗೇನು ಬೇಕು ಅಂದರೆ ಸ್ವಲ್ಪ ರೆಸ್ಟ್ ಬೇಕು ಅನ್ನಲ್ವಾ? ಅದೇ ಸೆಂಟೆನ್ಸ್ನ ನೀವು ಈ ರೀತಿ ಹೇಳ್ಬೋದು. ಏನಂತ? ವಾಟ್ ಐ ನೀಡ್ ಈಸ್ ಅ ರೆಸ್ಟ್. ಸೊ ನೀವು ಹೇಳಬೇಕಾಗಿರೋ ಪಾರ್ಟ್, ನೀವು ಒತ್ತು ಕೊಡಬೇಕಾಗಿರೋ ಪಾರ್ಟ್ನ ಲಾಸ್ಟಲ್ಲಿ ಹಾಕಿ. ಆ್ಯಂಡ್ ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು, ಅ ರೆಸ್ಟ್ ಈಸ್ ವಾಟ್ ಐ ನೀಡ್. ರಿವರ್ಸಲ್ಲೂ ಕೂಡ ಹೇಳ್ಬೋದು. ಇದರ ಅರ್ಥ ಕೂಡ ಸೇಮ್ ಅದೇ ಥರನೇ ಬರುತ್ತೆ. ನೆಕ್ಸ್ಟ್, ವಾಟ್ ಐ ವಾಂಟ್ ಈಸ್
ಟು ಸ್ಲೀಪ್. ನನಗೇನು ಬೇಕು ಅಂದರೆ ನಾನು ಮಲಗಬೇಕು, ಅದೇ ನನಗೆ ಬೇಕಾಗಿರೋದು. ಸೊ ಇಲ್ಲಿ ಟು ಯಾಕೆ ಹಾಕಿದ್ದೀವಿ ಅಂದರೆ ಸ್ಲೀಪ್ ಅನ್ನೋದು ವರ್ಬ್, ನಾನು ಅದನ್ನು ಮಾಡಬೇಕು ಅಂತ ಹೇಳಬೇಕಾಗಿರೋದ್ರಿಂದ ಸ್ಲೀಪಿಂದ ನಾನು ಟು ಹಾಕಬೇಕು ನೀವು ಕೂಡ. ಸೊ ನೀವು ವರ್ಬ್ ಹಾಕೋವಾಗ ಹಾಕಲೇಬೇಕು ಟು. ಅಂದರೆ ಇದರ ಅರ್ಥ ಏನು, ನನಗೆ ಬೇಕಾಗಿರೋದು ಏನಂದರೆ ನಾನು ಸ್ವಲ್ಪ ಮಲಗಬೇಕು, ರೈಟ್. ನೆಕ್ಸ್ಟ್, ವಾಟ್ ವಿ ನೀಡ್ ಈಸ್ ಕ್ವಾಲಿಟಿ ನಾಟ್ ಕ್ವಾಂಟಿಟಿ. ನಮಗೆ ಬೇಕಾಗಿರೋದು ಏನಂದರೆ ಕ್ವಾಲಿಟಿ, ಕ್ವಾಂಟಿಟಿ ಅಲ್ಲ, ರೈಟ್. ಈ ಥರ ಹೇಳೋದನ್ನು ನೀವು ಕೇಳಿಸ್ಕೊಂಡಿರ್ತೀರಲ್ವಾ. ಸೊ ನೀವು ಯಾವ ಟೆನ್ಸ್ನಲ್ಲಾದರೂ ಮಾಡಿ, ಪಾಸ್ಟ್, ಪ್ರೆಸೆಂಟ್ ಅಥವಾ ಫ್ಯೂಚರ್. ಸೊ ನೀವು ನೆನಪಿಟ್ಕೊಳ್ಳಿ ಯಾವ ಟೆನ್ಸ್ನಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ಸ್ ಯೂಸ್ ಮಾಡ್ತಾರೆ, ಯಾವ ಬಿ ಫಾರ್ಮ್ಸ್ನ ಯೂಸ್ ಮಾಡ್ತಾರೆ ಅಂತ. ಅದೆಲ್ಲ ನಿಮಗೆ ಗೊತ್ತಾಗಬೇಕಂದ್ರೆ ನನ್ನ ಹಳೆ ವೀಡಿಯೋಗಳನ್ನ ಹೋಗಿ ನೀವು ನೋಡಿ. ನಾನು 100 ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ದರೆ ಕೆಳಗಡೆ ನನ್ನ ಚಾನಲ್ ನೇಮ್ ಇದೆ, ಅದನ್ನು ಕ್ಲಿಕ್ ಮಾಡಿ, ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ನನ್ನ ಹಳೆ ವೀಡಿಯೋಸ್ಗಳೆಲ್ಲ ಸಿಗುತ್ತೆ. ನೆಕ್ಸ್ಟ್, ವಾಟ್ ವಿ ವಾಂಟ್ ಈಸ್ ಯುವರ್ ಅಡ್ರೆಸ್ ಪ್ರೂಫ್. ನಮ್ಗೆ ಬೇಕಾಗಿರೋದು ಏನಂದರೆ ನಿಮ್ಮ ಅಡ್ರೆಸ್ ಪ್ರೂಫ್. ವಾಟ್ ಐ ಡೋಂಟ್ ಲೈಕ್ ಅಬೌಟ್ ಯು ಈಸ್ ಯುವರ್ ಮೇಕಪ್. ಸೊ ಇಲ್ಲಿ ನೆಗೆಟಿವ್ ಮಾಡಿ ಹೇಳ್ತಾ ಇದ್ದೀವಿ. ವಾಟ್ ಐ ಲೈಕ್ ಅಂತ ಹೇಳ್ಬೋದಿತ್ತು, ಬಟ್ ನಾನಿಲ್ಲಿ ವಾಟ್ ಐ ಡೋಂಟ್ ಲೈಕ್ ಹೇಳಬೇಕು ಅಂತ ಅಂದ್ಕೊಂಡೆ. ನನಗೆ ನಿನ್ನ ಬಗ್ಗೆ ಏನು ಇಷ್ಟ ಆಗಲ್ಲ ಅಂದರೆ ನಿನ್ನ ಮೇಕಪ್, ರೈಟ್. ವಾಟ್ ಐ ವಾಂಟ್ ಟು ಸೇ ಈಸ್ ಐ ಆಮ್ ಸಾರಿ. ನಾನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸಾರಿ. ವಾಟ್ ಐ ವಾಂಟ್ ಟು ಸೇ ಈಸ್ ಅಷ್ಟನ್ನ ನೀವು ನೆನ್ಪಿಟ್ಕೋಬೇಕು. ಮೇಲೆ ನೋಡಿ, ವಾಟ್ ಐ ನೀಡ್ ಈಸ್ ಅಷ್ಟು ನೆನ್ಪಿಟ್ಕೊಳ್ಳಿ. ವಾಟ್ ಐ ವಾಂಟ್ ಈಸ್ ಅಷ್ಟು ನೆನ್ಪಿಟ್ಕೊಳ್ಳಿ. ಅದ್ರ ಮುಂದೆ ನೀವು ಹಾಕುವಂತಹ ಫ್ರೇಸ್ ಏನಿರುತ್ತೆ ಅದು ಒಂದು ನೌನ್ ಆಗಿರಬಹುದು ಅಥವಾ ವರ್ಬ್ ಆಗಿರ್ಬೋದು. ವರ್ಬ್ ಆಗಿದ್ದರೆ ಅದ್ರ ಹಿಂದೆ ಟು ಹಾಕಬೇಕು, ಅಥವಾ ಒಂದು ಕಂಪ್ಲೀಟ್ ಕ್ಲಾಸ್ ಕೂಡ ಆಗಿರ್ಬೋದು. ಐ ಆಮ್ ಸಾರಿ ಅನ್ನೋದು ಈ ರೀತಿ ಕೂಡ ಇರ್ಬೋದು. ಸೊ ಸ್ಟ್ರಕ್ಚರ್ನ ನೀವು ಗಮನಿಸ್ತಾ ಹೋಗಿ, ಪ್ಯಾಟ್ರನ್ನ ನೀವು ಗಮನಿಸಬೇಕು. ಯಾವ ವರ್ಡ್ ಆದಮೇಲೆ ಏನು ಬರ್ತಾ ಇದೆ, ಯಾವುದು ಕಾಮನ್ ಆಗಿ ಎಲ್ಲ ಕಡೆನೂ ಕಾಣಿಸ್ತಾ ಇದೆ ಅನ್ನೋದನ್ನು ನೀವು ನೋಟಿಸ್ ಮಾಡಬೇಕು. ಆ ಥರನೇ ಸೆಂಟೆನ್ಸ್ ನೀವು ಕೂಡ ಕ್ರಿಯೇಟ್ ಮಾಡಬೇಕು. ಫಸ್ಟ್ ಒಂದ್ಸರಿ ವಿಡಿಯೋ ಎಲ್ಲ ನೋಡಿ, ನೆಕ್ಸ್ಟ್ ಸೆಕೆಂಡ್ ಟೈಮ್ ಕೂಡ ಮತ್ತೆ ರಿವೈಂಡ್ ಮಾಡಿಕೊಂಡು ಪಾಸ್ ಮಾಡಿಕೊಂಡು ನೋಡ್ತಾ ಇರುವಾಗ ಕ್ಲಾಸ್ನ ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ವಾಟ್ ಹಿ ಲೈಕ್ಸ್ ಈಸ್ ಪ್ಲೇಯಿಂಗ್ ವಿತ್ ಕಿಡ್ಸ್. ಅವನೇನು ಇಷ್ಟಪಡ್ತಾನೆ ಅಂದರೆ ಮಕ್ಕಳ ಜೊತೆ ಆಡೋದು, ರೈಟ್. ಸೊ ನೀವು ಯಾವ ಟೆನ್ಸಲ್ಲಾದರೂ ಮಾಡ್ಬೋದು. ವಾಟ್ ಹಿ ಲೈಕ್ಸ್ ಅಂತ ಇದೆ ಅಂದರೆ ಇದೇನು, ಇದು ಪ್ರೆಸೆಂಟ್ ಸಿಂಪಲ್ನಲ್ಲಿದೆ. ಅರ್ಥ ಆಗ್ತಿದೆ? ನಾವಿಲ್ಲಿ ಕೇಳ್ತಿಲ್ಲ ವಾಟ್ ಡಸ್ ಹಿ ಲೈಕ್ ಅಂತ ನಾವು ಕೇಳ್ತಿಲ್ಲ, ನಾವು ಹೇಳ್ತಾ ಇದ್ದೀವಿ ವಾಟ್ ಹಿ ಲೈಕ್ಸ್ ಈಸ್. ಆಮೇಲೆ ನೀವು ಯಾವ ಟೆನ್ಸಲ್ಲಾದರೂ ಮಾಡಿ, ಪ್ರೆಸೆಂಟ್ ಪರ್ಫೆಕ್ಟಲ್ಲೂ ಮಾಡ್ಬೋದು. ವಾಟ್ ಹಿ ಹ್ಯಾಸ್ ಡನ್ ಈಸ್ ಪ್ಲೇಡ್ ವಿತ್ ಕಿಡ್ಸ್, ಈ ರೀತಿ. ವಾಟ್ ಹಿ ಹ್ಯಾಸ್ ಬಿನ್ ಡೂಯಿಂಗ್ ಫಾರ್ 2 years ಈಸ್, ಈ ಥರ ನೀವು ಯಾವ ಟೆನ್ಸಲ್ಲಾದರೂ ಮಾಡ್ಬೋದು. ವಾಟ್ ಹಿ ವಿಲ್ ಡೂ ಈಸ್ ಫ್ಯೂಚರ್ನಲ್ಲೂ ಹೇಳ್ಬೋದು. ಬಟ್ ಸ್ಟ್ರಕ್ಚರ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಹೇಗೆ ಯಾವ ವರ್ಡ್ಗಳು ಕಾಮನ್ ಆಗಿ ಎಲ್ಲ ಕಡೆನೂ ಕಾಣಿಸ್ತಿದೆ ಅನ್ನೋದು ನೋಟಿಸ್ ಮಾಡಿ. ವಾಟ್ ಯು ನೀಡ್ ಟು ಡೂ ಈಸ್ ಗೆಟ್ ಸಮ್ ರೆಸ್ಟ್, ಅಥವಾ ಇಲ್ಲಿ ಟು ಕೂಡ ಸೇರಿಸ್ಬೋದು. ವಾಟ್ ಯು ನೀಡ್ ಟು ಡೂ ಈಸ್ ಟು ಗೆಟ್ ಸಮ್ ರೆಸ್ಟ್. ನೀನೇನು ಮಾಡಬೇಕಾಗಿದೆ ಅಂದರೆ ಸ್ವಲ್ಪ ರೆಸ್ಟ್ ತಗೋಬೇಕು, ಅದೇ ನೀನೀಗ ಮಾಡಬೇಕಾಗಿರೋದು. ವಾಟ್ ಐ ಕ್ಯಾನ್ ಡೂ ಈಸ್ ಕಾಲ್ ಫಾರ್ ಅ ಟ್ಯಾಕ್ಸಿ. ಇಲ್ಲಿ ನೀವು ನೋಡಿ ಆಕ್ಸಿಲರಿ ವರ್ಬ್ ಕೂಡ ಹಾಕ್ಬೋದು. ನಾನು ಏನು ಮಾಡಬಹುದು ಅಂದರೆ ಟ್ಯಾಕ್ಸಿನ ಕರಿಬಹುದು, ಅಷ್ಟೇ ನನ್ನಿಂದ ಆಗೋದು. ನೆಕ್ಸ್ಟ್ ಇನ್ನಷ್ಟು ಎಕ್ಸಾಂಪಲ್ ನೋಡಿ. ವಾಟ್ ಹಿ ಡಿಡ್ ವಾಸ್ ಟು ಸ್ಕ್ರೀಮ್. ಸೊ ಪಾಸ್ಟ್ನಲ್ಲಿ ಹೇಳ್ತಿದ್ದೀವಿ ಅಷ್ಟೇ. ಅವನೇನು ಮಾಡ್ದ ಅಂದರೆ ಕಿರ್ಚ್ದ. ಟೂನ ನಾನು ಬ್ರ್ಯಾಕೆಟಲ್ಲಿ ಯಾಕೆ ಹಾಕಿದ್ದೀನಿ ಅಂದರೆ ನೀವು ಟೂನ ಡ್ರಾಪ್ ಮಾಡ್ಬೋದು, ಅದನ್ನು ಒಮಿಟ್ ಮಾಡಿ ಕೂಡ ಹೇಳ್ಬೋದು. ಹಾಕಿದರೆ ಫಾರ್ಮಲ್ ಆಗುತ್ತೆ. ಸ್ಪೋಕನ್ ಇಂಗ್ಲೀಷ್ನಲ್ಲಿ ಅದನ್ನು ಬಿಟ್ಟು ಕೂಡ ತುಂಬ ಸರಿ ಹೇಳ್ತಾರೆ. ಸೊ ಇದಿಲ್ಲಿ ಪಾಸ್ಟಲ್ಲಿದೆ. ಸ್ಕ್ರೀಮ್ನ ನಾವು ಸ್ಕ್ರೀಮ್ ಮಾಡಬೇಕಾ? ಇಲ್ಲ, ಬೇಕಾಗಿಲ್ಲ. ನೀವು ಇದನ್ನು ಪ್ರೆಸೆಂಟ್ನಲ್ಲೇ ಇಡಬೇಕು. ಸೊ ನೀವು ಅದನ್ನು ಪಾಸ್ಟ್ ಮಾಡಬೇಕಂದ್ರೆ ಕಂಪ್ಲೀಟ್ ಅಲ್ಲಿ ಒಂದು ಕ್ಲಾಸ್ನೇ ಹಾಕಬೇಕು, ಅಲ್ಲೇ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಮಾಡಬೇಕು. ಹೇಗೆ ಅಂದರೆ ಈ ರೀತಿ ನೋಡಿ. ವಾಟ್ ಹಿ ಡಿಡ್ ವಾಸ್ ಹಿ ಸ್ಕ್ರೀಮ್ಡ್. ಈ ರೀತಿ ಒಂದು ಸಬ್ಜೆಕ್ಟ್ ಆ್ಯಂಡ್ ವರ್ಬ್ನ ಕೂಡ ಅಲ್ಲಿ ಹಾಕಬೇಕಾಗುತ್ತೆ. ಅಂದರೆ ಅಲ್ಲೇ ಒಂದು ಸಪ್ರೇಟ್ ಕ್ಲಾಸ್ ಮಾಡಬೇಕು. ನೀವು ಅಲ್ಲೇ ಒಂದು ಸಪ್ರೇಟ್ ಕ್ಲಾಸ್ನ ಕ್ರಿಯೇಟ್ ಮಾಡಬೇಕು. ವಾಟ್ ಶಿ ಡಸ್ ಇಸ್ ರೈಟ್ ಸ್ಟೋರೀಸ್. ಗೊತ್ತಾಗ್ತಿಲ್ಲ? ಅವಳು ಏನು ಮಾಡ್ತಾಳೆ ಅಂದರೆ ಅವಳು ಕತೆಗಳನ್ನ ಬರೀತಾಳೆ. ಅಂದರೆ ಅವಳ ಪ್ರೊಫೆಷನ್ನ ನಾನು ಹೇಳ್ತಾ ಇದ್ದೀನಿ, ಅಥವಾ ಅವಳು ಮಾಡೋ ಕೆಲಸನ ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ರೈಟ್ಸ್ ಬರಬೇಕಾಗಿತ್ತಲ್ಲ, ಯಾಕೆ ಬಂದಿಲ್ಲ? ಯಾಕೆಂದರೆ ನಾವು ಅದನ್ನು ಹೇಳೋದಿಲ್ಲ, ನಾವೆಲ್ಲದಕ್ಕೂ ಇಲ್ಲಿ ಪ್ರೆಸೆಂಟ್ನಲ್ಲೇ ವರ್ಬ್ನ ಇಡ್ತೀವಿ. ಸೊ ಅಲ್ಲಿ ರೈಟ್ಸ್ ಬರಬೇಕಾಗಿತ್ತಂದರೆ ಅಲ್ಲೇ ಒಂದು ಕಂಪ್ಲೀಟ್ ಕ್ಲಾಸ್ ಆಗಬೇಕು. ಇಲ್ಲಿ ನೋಡಿ ಇದೆ, ವಾಟ್ ಶಿ ಡಸ್ ಈಸ್ ಶಿ ರೈಟ್ಸ್ ಸ್ಟೋರೀಸ್. ಸೊ ಇದು ಕಂಪ್ಲೀಟ್ ಕ್ಲಾಸ್ ಆಯಿತು. ಈ ಥರನೂ ಕೂಡ ಮಾಡ್ಬೋದು. ಅವಳು ಏನು ಮಾಡ್ತಾಳೆ ಅಂದರೆ ಅವಳು ಕತೆಗಳನ್ನ ಬರೀತಾಳೆ, ರೈಟ್. ಎರಡೂ ಕೂಡ ಆಪ್ಷನ್ ಇದೆ. ನೀವು ಇಷ್ಟೇ ಮಾಡ್ತೀರಿ ಅಂದರೆ ಅಲ್ಲಿ ನೀವು ರೈಟ್ನ ಬೇಸ್ ಫಾರ್ಮ್ನಲ್ಲೇ ಇಡಬೇಕು. ಮೇಲೆ ಕೂಡ ಇದೆ ನೋಡಿ ಸ್ಕ್ರೀಮ್, ಇದು ಕೂಡ ಬೇಸ್ ಫಾರ್ಮ್ನಲ್ಲೇ ಇರಬೇಕು. ಅಥವಾ ನೀವು ಕಂಪ್ಲೀಟ್ ಕ್ಲಾಸ್ ಮಾಡೋಂಗಿದ್ರೆ ಸಬ್ಜೆಕ್ಟ್ನ ಹಾಕಿ ಕ್ಲಾಸ್ನ ಮಾಡಬೇಕು. ನೆಕ್ಸ್ಟ್, ವಾಟ್ ಐ ವಾಂಟ್ ಟು ನೋ ಈಸ್ ಹೌ ಹಿ ಡಿಡ್ ದ್ಯಾಟ್. ನಾನು ಏನು ತಿಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಅವನು ಅದನ್ನು ಹೇಗೆ ಮಾಡ್ದ ಅದು ನಾನು ತಿಳ್ಕೋಬೇಕು. ವಾಟ್ ಹಿ ಕಾಂಟ್ ಸ್ಟ್ಯಾಂಡ್ ಇಸ್ ಗೆಟಿಂಗ್ ಅಪ್ ಅರ್ಲಿ. ಕಾಂಟ್ ಸ್ಟ್ಯಾಂಡ್ ಅಂದ್ರೇನು? ಸಹಿಸದೇ ಇರುವುದು, ಸಹಿಸ್ಕೊಳ್ಳೋದಕ್ಕಾಗದೇ ಇರೋದು.
ರೈಟ್. ಅವನಿಗೆ ಏನು ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ ಅಂದರೆ ಬೆಳಿಗ್ಗೆ ಬೇಗ ಹೇಳೋದು, ಅಂದರೆ ಇನ್ ಸಿಂಪಲ್ ಏನು, ಬೆಳಿಗ್ಗೆ ಬೇಗ ಹೇಳೋದಂದರೆ ಅವನಿಗೆ ಇಷ್ಟ ಇಲ್ಲ. ವಾಟ್ ಐ ವಿಲ್ ಡೂ ಈಸ್ ಐ ವಿಲ್ ಫೋನ್ ಹಿಮ್ ಅಂಟೆಲ್, ಅಥವಾ ಈ ಥರನೂ ಹೇಳ್ಬೋದು, ವಾಟ್ ಐ ವಿಲ್ ಡೂ ಐ ವಿಲ್ ಫೋನ್ ಹಿಮ್ ಅಂಟೆಲ್, ರೈಟ್. ಸೊ ಈ ರೀತಿಯೂ ನೀವು ಹೇಳ್ಬೋದು. ಕಂಪ್ಲೀಟ್ ಕ್ಲಾಸ್ ಬಂದಿದೆ ಅಲ್ಲಿ. ನಾನು ಏನು ಮಾಡ್ತೀನಿ ಅಂದರೆ ಅವ್ನಿಗೆ ಫೋನ್ ಮಾಡಿ ಹೇಳಿಬಿಡ್ತೀನಿ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇನ್ನಷ್ಟು ನೋಡಿ. ವಾಟ್ ಚೇಂಜ್ಡ್ ಹಿಸ್ ಮೈಂಡ್ ವಾಸ್ ಅ ಬುಕ್ ಹಿ ಹ್ಯಾಡ್ ರೆಡ್. ಹಿ ಹ್ಯಾಡ್ ಅದು ಅಂದರೆ ಇದು ಪಾಸ್ಟ್ ಪರ್ಫೆಕ್ಟ್ನಲ್ಲಿದೆ. ಸೊ ನಿಮಗೆ ಗೊತ್ತಿದ್ದಲ್ಲ, ಪಾಸ್ಟ್ ಪರ್ಫೆಕ್ಟ್ನ ಯಾವಾಗ ಯೂಸ್ ಮಾಡ್ತೀವಿ, ಒಂದು ಕೆಲಸ ಮುಂಚಿತವಾಗಿಯೇ ಆಗಿ ಮುಗಿದೋಗ್ಬಿಟ್ಟಿರುತ್ತೆ, ಅದಾದಮೇಲೆ ಮತ್ತೊಂದು ಆ್ಯಕ್ಷನ್ ಅಥವಾ ಮತ್ತೊಂದು ಈವೆಂಟ್ ನಡೆದಿರುತ್ತೆ. ಇಲ್ಲಿ 2 ಈವೆಂಟ್ ನಡೆದಿದೆ. ಅವ್ನು ಬುಕ್ ಓದಿದ ಮೇಲೆ ಅವನ ಮೈಂಡ್ ಚೇಂಜ್ ಆಯಿತು. ಸೊ ಮೊದಲು ನಡೆದಿದ್ದನ್ನು ನಾವು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಇಡ್ತೀವಿ. ಅಂದರೆ ದ ಬುಕ್ ಹಿ ಹ್ಯಾಡ್ ರೆಡ್, ಅವನು ಬುಕ್ನ ಓದಾದ್ಮೇಲೆ ಅವನ ಮೈಂಡ್ ಚೇಂಜ್ ಆಯಿತು. ಸೊ ಅವನ ಮೈಂಡ್ ಏನು ಚೇಂಜ್ ಮಾಡ್ತು ಅಂದರೆ ಅವನು ಓದಿದ ಬುಕ್, ರೈಟ್. ಸೊ ಇವೆಲ್ಲ ನಾನು ಸಿಂಪಲ್ ವಿಷಯಗಳನ್ನ ಅಷ್ಟು ಎಲಾಬ್ರೇಟ್ ಮಾಡೋಕ್ಕೆ ಹೋಗಲ್ಲ. ನೀವು ಹಳೆ ವೀಡಿಯೋಸ್ ನೋಡಿದ್ರೇ ಮಾತ್ರ ನಿಮ್ಗೆ ಅರ್ಥ ಆಗೋದು. ನೀವು ವೀಡಿಯೋಸ್ನ ಸೀರಿಯಲ್ ವೈಸ್ ನೋಡಲೇಬೇಕು, ಅವಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ. ನೀವು ಸರ್ಚ್ ಮಾಡುವಾಗಲೂ ಕೂಡ ನೀವು ಈ ಥರ ಸರ್ಚ್ ಮಾಡ್ಬೋದು, ಯುವರಾಜ್ ಮಾದ ಕ್ಲಾಸ್ ನಂಬರ್ 1 2 3 ಈ ಥರ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ, ಅದೇ ಕ್ಲಾಸೇ ಸಿಗುತ್ತೆ. ವಾಟ್ ಐ ಡಿಡ್ ಇನ್ ದ ಎಂಡ್ ವಾಸ್ ಗೋ ಹೋಮ್. ನಾನು ಏನು ಮಾಡಿದೆ ಕೊನೆಗೆ ಅಂದರೆ ಮನೆಗೆ ಹೋದೆ. ಸೊ ನೀವು ಅಲ್ಲಿ ವೆಂಟ್ ಹಾಕಬೇಕು ಅಂದರೆ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಬೇಕು. ಹೇಗೆ, ವಾಟ್ ಐ ಡಿಡ್ ಇನ್ ದ ಎಂಡ್ ವಾಸ್ ಐ ವೆಂಟ್ ಹೋಮ್, ಈ ರೀತಿ. ವಾಟ್ ಹ್ಯಾಪನ್ಡ್ ವಾಸ್ ದ ಕಾರ್ ಬ್ರೋಕ್ ಡೌನ್. ಸೊ ಈ ರೀತಿನೂ ನಾವು ಹೇಳ್ತೀವಲ್ವಾ, ಏನಾಯಿತು ಅಂದರೆ ಕಾರ್ ಕೆಟ್ಟೋಯ್ತು. ಬ್ರೋಕ್ ಡೌನ್ ಅಂದರೆ ಯಾವುದಾದ್ರೂ ಒಂದು ಮಷೀನ್ ಕೆಲಸ ಮಾಡೋದನ್ನು ನಿಲ್ಲಿಸೋದು, ಗೊತ್ತಾಯ್ತಲ್ವ. ದೊಡ್ಡ ಮಷೀನ್ಗಳಿಗೆ, ಕಾರ್ಗಳಿಗೆ ನಾವು ಈ ವರ್ಡ್ನ ಯೂಸ್ ಮಾಡ್ತೀವಿ. ಬ್ರೇಕ್ ಡೌನ್, ಪಾಸ್ಟ್ನಲ್ಲಿ ಬ್ರೋಕ್ ಡೌನ್. ಓಕೆ, ಸೊ ಈಗ ನೆಕ್ಸ್ಟ್ ಟೈಪ್ ಆಫ್ ಸೆಂಟೆನ್ಸಸ್ ನೋಡಿ. ಸಮ್ ಕ್ಲೆಫ್ ಸೆಂಟೆನ್ಸಸ್, ಆಲ್, ದ ಥಿಂಗ್, ಸಮಥಿಂಗ್, ಒನ್ ಥಿಂಗ್, ದ ಪರ್ಸನ್, ದ ಒನ್, ಈ ರೀತಿ ವರ್ಡ್ಗಳಿಂದನೂ ಸ್ಟಾರ್ಟ್ ಆಗಿರುತ್ತೆ. ಇಲ್ಲಿ ನೋಡಿ, ಥಿಂಗಿಂದ ಕೂಡ ನಾವು ಸೆಂಟೆನ್ಸ್ ಮಾಡ್ತೀವಿ. ಹೇಗೆ, ದ ಒನ್ ಥಿಂಗ್ ಐ ವಾಂಟ್ ಈಸ್, ದ ಒನ್ ಥಿಂಗ್ ಐ ವಾಂಟ್, ಅಥವಾ ಈ ಥರನೂ ಹೇಳ್ಬೋದು, ದ ಒನ್ ಥಿಂಗ್ ದಟ್ ಐ ವಾಂಟ್ ಈಸ್. ನನಗೆ ಬೇಕಾಗಿರೋ ಒಂದು ವಸ್ತು ಏನಂದರೆ, ನನಗೊಂದು ಬೇಕಾಗಿರೋ ಒಂದು ವಿಷಯ ಏನಂದರೆ ಹ್ಯಾಪಿನೆಸ್. ನನಗೆ ಬೇಕಾಗಿರುವುದು ಹ್ಯಾಪಿನೆಸ್, ರೈಟ್. ದ ಒನ್ ಥಿಂಗ್ ಐ ವಾಂಟ್ ಈಸ್ ಟು ಬಿ ಹ್ಯಾಪಿ, ಈ ಥರನೂ ಹೇಳ್ಬೋದು. ನನಗೆ ಬೇಕಾಗಿರುವುದು ಸಂತೋಷವಾಗಿ ಇರುವುದು. ದ ಓನ್ಲಿ ಥಿಂಗ್ ಐ ವಾಂಟ್ ಇನ್ ಮೈ ಲೈಫ್ ಈಸ್, ಇಲ್ಲಿ ನೋಡಿ ಓನ್ಲಿ ಥಿಂಗ್ ಅಂತ ಬಂತು, ಅಂದರೆ ಬೇಕಾಗಿರುವ ಒಂದೇ ಒಂದು ವಸ್ತು ಏನದು, ಹ್ಯಾಪಿನೆಸ್. ಈ ಥರನೂ ಹೇಳಿ, ನನಗೆ ಬೇಕಾಗಿರೋ ಒಂದೇ ಒಂದು ವಸ್ತು ಏನಂದರೆ ಸಂತೋಷ. ನೆಕ್ಸ್ಟ್, ದ ಫಸ್ಟ್ ಥಿಂಗ್ ವಾಸ್ ಟು ಮೇಕ್ ಸಮ್ ಕಾಫಿ. ಫಸ್ಟ್ ಥಿಂಗ್ ಅಂದರೆ ಏನು, ಮಾಡಬೇಕಾದ ಮೊದಲನೇ ಕೆಲಸ ಏನು ಅಂದರೆ ಕಾಫಿ, ರೈಟ್. ದ ಓನ್ಲಿ ಥಿಂಗ್ ಐ ರಿಮೆಂಬರ್ ಈಸ್ ಅ ಟೆರಿಬಲ್ ಪೇನ್ ಇನ್ ಮೈ ಹೆಡ್. ನಾನು ನೆನ್ಪಿಟ್ಕೊಂಡಿರೋ ಒಂದೇ ಒಂದು ವಿಷಯ ಏನಂದರೆ ನನ್ನ ತಲೆನೋವು. ಸೊ ಯಾವ ಸಿಚುವೇಶನ್ ಅಂದರೆ ನನಗೆ ತುಂಬ ತಲೆನೋವಿತ್ತು, ಆಮೇಲೆ ನನಗೆ ಪ್ರಜ್ಞೆನೇ ಇರಲಿಲ್ಲ ಏನಾಯಿತು ಅನ್ನೋದು. ಆಮೇಲೆ ಎದ್ಮೇಲೆ ನಾನು ಈ ರೀತಿ ಹೇಳ್ಬೋದು, ದ ಓನ್ಲಿ ಥಿಂಗ್ ಐ ರಿಮೆಂಬರ್ ಈಸ್ ಅ ಟೆರಿಬಲ್ ಪೇನ್ ಇನ್ ಮೈ ಹೆಡ್. ಆಲ್ ಅನ್ನೋ ವರ್ಡಿಂದ ನಾವು ಕ್ಲೆಫ್ ಸೆಂಟೆನ್ಸ್ ಮಾಡ್ಬೋದು. ನೋಡಿ ಇಲ್ಲಿ, ಆಲ್ ಐ ವಾಂಟ್ ಈಸ್ ಯುವರ್ ಹ್ಯಾಪಿನೆಸ್. ಅಂದ್ರೇನು, ನನಗೆ ಬೇಕಾಗಿರೋದೆಲ್ಲ ನಿನ್ನ ಸಂತೋಷ. ಇದ್ರ ಮೀನಿಂಗ್ ಏನು, ನಾವು ಈ ಥರ ಯಾಕೆ ಹೇಳ್ತಿದ್ದೀವಿ ಅಂದರೆ, ನನಗೆ ಬೇಕಾಗಿರುವುದು ಒಂದೇ ಒಂದು, ಅದೇನಂದರೆ ನಿನ್ನ ಸಂತೋಷ. ಸೊ ಆ ಒಂದೇ ಒಂದು ಬೇಕು ನನಗೆ, ಮತ್ತೇನೂ ಬೇಡ ಅನ್ನೋದನ್ನು ನಾವು ಆಲ್ ಅನ್ನೋ ವರ್ಡಿಂದ ಹೇಳ್ತೀವಿ. ಆಲ್ ಅಂದರೆ ಅದಷ್ಟೇ ನನಗೆ ಬೇಕು, ನನಗೆ ಬೇಕಾಗಿರೋದೆಲ್ಲ ಒಂದೇ ಒಂದು, ದಟ್ ಈಸ್ ಯುವರ್ ಹ್ಯಾಪಿನೆಸ್. ಸೊ ಈ ಥರ ಆಲ್ ಅನ್ನೋ ವರ್ಡ್ ಮೀನಿಂಗ್ ಕೊಡುತ್ತೆ. ಆಲ್ ಅಂದರೆ ನನಗೆ ಅದೊಂದೇ ಬೇಕಾಗಿರೋದು. ಇಲ್ಲಿ ನೋಡಿ, ಆಲ್ ಯು ಹ್ಯಾವ್ ಟು ಡೂ ಈಸ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಎವ್ರಿ ಡೇ. ಈಗ ನನಗೆ ತುಂಬ ಜನ ಕೇಳ್ತೀನಿ, ನಾವು ಫ್ಲೂಯೆಂಟ್ ಇಂಗ್ಲೀಷ್ ಮಾತಾಡೋದು ಹೇಗೆ, ನಾನು ಇಂಗ್ಲೀಷ್ನಲ್ಲಿ ಫ್ಲೂಯೆಂಟ್ ಆಗೋದು ಹೇಗೆ ಅಂತ. ನಾನು ಅವ್ರಿಗೆ ಹೇಳ್ತೀನಿ, ಆಲ್ ಯು ಹ್ಯಾವ್ ಟು ಡೂ ಈಸ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಎವ್ರಿ ಡೇ. ನೀವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ ಏನಂದರೆ ದಿನ ಇಂಗ್ಲೀಷ್ನಲ್ಲಿ ಮಾತನಾಡೋದು. ಆಲ್ ಯು ಹ್ಯಾವ್ ಟು ಡೂ ಅಂದ್ರೇನು, ನೀವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ, ದಟ್ ಈಸ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಎವ್ರಿ ಡೇ. ಆಲ್ ಶಿ ವಾಸ್ ಟ್ರೈಯಿಂಗ್ ಟು ಡೂ ವಾಸ್ ಅರ್ನ್ ಮನಿ. ಅವಳು ಮಾಡ್ತಾ ಇದ್ದಿದ್ದೆ ಒಂದೇ ಒಂದು ಪ್ರಯತ್ನ ಏನು, ಹಣ ಸಂಪಾದನೆ. ನೆಕ್ಸ್ಟ್, ದ ಪರ್ಸನ್ ಅಂತಲೂ ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ ಕೆಲವು ಸರಿ. ಹೇಗೆ, ದ ಪರ್ಸನ್ ದಟ್ ಐ ರೆಸ್ಪೆಕ್ಟ್ ದ ಮೋಸ್ಟ್ ಈಸ್ ಮೈ ಮದರ್. ಅಂದರೆ ನಾನು ಅತ್ಯಂತ ಗೌರವಿಸುವ ವ್ಯಕ್ತಿ ಅಂದರೆ ಅದು ನನ್ನ ತಾಯಿ. ದ ಪರ್ಸನ್ ಹೂ ಸ್ಟೋಲ್ ದ ಬೈಕ್ ವಾಸ್ ಸೆಕ್ಯೂರಿಟಿ ಗಾರ್ಡ್. ಬೈಕ್ನ ಕದ್ದಿದ್ದು ಬೇರೆ ಯಾರೂ ಅಲ್ಲ, ಅದು ಸೆಕ್ಯೂರಿಟಿ ಗಾರ್ಡ್. ಸೊ ನಾನೇ ಸ್ವಲ್ಪ ಚೇಂಜ್ ಮಾಡಿ ಕನ್ನಡನ ಈ ಥರ ಬರುತ್ತೆ. ಬೈಕ್ನ ಕದ್ದಂಥ ವ್ಯಕ್ತಿ ಸೆಕ್ಯೂರಿಟಿ ಗಾರ್ಡ್ ಅಂತಲೂ ಹೇಳ್ಬೋದು. ಸೊ ಈ ಕ್ಲಾಸ್ ನಿಮ್ಗೆ ಅರ್ಥ ಆಗಬೇಕಂದ್ರೆ ಕ್ಲಾಸ್ ನಂಬರ್ 124 ಬರುವಂಥ ಕ್ಲಾಸಸ್ ನೋಡಿ, ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹೂ ಹೇಗೆ ಎಲ್ಲ ಹಾಕಬೇಕು ಅನ್ನೋದು. ಯು ಆರ್ ದ ಪರ್ಸನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದಿಸ್. ಇದಕ್ಕೆಲ್ಲ ರೆಸ್ಪಾನ್ಸಿಬಲ್ ಆದಂಥ ವ್ಯಕ್ತಿ ಯಾರು ಅಂದರೆ ಅದು ನೀನೇ.
ನೆಕ್ಸ್ಟ್ ದ ಒನ್ ಅಂತ ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ ಕೆಲವು ಸರಿ. ಇಲ್ಲಿ ನೋಡಿ, ದ ಒನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದಿಸ್ ಈಸ್ ಯು. ಇಲ್ಲಿ ಒನ್ ಅನ್ನೋದು ವ್ಯಕ್ತಿನೇ ರೆಪ್ರೆಸೆಂಟ್ ಮಾಡ್ತಾ ಇದೆ. ದ ಒನ್ ಅಂದರೆ ದ ಪರ್ಸನ್ ಅಂತಾನೆ. ಕೆಲವು ಕಡೆ ಕೆಲವು ಜನ ದ ಒನ್ ಅಂತಾರೆ, ಅಥವಾ ಕೆಲವು ಜನ ದ ಪರ್ಸನ್ ಅಂತಾರೆ. ಏನಾದರೂ ಹೇಳಿ, ನಿಮ್ಮ ಇಷ್ಟ. ಇದರ ಅರ್ಥ ಏನೋ, ಇದಕ್ಕೆಲ್ಲ ಕಾರಣ ವ್ಯಕ್ತಿ ಅಂದರೆ ಅದು ನೀನೇ. ದ ಒನ್ ಹೂ ಸ್ಟಡೀಸ್ ಆ್ಯನಿಮಲ್ಸ್ ಈಸ್ ಕಾಲ್ಡ್ ಝುವಾಲಜಿಸ್ಟ್. ಅಂದ್ರೇನು, ಯಾರು ಪ್ರಾಣಿಗಳ ಅಧ್ಯಯನ ಮಾಡ್ತಾರೋ ಅವ್ರನ್ನ ಝುವಾಲಜಿಸ್ಟ್ ಅಂತ ಕರೀತಾರೆ. ಇಲ್ಲಿ ನೀವು ಕನ್ಫ್ಯೂಸ್ ಆಗಬೇಡಿ, ಈಸ್ ಯಾಕೆ ಬಂದಿದೆ ಆ್ಯನಿಮಲ್ಸ್ ಮುಂದೆ ಅಂತ. ನಾವಲ್ಲಿ ಆ್ಯನಿಮಲ್ಸ್ಗೆ ಈಸ್ ಹೇಳ್ತಾ ಇಲ್ಲ, ದ ಒನ್, ಆ ಪರ್ಸನ್ಗೆ ಈಸ್ ಅಂತಿದ್ದೀವಿ. ದ ಪರ್ಸನ್ ಈಸ್ ಕಾಲ್ಡ್ ಝುವಾಲಜಿಸ್ಟ್. ವಿಚ್ ಪರ್ಸನ್ ಈಸ್ ಕಾಲ್ಡ್ ಝುವಾಲಜಿಸ್ಟ್? ದ ಒನ್ ಹೂ ಸ್ಟಡೀಸ್ ಆ್ಯನಿಮಲ್ಸ್. ಗೊತ್ತಾಗ್ತಿದೆ ಅಲ್ವಾ? ಅಲ್ಲಿ ಈಸ್ ಅನ್ನೋದು ಯಾರಿಗೆ ಸಂಬಂಧಪಟ್ಟಿದೆ? ದ ಒನ್ ಅನ್ನೋ ವರ್ಡ್ಗೆ. ದ ಒನ್ ಅಂದರೆ ದ ಪರ್ಸನ್, ರೈಟ್. ನೆಕ್ಸ್ಟ್ ನಾವು ಸ್ಪೆಸಿಫಿಕ್ ಆಗಿ ಒಂದು ಥಿಂಗ್ನ ಕೂಡ ಹೇಳ್ಬೋದು. ಹೇಗೆ? ಇಲ್ಲಿ ನೋಡಿ, ಸ್ವದೇಶ್ ಇಸ್ ಅ ಫಿಲ್ಮ್ ದಟ್ ಐ ವಾಚ್ ಅಗೈನ್ ಆ್ಯಂಡ್ ಅಗೈನ್. ನಾನು ಪದೇ ಪದೇ ನೋಡೋ ಸಿನಿಮಾ ಅಂದರೆ ಅದು ಸ್ವದೇಶ್, ರೈಟ್. ಸೊ ಸ್ವದೇಶ್ ಅನ್ನೋದು ಒಂದು ಸಿನಿಮಾ. ನಾನು ಸ್ಪೆಸಿಫಿಕ್ ಆಗಿ ಅದನ್ನೇ ತೊಗೊಂಡು ಹೇಳ್ತಾ ಇದ್ದೀನಿ. ದಾಟ್ ಈಸ್ ಅ ಫಿಲ್ಮ್ ದಟ್ ಐ ವಾಚ್ ಅಗೈನ್ ಆ್ಯಂಡ್ ಅಗೈನ್, ರೈಟ್. ನೋಡಿ, ಯು ಆರ್ ದ ಮ್ಯಾನ್ ದಟ್ ಐ ಆಲ್ವೇಸ್ ವಾಂಟ್ ಟು ವರ್ಕ್ ವಿತ್. ನಾನು ಯಾವಾಗಲೂ ನನ್ನ ಜೊತೆ ಕೆಲಸ ಮಾಡಲು ಬಯಸೋ ವ್ಯಕ್ತಿ ಅಂದರೆ ಅದು ನೀನೇ. ಅಂದರೆ ನಾವು ಸ್ಪೆಸಿಫಿಕ್ ಆಗಿ ಒಬ್ಬರ ಕಡೆ ಅಥವಾ ಒಂದು ಕಡೆ ಪಾಯಿಂಟ್ ಔಟ್ ಮಾಡಿನೇ ಹೇಳ್ತಾ ಇದ್ದೀವಿ. ಹೌಸ್ ಇಸ್ ಅ ಪ್ಲೇಸ್ ವೇರ್ ವಿ ಆಲ್ವೇಸ್ ಫೀಲ್ ರಿಲ್ಯಾಕ್ಸ್ಡ್. ಸೊ ನಮ್ಗೆ ಯಾವಾಗಲೂ ನೆಮ್ಮದಿ ಅಂತ ಅನಿಸೋ ಒಂದು ಸ್ಥಳ ಅಂದರೆ ಅದು ಮನೆ ಮಾತ್ರ. ಸೊ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಈ ಕ್ಲಾಸ್ನ ನಾನು ಸ್ವಲ್ಪ ಫಾಸ್ಟಾಗಿ ಮಾಡಿದೆ, ಯಾಕೆಂದರೆ ನನಗೆ ಆಲ್ರೆಡಿ ಇದಕ್ಕೆ ರಿಲೇಟೆಡ್ ಆಗಿರೋ ಎಷ್ಟೊಂದು ಕ್ಲಾಸ್ನ ಈ ಹಿಂದೆ ಅಪ್ಲೋಡ್ ಮಾಡಿದ್ದೀನಿ. ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ನೀವು ಹೋಗಿ ನೋಡಿ, ಇನ್ನೂ ನೋಡಿಲ್ಲ ಅಂದರೆ, ರೈಟ್. ಇದೇ ರೀತಿ ಒಂದೆರಡು ಸೆಂಟೆನ್ಸ್ನ, ಅಟ್ಲೀಸ್ಟ್ ಒಂದು ಸೆಂಟೆನ್ಸ್ ಆದರೂ ಕ್ರಿಯೇಟ್ ಮಾಡಿ ನೀವು ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ಇದು ಬೇರೆಯವ್ರಿಗೂ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಸ್ವಲ್ಪನಾದರೂ ಅನಿಸಿದರೆ ಫೇಸ್ಬುಕ್, ವಾಟ್ಸಾಪ್ನಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಇದರಿಂದ ಕಲಿಬೋದು. ಥ್ಯಾಂಕ್ ಯು.